ಎಲ್ರಿಗೂ ನಮಸ್ಕಾರ. ನಾನು ಜಯಶಂಕರ್ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ ವತಿಯಿಂದ ಇದುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ತರಗತಿಯಲ್ಲಿ ನಾವು ಟ್ರಿಗ್ನೋಮೆಟ್ರಿಯ ಪ್ರಸ್ತಾವನೆಯ ಮುಂದಿನ ಭಾಗವನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಟ್ರಿಗ್ನೋಮೆಟ್ರಿ ಅಂತ ಹೇಳಿದರೆ ಮೊನ್ನೆ ಹೇಳಿದ್ದೆ, ಟ್ರಿಗ್ನೋಮೆಟ್ರಿ ಅಂತಕ್ಕಂಥದ್ದು ಒಂದು 3 ಪದಗಳಿಂದ ಬಂದಿದೆ. ಒಂದು ಟ್ರೈ, ಇನ್ನೊಂದು ಗೋನೋ ಮತ್ತು ಇನ್ನೊಂದು ಮೆಟ್ರಾನ್ ಅಂತಕ್ಕಂತಹ 3 ಪದಗಳಿಂದ ಬಂದಿದೆ. ಇದನ್ನು ಟ್ರಿಗ್ನೋಮೆಟ್ರಿಯನ್ನು ನಾವು ಸೈಡ್ಸ್ ಮತ್ತು ಆ್ಯಂಗಲ್ಸ್ಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿ ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ. ಟ್ರಿಗ್ನೋಮೆಟ್ರಿ ಅಂತ ಹೇಳಿದರೆ ಗೊತ್ತಾಯ್ತಾ? ಟ್ರಿಗ್ನೋಮೆಟ್ರಿ ಅಂತ ಹೇಳಿದರೆ ಏನು, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಸೈಡ್ಸ್ ಮತ್ತು ಆ್ಯಂಗಲ್ಸ್ಗಳನ್ನು ನಾವು ಮೆಜರ್ ಮಾಡಲಿಕ್ಕೆ ಏನು ಯೂಸ್ ಮಾಡ್ತೀವಿ? ಟ್ರಿಗ್ನೋಮೆಟ್ರಿಯನ್ನು ಯೂಸ್ ಮಾಡ್ತೀವಿ. ಇದು ಟ್ರಿಗ್ನೋಮೆಟ್ರಿ. ಹಿಂದಿನ ತರಗತಿಯಲ್ಲಿ ಇದರ ಬಗ್ಗೆ ಇನ್ನೇನು ತಿಳಿತಾ ಹೋಗ್ತೀವಿ ಅಂತ ಹೇಳಿದರೆ, ನಿತ್ಯ ಸಮೀಕರಣಗಳು ಅಂತ ಬರುತ್ತೆ. ಏನು ಟ್ರಿಗ್ನೋಮೆಟ್ರಿಯಲ್ಲಿ ಇದಿಷ್ಟು ಟ್ರಿಗ್ನೋಮೆಟ್ರಿ ಅಂತ ಹೇಳಿದರೆ ಏನು ಅಂತೇಳಿ ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ಈ ತರಗತಿಯಲ್ಲಿ ನೋಡ್ತೀವಿ ಅಂತ ಹೇಳಿದರೆ ಅದರ ಮುಂದುವರೆದಂತಹ ಭಾಗ ಏನು ಅಂತ ಹೇಳಿದರೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂತ ಹೇಳಿ. ಏನು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂತ ಹೇಳಿದರೆ ಕನ್ನಡದಲ್ಲಿ ನಾವು ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಅಂತೇಳಿ ಕರಿತೀವಿ. ಏನು ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಇವು ಮುಂದೆ ಬರ್ತಕ್ಕಂಥದ್ದು. ಯಾವುದು? ಫಂಕ್ಷನ್ಸ್ ಆದಮೇಲೆ ರೇಷಿಯೋಸ್ ಬಂದವು. ರೇಷಿಯೋಸ್ ಆದಮೇಲೆ ಏನು ಬರುತ್ತೆ? ಐಡೆಂಟಿಟೀಸ್ ಅಂತ ಹೇಳಿ ಬರುತ್ತೆ. ಟ್ರಿಗ್ನೋಮೆಟ್ರಿಯಲ್ಲಿ ರೇಷಿಯೋಸು ಮತ್ತು ಫಂಕ್ಷನ್ಸ್ ಬರುತ್ತೆ. ಅದಾದಮೇಲೆ ಮತ್ತೇನು ಬರುತ್ತೆ ಅಂತ ಹೇಳಿದರೆ ಐಡೆಂಟಿಟೀಸ್ ಅಂತ ಹೇಳಿ ಬರುತ್ತೆ. ಐಡೆಂಟಿಟೀಸ್ ಎಷ್ಟಿದ್ದಾವೆ ಅಂತ ಹೇಳಿದರೆ 3 ಐಡೆಂಟಿಟೀಸ್ ಇದ್ದಾವೆ. ಎಷ್ಟು ಮೇಯ್ನಾಗಿ ಬರ್ತಕ್ಕಂಥದ್ದು 3 ಐಡೆಂಟಿಟೀಸ್ ಬರ್ತವೆ. ಯಾವುದು? ಮೊದಲನೇದಾಗಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ದಟ್ ಈಸ್ ಈಕ್ವಲ್ ಟು 1. ಮೊದಲನೇ ಐಡೆಂಟಿಟಿ ಯಾವುದು ಅಂತ ಹೇಳಿದರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ದಟ್ ಈಸ್ ಈಕ್ವಲ್ ಟು 1 ಅಂತ ಹೇಳಿ ಇದು ಮೊದಲನೇ ಐಡೆಂಟಿಟಿ. ಏನು ಸರ್ ಇದು ಐಡೆಂಟಿಟಿ ಯಾವ ಥರ ಬಂತು ಇದು ಅಂತ ಹೇಳಿದರೆ, ಈ ಐಡೆಂಟಿಟಿ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 1 ಅಂತ ಹೇಳಿ ಬರೆದ್ರಲ್ಲ ಅವರು, ಯಾವ ಥರ ಬರೆದ್ರು ಅಂತ ಹೇಳಿದರೆ ಅವ್ರೇನು ಮಾಡಿದರು? ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಕನ್ಸಿಡರ್ ಮಾಡಿದರು. ಏನಿದು? ರೈಟ್ ಆ್ಯಂಗಲ್ ಟ್ರಯಾಂಗಲ್ ದಟ್ ಈಸ್ ಎ ಬಿ ಸಿ ಅಂತಕ್ಕಂಥದ್ದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲು. ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಏನು ಹೇಳ್ತೈತಿ? ಫ್ರಮ್ ದ ಪೈಥಾಗರಸ್ ಥೆರಮ್ ಏನು ಹೇಳ್ತೈತಿ? ಎ ಸಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಈ ಎ ಸಿ ಸ್ಕ್ವೇರ್ ಅಂತಕ್ಕಂಥದ್ದು ಯಾವುದಕ್ಕೆ ಈಕ್ವಲ್ ಆಗಿರ್ತೈತಿ? ಪೈಥಾಗರಸ್ ಥೆರಮ್ನ ಪ್ರಕಾರ, ಪೈಥಾಗರಸ್ ಪ್ರಮೇಯದ ಪ್ರಕಾರ ಎ ಬಿ ಸ್ಕ್ವೇರ್ ಮತ್ತು ಬಿ ಸಿ ಸ್ಕ್ವೇರಿಗೆ ಈಕ್ವಲ್ ಆಗಿ ಯಾವುದಿರುತ್ತೆ? ಎ ಸಿ ಸ್ಕ್ವೇರ್ ಅಂತಕ್ಕಂಥದ್ದು ಇರುತ್ತೆ. ಇದು ಪೈಥಾಗರಸ್ ಥೆರಮ್. ಅದರ ಪ್ರಕಾರ ನಾವು ಈ ಮೊದಲನೇ ಐಡೆಂಟಿಟಿನ ಫೈಂಡ್ ಔಟ್ ಮಾಡೋದಾದರೆ ಯಾವ ಥರ ಅಂತ ಹೇಳಿದರೆ, ಈ ಓಲ್ ಇದೇನಿದೆ ಅಲ್ಲ, ಇದು ಈಕ್ವೇಷನ್ 1 ಅಂತ ಹೇಳಿ ತಗೊಂಡ್ರೆ ನಾವು ಈ ಈಕ್ವೇಷನ್ 1ನ ನಾವು ಎ ಸಿ ಸ್ಕ್ವೇರಿಂದ ಡಿವೈಡ್ ಮಾಡಬೇಕು. ಯಾವುದರಿಂದ? ಎ ಸಿ ಸ್ಕ್ವೇರಿಂದ. ಡಿವೈಡ್ ಈಕ್ವೇಷನ್ 1 ಬೈ ಎ ಸಿ ಸ್ಕ್ವೇರ್. ಎ ಸಿ ಸ್ಕ್ವೇರಿಂದ ನಾವು ಡಿವೈಡ್ ಮಾಡಿದರೆ ಅದೇನಾಗ್ತೈತಿ? ಎ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್ ಆಗ್ತೈತಿ. ಅಬ್ಸರ್ವ್ ಮಾಡಿರಿ, ಇಲ್ಲಿ ಎ ಸಿ ಸ್ಕ್ವೇರ್ ಮತ್ತು ಎ ಸಿ ಸ್ಕ್ವೇರ್ ಅಂತಕ್ಕಂಥದ್ದು ಕಾಮನ್ ಇದೆ. ಮೇಲ್ಗಡೆ ಮತ್ತು ಕೆಳಗಡೆ ನ್ಯೂಮರೇಟರು ಮತ್ತು ಡಿನಾಮಿನೇಟ್ರಲ್ಲಿ ಎ ಸಿ ಸ್ಕ್ವೇರ್ ಅಂತಕ್ಕಂಥದ್ದು ಕಾಮನ್ ಇದೆ. ಹಾಗಾಗಿ ಇದನ್ನು ನಾವು ಹೊಡಿಬೋದು, ಏನೋ ಕರ್ತ ಹೊಡಿಬೋದು. ಎ ಸಿ ಸ್ಕ್ವೇರ್ ಮತ್ತು ಎ ಸಿ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಎ ಸಿ ಸ್ಕ್ವೇರ್ ಮತ್ತು ಎ ಸಿ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಇನ್ನೇನು ಉಳಿಯುತ್ತೆ? ಅಲ್ಲಿ 1 ಉಳಿಯುತ್ತೆ. ಏನು ಉಳಿಯುತ್ತೆ? 1 ಉಳಿಯುತ್ತೆ. 1 ದಟ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್ ಅಂತ ಇದೆ. ಎ ಬಿ ಸ್ಕ್ವೇರ್ನ ನೋಡಿರಿ, ಎ ಬಿ ಸ್ಕ್ವೇರ್ ಅಂತ ಹೇಳಿದರೆ ಇದು ಆಪೋಸಿಟ್ ಸೈಡ್. ಇದು ಎ ಬಿ ಅಂತಕ್ಕಂಥದ್ದು ಆಪೋಸಿಟ್ ಸೈಡ್ ಆಗಿರುತ್ತೆ. ಅಭಿಮುಖ ಬಾಹು ಅಂತೇಳಿ ಕರಿತೀವಿ ಎ ಬಿ ಸ್ಕ್ವೇರ್ನ. ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಅಂತ ಹೇಳಿದರೆ ಹೈಪೋಟೆನಸ್ ಸೈಡು. ಎ ಸಿ ಅಂತ ಹೇಳಿದರೆ ಹೈಪೋಟೆನಸ್ ಸೈಡು, ಅದನ್ನು ನಾವು ವಿಕರ್ಣ ಬಾಹು ಅಂತೇಳಿ ಕರಿತೀವಿ. ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಬಾಹು ಇದೆ ಅಂತ ಹೇಳಿದರೆ ಅದು ಏನಾಗುತ್ತೆ? ಸೈನ್ ಥೀಟಾ ಆಗುತ್ತೆ. ಎ ಬಿ ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್ ಅಂತ ಹೇಳಿದರೆ ಎ ಬಿ ಡಿವೈಡೆಡ್ ಬೈ ಎ ಸಿ ಅಂದರೆ ಏನು? ಆಪೋಸಿಟ್ ಬೈ ಹೈಪೋಟೆನಸ್ ಅಂತ ಇದೆ. ಆಪೋಸಿಟ್ ಬೈ ಹೈಪೋಟೆನಸ್ ಅಂತ ಹೇಳಿದರೆ ನಮಗೆ ಗೊತ್ತು ಏನು? ಆಪೋಸಿಟ್ ಬೈ ಹೈಪೋಟೆನಸ್ ಅಂತ ಹೇಳಿದರೆ ಸೈನ್ ಥೀಟಾ ಅಂತ. ಏನು?
ಸೈನ್ ಥೀಟಾ. ಇಲ್ಲಿ ಎ ಬಿ ಡಿವೈಡೆಡ್ ಬೈ ಎ ಸಿಗೆ ಸ್ಕ್ವಯರ್ ಇದೆ. ಸೊ ಸೈನ್ ಥೀಟಾಕ್ಕೆ ಏನಾಗುತ್ತೆ, ಈಗ ಸ್ಕ್ವಯರ್ ಬರುತ್ತೆ, ಅವಾಗ ಅದೇನಾಗುತ್ತೆ ಸೈನ್ ಸ್ಕ್ವಯರ್ ಥೀಟಾ ಆಗುತ್ತೆ. ಸೈನ್ ಸ್ಕ್ವಯರ್ ಥೀಟಾ ಪ್ಲಸ್ ನೆಕ್ಸ್ಟ್ ಏನಿದೆ ಬಿ ಸಿ ಸ್ಕ್ವಯರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವಯರ್ ಅಂತ ಇದೆ. ಈ ಬಿ ಸಿ ಸ್ಕ್ವಯರ್ ಅಂತ ಹೇಳಿದರೆ ಇಲ್ಲಿ ನೋಡಿ, ಬಿ ಸಿ ಅಂತ ಹೇಳಿದರೆ ಅಡ್ಜಸೆಂಟ್ ಸೈಡ್, ಇದು ಬಿ ಸಿ ಅಂತಕ್ಕಂಥದ್ದು ಅಡ್ಜಸೆಂಟ್ ಸೈಡ್ ಅಂತ ಹೇಳಿದರೆ ಪಾರ್ಶ್ವಬಾಹು ಅಂತ ಹೇಳಿ ಕರಿತೀವಿ. ಪಾರ್ಶ್ವಬಾಹು ಡಿವೈಡೆಡ್ ಬೈ ಎ ಸಿ ಸ್ಕ್ವಯರ್ ಅಂತ ಇದೆ. ಎ ಸಿ ಸ್ಕ್ವಯರ್ ಅಂತ ಹೇಳಿದರೆ ಹೈಪೋಟೆನಸ್ ಸೈಡ್ ಅಂತ ಹೇಳಿದರೆ ವಿಕರ್ಣ ಬಾಹು. ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಬಾಹು ಅಂತ ಇದೆ. ಏನಂತ ಇದೆ, ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಬಾಹು ಅಂತ ಇದೆ. ಬಿ ಸಿ ಸ್ಕ್ವಯರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವಯರ್ ಅಂತ ಇದೆ. ಬಿ ಸಿ ಡಿವೈಡೆಡ್ ಬೈ ಎ ಸಿ ಅಂತ ಹೇಳಿದರೆ ನಮಗೆ ಗೊತ್ತು ಏನು, ಅಡ್ಜಸೆಂಟ್ ಬೈ ಹೈಪೋಟೆನಸ್ ಅಂತ ಹೇಳಿದರೆ ಕಾಸ್ ಥೀಟಾ. ಅಪೋಸಿಟ್ ಬೈ ಹೈಪೋಟೆನಸ್ ಅಂತ ಹೇಳಿದರೆ ಕಾಸ್ ಥೀಟಾ. ಇಲ್ಲಿ ಸ್ಕ್ವಯರ್ ಇರೋದ್ರಿಂದ ಇದೇನಾಗ್ತೈತಿ, ಕಾಸ್ ಥೀಟಾ ಸ್ಕ್ವಯರ್ ಆಗ್ತೈತಿ. ಏನಾಗ್ತೈತಿ, ಸೈನ್ ಸ್ಕ್ವಯರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಥೀಟಾ ಆಗ್ತೈತಿ. ಇದೇನಾಗ್ತೈತಿ, ಕಾಸ್ ಸ್ಕ್ವಯರ್ ಥೀಟಾ ಆಗ್ತೈತಿ. ಆವಾಗ ಈಕ್ವೇಷನ್ ಏನಾಗ್ತೈತಿ, 1 ದಟ್ ಈಸ್ ಈಕ್ವಲ್ ಟು ಸೈನ್ ಸ್ಕ್ವಯರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಥೀಟಾ. ಮೊದಲನೇ ಐಡೆಂಟಿಟಿ ಪ್ರೂವ್ ಆಯಿತು. ಮೊದಲನೇ ಐಡೆಂಟಿಟಿ ಯಾವ ಥರ ಬರೆದ್ರು ಅವರು ಅಂತ ಹೇಳಿದರೆ ಈ ಥರ ಬರೆದ್ರು. ಇದಿಷ್ಟು ಮಾಡಿದಾಗ ನಮಗೇನು ಸಿಗುತ್ತೆ, ಮೊದಲನೇ ಐಡೆಂಟಿಟಿ ಬರುತ್ತೆ. ಆ ಮೊದಲನೇ ಐಡೆಂಟಿಟಿ ಏನು ಹೇಳ್ತೈತಿ, ಸೈನ್ ಸ್ಕ್ವಯರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಥೀಟಾ ದಟ್ ಈಸ್ ಈಕ್ವಲ್ ಟು 1 ಅಂತ ಹೇಳ್ತೈತಿ. ಏನು ಹೇಳ್ತೈತಿ, ಸೈನ್ ಸ್ಕ್ವಯರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಥೀಟಾ ದಟ್ ಈಸ್ ಈಕ್ವಲ್ ಟು 1 ಅಂತ ಹೇಳುತ್ತೆ. ಇದು ಮೊದಲನೇ ಐಡೆಂಟಿಟಿ. ಎರಡನೇ ಐಡೆಂಟಿಟಿ ಏನು ಹೇಳ್ತೈತಿ, 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಥೀಟಾ ದಟ್ ಈಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವಯರ್ ಥೀಟಾ ಅಂತ ಹೇಳ್ತೈತಿ. ಏನಂತ ಹೇಳ್ತೈತಿ, 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಥೀಟಾ ದಟ್ ಈಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವಯರ್ ಥೀಟಾ ಅಂತ. ಇದು ಎರಡನೇ ಐಡೆಂಟಿಟಿ ಆಗ್ತೈತಿ. ನೆಕ್ಸ್ಟ್ ಮೂರನೇ ಐಡೆಂಟಿಟಿ ಏನಾಗ್ತೈತಿ, 1 ಪ್ಲಸ್ ಕಾಟ್ ಸ್ಕ್ವಯರ್ ಥೀಟಾ ದಟ್ ಈಸ್ ಈಕ್ವಲ್ ಟು ಕೋಸಿಕೆಂಟ್ ಸ್ಕ್ವಯರ್ ಥೀಟಾ. ಏನಾಗ್ತೈತಿ, 1 ಪ್ಲಸ್ ಕಾಟ್ ಸ್ಕ್ವಯರ್ ಥೀಟಾ ದಟ್ ಈಸ್ ಈಕ್ವಲ್ ಟು ಕೋಸಿಕೆಂಟ್ ಸ್ಕ್ವಯರ್ ಥೀಟಾ. ಇವನ್ನೂ ಕೂಡ ಅವರು ಯಾವುದರ ಆಧಾರದ ಮೇಲೆ ಬರೆದಿದ್ದಾರೆ ಅಂತ ಹೇಳಿದರೆ, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ಲು, ಅದರ ಜೊತೆಗೆ ಒಂದು ಪೈಥಾಗರಸ್ ಥಿಯರಮ್ನ ಯೂಸ್ ಮಾಡಿಕೊಂಡು ಈ ಥರ ಒಂದು ಈಗೇನು ನಾನು ಪ್ರೀವಿಯಸ್ಸಲ್ಲಿ ಮಾಡಿದ್ನಲ್ಲ ಆ ಥರ ಅದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೇನು ಸಿಗ್ತಾ ಹೋಗುತ್ತೆ, 2 ಐಡೆಂಟಿಟೀಸು ಸಿಗ್ತಾ ಹೋಗುತ್ತೆ. ಅದರ ಆಧಾರದ ಮೇಲೆ ಈ 3 ಐಡೆಂಟಿಟೀಸ್ಗಳನ್ನು ಬರೆದಿರ್ತಾರೆ. ಇವನ್ನು ನಾವು ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ, ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ. ಈ ಎರಡನೇ ಐಡೆಂಟಿಟಿ ಅವ್ರು ಏನು ಬರೆದಿದ್ದಾರಲ್ಲ, 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಥೀಟಾ ದಟ್ ಈಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವಯರ್ ಥೀಟಾ ಅಂತೇಳಿ, ಅದನ್ನು ಕೂಡ ಅವರು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಕನ್ಸಿಡರ್ ಮಾಡಿ ಬರೆದಿದ್ದಾರೆ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಎ ಬಿ ಸಿ. ಇದನ್ನು ಇಲ್ಲೇನಾಗುತ್ತೆ, ಪೈಥಾಗರಸ್ ಪ್ರಮೇಯದ ಪ್ರಕಾರ ಎ ಸಿ ಸ್ಕ್ವಯರ್ ದಟ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಈ ಇಕ್ವೇಷನ್ 1ಅನ್ನು ಅವರು ಈ ಸತಿ ಆಗಲೇ ನಾವು ಎ ಸಿ ಸ್ಕ್ವಯರಿಂದ ಡಿವೈಡ್ ಮಾಡಿದ್ವಿ. ಬಟ್ ಇದನ್ನು ಅವರು ಈ ಸತಿ ಬಿ ಸಿ ಇಂದ ಡಿವೈಡ್ ಮಾಡ್ತಾರೆ. ಯಾವುದರಿಂದ, ಬಿ ಸಿಯಿಂದ ಡಿವೈಡ್ ಮಾಡ್ತಾರೆ. ಇದನ್ನು ನಾವು ಬಿ ಸಿಯಿಂದ ಡಿವೈಡ್ ಮಾಡಿದರೆ ನಮಗೇನು ಸಿಗುತ್ತೆ, ಎರಡನೇ ಐಡೆಂಟಿಟಿ ಸಿಗುತ್ತೆ. ಏನು ಸಿಗುತ್ತೆ, ಎರಡನೇ ಐಡೆಂಟಿಟಿ ಸಿಗುತ್ತೆ. ನೆಕ್ಸ್ಟ್ ಮೂರನೇ ಐಡೆಂಟಿಟಿ ಸಿಗಬೇಕು ಅಂತ ಹೇಳಿದರೆ, ಅದೇ ಟ್ರಯಾಂಗಲ್ನ ನೀವು, ಅದೇ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಎ ಬಿ ಸಿನ, ಅದೇ ಸೇಮ್ ಪೈಥಾಗರಸ್ ಥಿಯರಮ್ಮು ಎ ಸಿ ಸ್ಕ್ವಯರ್ ದಟ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಇಲ್ಲಿ ಇದನ್ನು ನೀವು ಎ ಬಿ ಸ್ಕ್ವಯರಿಂದ ಈ ಈಕ್ವೇಷನ್ನ ನೀವು ಡಿವೈಡ್ ಮಾಡಿದರೆ ನಮಗೇನು ಸಿಗುತ್ತೆ, ಥರ್ಡ್ ಐಡೆಂಟಿಟಿ ಸಿಗುತ್ತೆ. ಏನು ಸಿಗುತ್ತೆ, ಮೂರನೇ ಐಡೆಂಟಿಟಿ ಸಿಗಬೇಕು ಅಂತ ಹೇಳಿದರೆ ಆ ಪೈಥಾಗರಸ್ ಥಿಯರಮ್ನ ನಾವು ಎ ಬಿ ಸ್ಕ್ವಯರಿಂದ ಡಿವೈಡ್ ಮಾಡಬೇಕು. ಅದೇ ನಾವು ಬಿ ಸಿ ಸ್ಕ್ವಯರಿಂದ ಡಿವೈಡ್ ಮಾಡಿದರೆ ನಮಗೇನು ಸಿಗುತ್ತೆ, ಎರಡನೇ ಐಡೆಂಟಿಟಿ ಸಿಗುತ್ತೆ. ಎ ಸಿ ಸ್ಕ್ವಯರಿಂದ ಡಿವೈಡ್ ಮಾಡಿದರೆ ನಮಗೇನು ಸಿಗುತ್ತೆ, ಮೊದಲನೇ ಐಡೆಂಟಿಟಿ ಸಿಗುತ್ತೆ. ಇವು ಮೂರು ಏನು ಅಂತ ಹೇಳಿದರೆ ಟ್ರಿಗ್ನೋಮೆಟ್ರಿಯ ಐಡೆಂಟಿಟೀಸು. ಅದನ್ನು ನಾವು ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಅಂತೇಳಿ ಕರಿತೀವಿ. ನಿಮಗೆ ಆಲ್ಮೋಸ್ಟ್ ಪ್ರಾಬ್ಲಮ್ಸ್ಗಳು ಯಾವುದ್ರ ಬೇಸ್ ಮೇಲೆ ಇರುತ್ತೆ ಅಂತ ಹೇಳಿದರೆ ಈ 3 ಐಡೆಂಟಿಟೀಸ್ಗಳ ಬೇಸ್ ಮೇಲೆ ನಿಮಗೇನಿರುತ್ತೆ, ಪ್ರಾಬ್ಲಮ್ಸ್ಗಳು ಇರುತ್ತೆ. ಈ ಟ್ರಿಗ್ನೋಮೆಟ್ರಿಯಲ್ಲಿ 5 ಮಾರ್ಕ್ಸಿನ ಕ್ವಶನ್ಸ್ಗಳನ್ನ ಕೇಳ್ತಾರೆ. 5 ಮಾರ್ಕ್ಸಿನ ಕ್ವಶನ್ಸ್ಗಳನ್ನ ನೀವು ಈಸಿಯಾಗಿ ಸಾಲ್ವ್ ಮಾಡಬೇಕು ಅಂತ ಹೇಳಿದರೆ ಈ 3 ಐಡೆಂಟಿಟೀಸ್ನ ನೆನಪಲ್ಲಿ ಇಟ್ಕೋಬೇಕು. ಈ 3 ಐಡೆಂಟಿಟೀಸ್ನ ನೆನಪಲ್ಲಿ ಇಟ್ಕೊಂಡ್ರೆ ಸಾಕು, ಈಸಿಯಾಗಿ ನೀವು 10th ಬುಕ್ಕಲ್ಲಿರ್ತಕ್ಕಂತಹ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅದರ ಜೊತೆಗೆ ಈ ಪಾಠದಿಂದ ಬರ್ತಕ್ಕಂತಹ ಎಲ್ಲ ಕ್ವಶನ್ಸ್ಗಳನ್ನ ನಾವು ಈಸಿಯಾಗಿ ಅಟೆಂಡ್ ಕೂಡ
ಮಾಡ್ಬೋದು. ಹಾಗಾಗಿ ಈ 3 ಐಡೆಂಟಿಟೀಸ್ನ ನೆನಪಲ್ಲಿ ಇಟ್ಕೊತೀರಿ. ನೋಡೋದಾದ್ರೆ ಫಂಕ್ಷನ್ಸ್ ಆಯಿತು, ಫಂಕ್ಷನ್ಸ್ ಎಷ್ಟಿದ್ದಾವೆ? 6 ಫಂಕ್ಷನ್ಸ್ ಇದ್ದಾವೆ. ರೇಷಿಯೋಸ್ನ ನೋಡಿದ್ವಿ ನಾವು, ಆ್ಯಂಗಲ್ಸಿಗೆ ರಿಲೇಟೆಡ್ ಆಗಿರ್ತಕ್ಕಂತಹ ರೇಷಿಯೋಸ್ಗಳನ್ನು ನೋಡಿದ್ವಿ. ಮತ್ತೇನು ನೋಡಿದ್ವಿ? ಟ್ರಿಗ್ನೋಮೆಟ್ರಿಯಲ್ಲಿ ಐಡೆಂಟಿಟೀಸ್ಗಳನ್ನ ನೋಡಿದ್ವಿ, ನಿತ್ಯ ಸಮೀಕರಣಗಳು ಅಂತೇಳಿ ಕರಿತೀವಿ, ಅವುಗಳನ್ನ ನೋಡಿದ್ವಿ. ನೆಕ್ಸ್ಟ್ ಮತ್ತೇನು ಬರ್ತಾ ಹೋಗುತ್ತೆ ಅಂತ ಹೇಳಿದರೆ ಟ್ರಿಗ್ನೋಮೆಟ್ರಿಯಲ್ಲಿ ರೇಷಿಯೋಸ್ ಆಫ್ ಸಮ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಬರುತ್ತೆ. ಏನು? ರೇಷಿಯೋಸ್ ಆಫ್ ಸಮ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ರೇಷಿಯೋಸ್ ಆಫ್ ಸಮ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಅಂದರೆ ಏನು ಸರ್ ಹಾಗಾದ್ರೆ? ಏನು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಹೇಳಿದರೆ? ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಹೇಳಿದರೆ ಪೂರಕ ಕೋನಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಪೂರಕ ಕೋನಗಳು ಕನ್ನಡದಲ್ಲಿ ಏನಂತ ಕರಿತೀವಿ? ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ ಪೂರಕ ಕೋನಗಳು ಅಂತೇಳಿ ಕರಿತೀವಿ. ಈ ಪೂರಕ ಕೋನಗಳು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತಕ್ಕಂತಹ ಕಾನ್ಸೆಪ್ಟನ್ನು ನಾವು 7ನೇ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀವಿ. ಎಷ್ಟರಲ್ಲಿ? 7ನೇ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀವಿ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಹೇಳಿದರೆ, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಹೇಳಿದರೆ ಏನೂ ಇಲ್ಲ, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ತಗೊಂಡ್ರೆ ಅದರಲ್ಲಿ 2 ಕೋನಗಳು ಬರುತ್ತೆ. ಆ 2 ಕೋನಗಳ ಮೊತ್ತ ಏನಾಗಿರುತ್ತೆ ಅಂತ ಹೇಳಿದರೆ 90 ಡಿಗ್ರಿ ಆಗಿರುತ್ತೆ. ಒಂದು ಟ್ರಯಾಂಗಲ್ ಅಂತ ಹೇಳಿ ಕನ್ಸಿಡರ್ ಮಾಡಿದರೆ ನಾವು, ಈ ಥರ ಒಂದು ಟ್ರಯಾಂಗಲ್ ಅಂತ ಕನ್ಸಿಡರ್ ಮಾಡಿದರೆ ನಾವು, ಇದರಲ್ಲಿ 2 ಆ್ಯಂಗಲ್ಸ್ಗಳು ಬರ್ತವೆ. ಈ 2 ಆ್ಯಂಗಲ್ಸ್ಗಳು ಏನಾಗಿರ್ತವೆ? ಈ 2 ಆ್ಯಂಗಲಿನ ಸಮ್ ಏನಾಗಿರುತ್ತೆ? ಈಕ್ವಲ್ ಟು 90 ಡಿಗ್ರಿ ಆಗಿರುತ್ತೆ. ಈ ಆ್ಯಂಗಲ್ 45 ಡಿಗ್ರಿ ಇದೆ ಅಂತ ಹೇಳಿದರೆ ಈ ಆ್ಯಂಗಲ್ ಕೂಡ ಏನಾಗಿರುತ್ತೆ? 45 ಡಿಗ್ರಿ ಆಗಿರುತ್ತೆ. ಆವಾಗ ಅವುಗಳ ಮೊತ್ತ ಏನಾಗಿರುತ್ತೆ? 90 ಡಿಗ್ರಿಗೆ ಈಕ್ವಲ್ ಆಗಿರುತ್ತೆ. ಈ ಥರ 90 ಡಿಗ್ರಿ ಈಕ್ವಲ್ ಆಗಿರ್ತಕ್ಕಂತಹ ಆ್ಯಂಗಲ್ಸ್ಗಳಿಗೆ ನಾವೇನಂತ ಕರಿತೀವಿ? ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಥವಾ ಪೂರಕ ಕೋನಗಳು ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ, ಇದೊಂದು 60 ಡಿಗ್ರಿ ಇದೆ ಅಂತ ಹೇಳಿದರೆ, ಈ ಆ್ಯಂಗಲ್ 60 ಡಿಗ್ರಿ ಇದೆ ಅಂತ ಹೇಳಿದರೆ ಈ ಆ್ಯಂಗಲ್ ಏನಾಗಿರುತ್ತೆ? ಅವಾಗ ಈ ಆ್ಯಂಗಲ್ಲು 30 ಡಿಗ್ರಿ ಇರುತ್ತೆ. ಈ ಆ್ಯಂಗಲ್ ಎಷ್ಟಿರುತ್ತೆ? 30 ಡಿಗ್ರಿ ಇರುತ್ತೆ. ಈ ತರಹದ ಆ್ಯಂಗಲ್ಸ್ಗಳಿಗೆ ನಾವೇನಂತ ಕರಿತೀವಿ? ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಹೇಳಿದರೆ ಏನೂ ಅಲ್ಲ, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಹೇಳಿದರೆ 2 ಆ್ಯಂಗಲ್ಸ್ಗಳ ಮೊತ್ತ ಏನಾಗಿರಬೇಕು? 90 ಡಿಗ್ರಿಗೆ ಈಕ್ವಲ್ ಆಗಿರಬೇಕು. 2 ಕೋನಗಳ ಮೊತ್ತ, ಯಾವ ಒಂದು ತ್ರಿಭುಜದ ಕೋನಗಳ ಮೊತ್ತ 90 ಡಿಗ್ರಿಗೆ ಈಕ್ವಲ್ ಆಗಿರುತ್ತೋ ಆ ಒಂದು ಆ್ಯಂಗಲ್ಸ್ಗಳನ್ನು ನಾವೇನಂತ ಕರಿತೀವಿ? ಆ ಒಂದು ಕೋನಗಳನ್ನು ನಾವು ಪೂರಕ ಕೋನಗಳು ಅಂತೇಳಿ ಕರಿತೀವಿ. ಇಂಗ್ಲೀಷಲ್ಲಿ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತೇಳಿ ಕರಿತೀವಿ. ಇದನ್ನು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತೇಳಿ ಕರಿತೀವಿ. ಹಾಗಾದರೆ ಅದನ್ನು ನಾವು ಟ್ರಿಗ್ನೋಮೆಟ್ರಿಯಲ್ಲಿ ಯಾವ ಥರ ಯೂಸ್ ಮಾಡ್ತೀವಿ ಅಂತ ಹೇಳಿ, ಟ್ರಿಗ್ನೋಮೆಟ್ರಿಯಲ್ಲಿ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಹೇಳಿದರೆ ಮೊದಲನೇದಾಗಿ ಸೈನ್ ತೀಟಾ. ಸೈನ್ ತೀಟದ್ದು ಇಲ್ಲಿ ನೋಡಿ, ಸೈನ್ 90 ಡಿಗ್ರಿ ಮೈನಸ್ ತೀಟಾ ಅಂತ ಬರಿತೀವಿ. ಸೈನ್ 90 ಡಿಗ್ರಿ ಮೈನಸ್ ತೀಟಾ ಅಂತ ಬರಿತೀವಿ. ಸೈನ್ 90 ಡಿಗ್ರಿ ಮೈನಸ್ ತೀಟಾ ಅಂತ ಹೇಳಿದರೆ ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದರೆ ಕಾಸ್ ತೀಟಾಗೆ ಈಕ್ವಲ್ ಆಗಿರುತ್ತೆ. ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಕಾಸ್ ತೀಟಾ. ಸೈನ್ 90 ಡಿಗ್ರಿ ಮೈನಸ್ ತೀಟಾ ಅಂತ ಹೇಳಿದರೆ ಕಾಸ್ ತೀಟಾಗೆ ಈಕ್ವಲ್ ಆಗಿರುತ್ತೆ. ಅದ್ರ ಉಲ್ಟಾ ಏನಾಗಿರುತ್ತೆ? ಅದೇ ನಾವು ಕಾಸ್ 90 ಡಿಗ್ರಿ ಮೈನಸ್ ತೀಟಾ ಅಂತ ಬರೆದ್ರೆ, ಕಾಸ್ 90 ಡಿಗ್ರಿ ಮೈನಸ್ ತೀಟಾ ಅಂತ ಬರೆದ್ರೆ ಅದು ಏನಾಗಿರುತ್ತೆ? ಸೈನ್ ತೀಟಾ ಆಗಿರುತ್ತೆ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಹೇಳಿದರೆ ಕಾಸ್ 90 ಡಿಗ್ರಿ ಮೈನಸ್ ತೀಟಾ ಅಂತ ಹೇಳಿದರೆ ಸೈನ್ ತೀಟಾ, ಸೈನ್ 90 ಡಿಗ್ರಿ ಮೈನಸ್ ತೀಟಾ ಅಂತ ಹೇಳಿದರೆ ಕಾಸ್ ತೀಟಾ. ಅವೆರಡು ಉಲ್ಟಾ ಪಲ್ಟಿ ಆಗಿರುತ್ತೆ. ಇಲ್ಲಿ ತೀಟಾ ಅನ್ನೋ ಜಾಗದಲ್ಲಿ ನಾವೇನು ಬರಿತೀವಿ? ಕೊಟ್ಟಿರ್ತಕ್ಕಂತಹ ಆ್ಯಂಗಲ್ನ ಬರಿತೀವಿ. ಏನು ಬರಿತೀವಿ? ಕೊಟ್ಟಿರ್ತಕ್ಕಂತಹ ಆ್ಯಂಗಲ್ಸ್ಗಳನ್ನ ನಾವು ಬರಿತೀವಿ. ನೆಕ್ಸ್ಟ್ ಥರ್ಡ್ ಒನ್ನು ಟ್ಯಾನ್ 90 ಡಿಗ್ರಿ ಮೈನಸ್ ತೀಟಾ. ಟ್ಯಾನ್ 90 ಡಿಗ್ರಿ ಮೈನಸ್ ತೀಟಾ ಅಂತ ಹೇಳಿದರೆ ಟ್ಯಾನ್ ಉಲ್ಟಾ ಏನಾಗಿರುತ್ತೆ? ಕಾಟ್ ತೀಟಾ ಆಗಿರುತ್ತೆ. ಸೊ ಟ್ಯಾನ್ ಉಲ್ಟಾ ಏನು? ಕಾಟ್ ತೀಟಾ. ಟ್ಯಾನ್ 90 ಡಿಗ್ರಿ ಮೈನಸ್ ತೀಟಾ ಅಂತ ಹೇಳಿದರೆ ಕಾಟ್ ತೀಟಾ. ಅದೇ ನಾವು ಕಾಟ್ 90 ಡಿಗ್ರಿ ಮೈನಸ್ ತೀಟಾ ಅಂತ ಹೇಳಿ ಬರೆದ್ರೆ ಅದೇನಾಗಿರುತ್ತೆ? ಕಾಟ್ ಉಲ್ಟಾ ಮಾಡಿದರೆ ಏನು ಸಿಗುತ್ತೆ ನಮಗೆ? ಟ್ಯಾನ್ ಸಿಗುತ್ತೆ. ಸೊ ಕಾಟ್ 90 ಡಿಗ್ರಿ ಮೈನಸ್ ತೀಟಾ ಅಂತ ಹೇಳಿದರೆ ಟ್ಯಾನ್ ತೀಟಾ ಆಗುತ್ತೆ. ಟ್ಯಾನ್ ಮತ್ತು ಕಾಟ್ ಉಲ್ಟಾ ಆಗಿರುತ್ತೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸಲ್ಲಿ.
ನೆಕ್ಸ್ಟ್ ನೋಡೋದಾದರೆ ಸೀಕೆಂಟ್ ತೀಟಾ 90 ಡಿಗ್ರಿ ಮೈನಸ್ ತೀಟಾ ಅಂತ ಹೇಳಿದರೆ ಸೀಕೆಂಟ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಕೋಸಿಕೆಂಟ್ಗೆ ಈಕ್ವಲ್ ಆಗಿರುತ್ತೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸಲ್ಲಿ. ಅವಾಗ ಅದೇನು ಕೋಸಿಕೆಂಟ್ ತೀಟಾ ಅಂತೇಳಿ ಆಗುತ್ತೆ. ನೆಕ್ಸ್ಟು ಕೋಸಿಕೆಂಟ್ 90 ಡಿಗ್ರಿ ಮೈನಸ್ ತೀಟಾ ಅಂತ ಹೇಳಿದರೆ ಅದೇನಾಗಿರುತ್ತೆ? ಸೀಕೆಂಟ್ ತೀಟಾ ಆಗಿರುತ್ತೆ. ಸೀಕೆಂಟ್ ತೀಟಾ. ಸೈನ್ ಮತ್ತು ಕಾಸ್ ಉಲ್ಟಾ ಆಗಿರುತ್ತೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸಲ್ಲಿ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸಲ್ಲಿ ಯಾವುದು ಈಕ್ವಲ್ ಆಗಿರುತ್ತೆ? ಸೈನ್ ಮತ್ತು ಕಾಸ್ ಉಲ್ಟಾಪಲ್ಟಿ ಆಗಿರುತ್ತೆ, ಮತ್ತು ಟ್ಯಾನ್ ಮತ್ತು ಕಾಟ್ ಉಲ್ಟಾಪಲ್ಟಿ ಆಗಿರುತ್ತೆ. ಸೀಕೆಂಟ್ ಮತ್ತು ಕೋಸಿಕೆಂಟ್ ಏನಾಗಿರುತ್ತೆ? ಉಲ್ಟಾಪಲ್ಟಿ ಆಗಿರುತ್ತೆ. ಅದು ಈ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಏನು ನೋಡ್ತೇವಲ್ಲ ಅವುಗಳಲ್ಲಿ. ಅದೇ ನಾವು ಆ್ಯಂಗಲ್ಸಿಂದು ರೇಷಿಯೋಸ್ ಬರಿಬೇಕಾದ್ರೆ ಸೈನು ಹೆಂಗೂ ಕಾಸಿಗೆ ಉಲ್ಟಾ ಆಗಿರುತ್ತೆ ಅಂತ ಸರಿ ಹೇಳ್ಯಾರೆ ಅಂತ ಹೇಳಿ ನೀವು ಅಲ್ಲಿ ಕಾಸ್ನ ಉಲ್ಟಾ ಮಾಡಿದರೆ ಅದು ಆನ್ಸರ್ ಏನಾಗಿರುತ್ತೆ? ತಪ್ಪಾಗಿರುತ್ತೆ. ಅಲ್ಲಿ ನಾವು ಆ್ಯಂಗಲ್ಸಿನ ರೇಷಿಯೋಸ್ ಬರಿಬೇಕಾದ್ರೆ ಸೈನಿಗೆ ಯಾವುದು ಈಕ್ವಲ್ ಉಲ್ಟಾ ಆಗಿರುತ್ತೆ? ಕೋಸಿಗೆಂಟ್ ತೀಟಾ ಉಲ್ಟಾ ಆಗಿರುತ್ತೆ, ಕಾಸಿಗೆ ಸೀಕೆಂಟ್ ತೀಟಾ ಉಲ್ಟಾ ಆಗಿರುತ್ತೆ, ಟ್ಯಾನಿಗೆ ಕಾಟ್ ಉಲ್ಟಾ ಆಗಿರುತ್ತೆ. ಅದು ಎಲ್ಲಿ? ರೇಷಿಯೋಸ್ ಆಫ್ ಆ್ಯಂಗಲ್ಸ್ ಬರಿಬೇಕಾದ್ರೆ 30 ಡಿಗ್ರಿಗೆ 60 ಡಿಗ್ರಿಗೆ 90 ಡಿಗ್ರಿಗೆ ನಾವು ಆ್ಯಂಗಲ್ಸ್ ಬರಿತೀವಿ. ಆ ಒಂದು ಸಂದರ್ಭದಲ್ಲಿ ಆ ರೀತಿ ಉಲ್ಟಾ ಆಗಿರುತ್ತೆ. ಬಟ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಬಂದಾಗ ಸೈನಿಗೆ ಕಾಸ್, ಟ್ಯಾನಿಗೆ ಕಾಟ್, ಸೀಕೆಂಟಿಗೆ ಕೋಸಿಕೆಂಟ್ ಉಲ್ಟಾ ಆಗಿರುತ್ತೆ. ಇವಿಷ್ಟು ಏನು ಅಂತ ಹೇಳಿದರೆ ಇವಿಷ್ಟನ್ನು ನಾವು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್, ರೇಷಿಯೋಸ್ ಆಫ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತೇಳಿ ಕರಿತೀವಿ. ಕನ್ನಡದಲ್ಲಿ ಪೂರಕ ಕೋನಗಳ ಅನುಪಾತಗಳು ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಪೂರಕ ಕೋನಗಳ ಅನುಪಾತಗಳು. ಪೂರಕ ಕೋನಗಳ ಅನುಪಾತಗಳು ಅಂತೇಳಿ ಕರಿತೀವಿ. ಇದಿಷ್ಟು ಪೂರಕ ಕೋನಗಳ ಅನುಪಾತಗಳು. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಯ ಬೇಸ್ ಮೇಲೆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಟ್ರಿಗ್ನೋಮೆಟ್ರಿ ಬೇಸ್ ಮೇಲೆ ಪ್ರಾಬ್ಲಮ್ಸ್ಗಳು ಸಾಲ್ವ್ ಮಾಡ್ತಾ ಹೋಗೋದಾದರೆ ಮೊದಲನೇ ಪ್ರಾಬ್ಲಮ್ ನೋಡಿ. ಇಫ್ ಸೈನ್ ತೀಟಾ ದಟ್ ಈಸ್ ಈಕ್ವಲ್ ಟು 3/5, ಸೈನ್ ತೀಟಾ ಈಸ್ ಈಕ್ವಲ್ ಟು 3/5, ಕಾಸ್ ತೀಟಾ ದಟ್ ಈಸ್ ಈಕ್ವಲ್ ಟು 4/5, ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಅಂತ ಕೇಳಿದ್ದಾರೆ. ಏನು ಕೊಟ್ಟಿದ್ದಾರೆ? ಸೈನ್ ಫಂಕ್ಷನಿನ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ ಮತ್ತು ಕಾಸ್ ಫಂಕ್ಷನಿನ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಏನನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಅಂತ ಹೇಳಿದರೆ ಸೈನ್ ಸ್ಕ್ವೇರ್ ತೀಟಾ ಮತ್ತು ಕಾಸ್ ಸ್ಕ್ವೇರ್ ತೀಟಾವನ್ನು ಕೂಡಿಸಿ ಬರೀರಿ, ಅದನ್ನು ಬರೆದಾಗ ಏನು ವ್ಯಾಲ್ಯೂ ಸಿಗುತ್ತೆ ಅನ್ನೋದನ್ನು ಕಂಡುಹಿಡೀರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? ಸೈನ್ ತೀಟದ್ದು ಒಂದು ಫಂಕ್ಷನಿನ ಒಂದು ವ್ಯಾಲ್ಯೂ ಕೊಟ್ಟಿದ್ದೀವಿ, ಕಾಸ್ ತೀಟದ ಒಂದು ವ್ಯಾಲ್ಯೂ ಕೊಟ್ಟಿದ್ದೀವಿ. ಅವನ್ನ ಯೂಸ್ ಮಾಡಿಕೊಂಡು ನಾವು ಸೈನ್ ಸ್ಕ್ವೇರ್ ತೀಟಾ ಮತ್ತು ಕಾಸ್ ಸ್ಕ್ವೇರ್ ತೀಟಾವನ್ನು ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳಿದರೆ ಅವ್ರು ಏನು ಕೊಟ್ಟಿದ್ದಾರೆ? ಗಿವನ್ ಡಾಟಾ ಅವರು ಕೊಟ್ಟಿರ್ತಕ್ಕಂಥದ್ದು ಏನು ಕೊಟ್ಟಿದ್ದಾರೆ? ಸೈನ್ ತೀಟಾ ಕೊಟ್ಟಿದ್ದಾರೆ. ಅದೇನಿದೆ? ಸೈನ್ ತೀಟಾ ಈಸ್ ಈಕ್ವಲ್ ಟು 3/5 ಇದೆ. ಮತ್ತು ಕಾಸ್ ತೀಟಾ ಕೊಟ್ಟಿದ್ದಾರೆ. ಕಾಸ್ ತೀಟಾ ಎಷ್ಟಿದೆ? 4/5 ಇದೆ. ಏನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ನಮಗೆ? ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾವನ್ನು ಕಂಡುಹಿಡಿಯಬೇಕು. ನಮಗೆ ಐಡೆಂಟಿಟಿ ಗೊತ್ತು. ಮೊದಲನೇ ಐಡೆಂಟಿಟಿ ಏನು ಹೇಳ್ತೈತಿ? ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಏನಾಗಿರುತ್ತೆ? ಮೊದಲನೇ ಐಡೆಂಟಿಟಿಯ ಪ್ರಕಾರ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಅಂತ ಹೇಳಿದರೆ ನಮಗೆ ಗೊತ್ತು ಏನು? ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಅಂತ ಹೇಳಿದರೆ 1. ಹಾಗಾದರೆ ಅದು ಇದಕ್ಕೆ ನಾವು ಇದನ್ನು ಈ ಪ್ರಾಬ್ಲಮಲ್ಲಿ ಸಾಲ್ವ್ ಮಾಡ್ತಾ ಹೋಗೋದಾದರೆ ಇಲ್ಲಿ ನೋಡಿ, ಸೈನ್ ಸ್ಕ್ವೇರ್ ತೀಟಾ, ಸೈನ್ ತೀಟಾ ಎಷ್ಟು ಕೊಟ್ಟಿದ್ದಾರೆ? 3/5 ಕೊಟ್ಟಿದ್ದಾರೆ. ಹಾಗಾಗಿ ನಾವು ಸೈನ್ ಸ್ಕ್ವೇರ್ ತೀಟಾ ಜಾಗದಲ್ಲಿ ಯಾವ ವ್ಯಾಲ್ಯೂನ ಹಾಕ್ತೀವಿ? ನಾವು ಸೈನ್ ತೀಟಾದ ವ್ಯಾಲ್ಯೂನ ಹಾಕ್ತೀವಿ. ಸೈನ್ ತೀಟಾ ಏನಿದೆ? 3/5 ಇದೆ. 3/5 ಸೈನ್ ಸ್ಕ್ವೇರ್ ಇರೋದ್ರಿಂದ ಇದೇನಾಗ್ತೈತಿ? ಸ್ಕ್ವೇರ್ನ ಅಪ್ಲೈ ಮಾಡ್ತೀವಿ ನಾವು. ಅವಾಗ ಅದೇನಾಗ್ತೈತಿ? 3/5 ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ. ಕಾಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಕಾಸ್ ವ್ಯಾಲ್ಯೂ ಏನಿದೆ? 4/5 ಇದೆ. ಸೊ ಕಾಸ್ ಸ್ಕ್ವೇರ್ ತೀಟಾ ಅಂತ ಹೇಳಿದರೆ 4/5 ಸ್ಕ್ವೇರ್, 4/5 ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ನೋಡಿ, ಸ್ಕ್ವೇರು 3ಗೂ ಇದೆ ಮತ್ತು
5ಗೂ ಕೂಡ ಏನಾಗುತ್ತೆ ಸ್ಕ್ವೇರ್ ಅಪ್ಲೈ ಆಗುತ್ತೆ. ಸೊ 3 ಸ್ಕ್ವೇರ್ ಅಂತ ಹೇಳಿದರೆ 9 ಡಿವೈಡೆಡ್ ಬೈ 5 ಸ್ಕ್ವೇರ್ ಅಂತ ಹೇಳಿದರೆ 25 ಪ್ಲಸ್ 4 ಸ್ಕ್ವೇರ್ ಅಂತ ಹೇಳಿದರೆ 16 ಡಿವೈಡೆಡ್ ಬೈ 5 ಸ್ಕ್ವೇರ್ ಅಂತ ಹೇಳಿದರೆ 25. ಡಿನಾಮಿನೇಟ್ರಲ್ಲಿ 25 ಮತ್ತು 25 ಸೇಮ್ ಇರೋದ್ರಿಂದ ನಾವು ಡೈರೆಕ್ಟಾಗಿ ನ್ಯೂಮರೇಟ್ರನ್ನ ಆ್ಯಡ್ ಮಾಡ್ಬೋದು. ಆ್ಯಡ್ ಮಾಡಿದರೆ ಅದೇನಾಗುತ್ತೆ 16 ಪ್ಲಸ್ 9 ಅಂತ ಹೇಳಿದರೆ 25. ಸೊ 25 ಡಿವೈಡೆಡ್ ಬೈ 25 ಡಿವೈಡೆಡ್ ಬೈ 25ಅನ್ನು ನಾವು ಕಡ್ತಾ ಹೊಡಿಬೋದು. 25 ಒಂದಲೇ ಅಂತ ಹೇಳಿ ಹೊಡಿಬೋದು. ಆವಾಗ ಅದೇನಾಗುತ್ತೆ 25 ಡಿವೈಡೆಡ್ ಬೈ 25 ಅಂತ ಹೇಳಿದರೆ 1 ಆಗುತ್ತೆ. ಆವಾಗ ಅದ್ರ ವ್ಯಾಲ್ಯೂ ಏನಾಗುತ್ತೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅದು ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ. ಇದರ ಪ್ರಕಾರ ಮೊದಲನೇ ಐಡೆಂಟಿಟಿ ಏನಾಯಿತು ಪ್ರೂವ್ ಆಯಿತು. ಇದರ ಪ್ರಕಾರ ಏನಾಯಿತು ಮೊದಲನೇ ಐಡೆಂಟಿಟಿ ಪ್ರೂವ್ ಆಯಿತು. ಯಾವಾಗೂ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾದ ವ್ಯಾಲ್ಯೂ ಏನಾಗಿರುತ್ತೆ ಯಾವಾಗಲೂ ಕೂಡ ಅದು 1 ಆಗಿರುತ್ತೆ. ಮೊದಲನೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಕ್ಕಂಥ ರೀತಿ ಇದಾಗಿರುತ್ತೆ. ಏನು ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಬೇಕು. ಮತ್ತು ಏನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಇಲ್ಲಿ ಲಾಸ್ಟಿಗೆ 1 ಬರಲಿಲ್ಲ ಅಂತ ಹೇಳಿದರೆ ನಮಗೆ ಆಟೋಮೆಟಿಕ್ಲಿ ಗೊತ್ತಾಗ್ತೈತಿ. ನಮಗೆ ಐಡೆಂಟಿಟಿ ಮೊದಲನೇ ಐಡೆಂಟಿಟಿ ಗೊತ್ತಿತ್ತು ಅಂತ ಹೇಳಿದರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಏನಾಗಬೇಕು 1 ಆಗಬೇಕು. ಅದೇ ನಾವಿಲ್ಲಿ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಆನ್ಸರ್ ಏನಾಗುತ್ತೆ 1 ಬರಲ್ಲ. ಆವಾಗ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ನಾವು ಏನು ಮಾಡಿದ್ದೀವಿ ಮಿಸ್ಟೇಕ್ ಮಾಡಿದ್ದೀವಿ ಅಂತ ಹೇಳಿ. ಇದು ಇನ್ ಕೇಸ್ 1 ಬರಲಿಲ್ಲ ಅಂತ ಹೇಳಿದರೆ ಮತ್ತೊಂದು ಸತಿ ನಾವು ಮಾಡಿರೋದನ್ನು ಚೆಕ್ ಮಾಡಬೇಕಾಗುತ್ತೆ. ಆವಾಗ ಏನು ಮಿಸ್ಟೇಕ್ಸ್ ಇದೆ ಗೊತ್ತಾಗುತ್ತೆ. ಅದನ್ನು ಸರಿಪಡಿಸ್ಕೊಂಡ್ರೆ ನಮಗೇನು ಸಿಗುತ್ತೆ ಫೈನಲ್ ಆಗಿ 1 ಸಿಗುತ್ತೆ. ಸೊ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಹೇಳಿದರೆ 1. ನೆಕ್ಸ್ಟ್ ನೋಡಿ ಎರಡನೇ ಪ್ರಾಬ್ಲಮ್ ನೋಡಿ. ಎರಡನೇ ಪ್ರಾಬ್ಲಮ್ ಓದಿ. ಏನು ಕೊಟ್ಟಿದ್ದಾರೆ ಸೈನ್ ಎ ಈಸ್ ಈಕ್ವಲ್ ಟು 3/4. ಏನು ಕೊಟ್ಟಿದ್ದಾರೆ ಸೈನ್ ಎ ಕೊಟ್ಟಿದ್ದಾರೆ. ಸೈನ್ ಎ ಎಷ್ಟಿದೆ 3/4 ಇದೆ. ಇನ್ನೇನು ಕೇಳಿದ್ದಾರೆ ಅವರು ಕ್ಯಾಲ್ಕುಲೇಟ್ ಕಾಸ್ ಎ ಆ್ಯಂಡ್ ಟ್ಯಾನ್ ಎ ಅಂತ ಹೇಳಿ ಕೇಳಿದ್ದಾರೆ. ಏನು ಕೇಳಿದ್ದಾರೆ ಕಾಸ್ ಎ ಅನ್ನು ಫೈಂಡ್ ಔಟ್ ಮಾಡಬೇಕು ಮತ್ತು ಟ್ಯಾನ್ ಎ ಅನ್ನು ಫೈಂಡ್ ಔಟ್ ಮಾಡಬೇಕು. ಅವ್ರು ಕೊಟ್ಟಿರ್ತಕ್ಕಂಥದ್ದೇನು ಸೊಲ್ಯೂಷನ್. ಇದನ್ನು ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳಿದರೆ ಅವರು ಕೊಟ್ಟಿರುವಂಥದ್ದು ಅವ್ರು ಏನು ಕೊಟ್ಟಿದ್ದಾರೆ ಸೈನ್ ಎ ಅನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಸೈನ್ ಎ. ಸೈನ್ ಎ ಎಷ್ಟು ಕೊಟ್ಟಿದ್ದಾರೆ 3/4 ಅಂತ ಕೊಟ್ಟಿದ್ದಾರೆ. ಸೈನ್ ಎ ಎಷ್ಟು ಕೊಟ್ಟಿದ್ದಾರೆ 3/4 ಕೊಟ್ಟಿದ್ದಾರೆ. 3/4 ಸೈನ್ 3/4 ಅಂತ ಹೇಳಿದರೆ ನಮಗೆ ಗೊತ್ತು ಏನು ಗೊತ್ತು ಸೈನ್ ಥೀಟಾ ಅಂತ ಹೇಳಿದರೆ ಆಪೋಸಿಟ್ ಬೈ ಹೈಪೋಟೆನಸ್ ಅಂತ. ಏನು ಸೈನ್ ಥೀಟಾ ಅಂತ ಹೇಳಿದರೆ ಆಪೋಸಿಟ್ ಬೈ ಹೈಪೋಟೆನಸ್ ಅಂತ. ಅಪೋಸಿಟ್ ಬೈ ಹೈಪೋಟೆನಸ್ ಅಂತ ಹೇಳಿದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಹೈಪೋಟೆನಸ್ ಅಂತ ಹೇಳಿದರೆ ವಿಕರ್ಣ ಬಾಹು. ಇದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಕನ್ಸಿಡರ್ ಮಾಡಿದರೆ ABC ಬಿಯಲ್ಲಿ 90 ಡಿಗ್ರಿ ಇರುತ್ತೆ. ಅವ್ರೇನು ಕೊಟ್ಟಿದ್ದಾರೆ 3/4 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನಸ್ ಅಂತ ಹೇಳಿದರೆ ಆಪೋಸಿಟ್ ವ್ಯಾಲ್ಯೂ ಏನಾಗಿರುತ್ತೆ 3 ಆಗಿರುತ್ತೆ. AB ಸೈಡಿನ ಅಳತೆ ಎಷ್ಟಾಗಿರುತ್ತೆ 3 ಸೆಂಟಿಮೀಟರ್ ಆಗಿರುತ್ತೆ. ಡಿವೈಡೆಡ್ ಬೈ 4 ಅಂತ ಹೇಳಿದರೆ ಹೈಪೋಟೆನಸ್ ಸೈಡ್ನ ಕೊಟ್ಟಿದ್ದಾರೆ. AB ಸೈಡ್ನ ಕೊಟ್ಟಿದ್ದಾರೆ ಮತ್ತು ಹೈಪೋಟೆನಸ್ ಸೈಡಿಂದು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ನಮಗೆ ಏನು ಕೊಟ್ಟಿಲ್ಲ ಅವರು BC ಅನ್ನು ಕೊಟ್ಟಿಲ್ಲ. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕೀಗ BC ಸೈಡಿನ ಲೆಂತ್ ಎಷ್ಟಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಅಭಿಮುಖ ಬಾಹು ಮತ್ತು ವಿಕರ್ಣ ಬಾಹುವನ್ನು ಕೊಟ್ಟಿದ್ದಾರೆ, ಪಾರ್ಶ್ವ ಬಾಹುವನ್ನು ಕೊಟ್ಟಿಲ್ಲ. ನಾವು ಇದನ್ನು ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದರೆ ಬೈ ಯೂಸಿಂಗ್ ಪೈಥಾಗರಸ್ ಥಿಯರಮ್. ಯಾವ ರೀತಿ ಇದನ್ನು ಸಾಲ್ವ್ ಮಾಡ್ತೀವಿ ನಾವು ಪೈಥಾಗರಸ್ ಥಿಯರಮ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತೀವಿ. ಪೈಥಾಗರಸ್ ಪ್ರಮೇಯ ಏನು ಹೇಳ್ತೈತಿ AC ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಅಂತ ಹೇಳ್ತೈತಿ. ಹಾಗಾದರೆ ಇಲ್ಲಿ ನೋಡಿ AC ಸ್ಕ್ವೇರ್ ಅಂತ ಹೇಳಿದರೆ AC ಸೈಡಿನ ವ್ಯಾಲ್ಯೂನ ಕೊಟ್ಟಿದ್ದಾರೆ ಅವರು. AC ಎಷ್ಟಿದೆ 4 ಇದೆ. ಸೊ 4 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು AB ಸ್ಕ್ವೇರ್ ಅಂತ ಹೇಳಿದರೆ AB ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು 3 ಸೆಂಟಿಮೀಟರ್ ಇದೆ. ಹಾಗಾಗಿ AB ಸ್ಕ್ವೇರ್ ಅಂತ ಹೇಳಿದರೆ 3 ಸ್ಕ್ವೇರ್ ಪ್ಲಸ್ BCನ ಅವ್ರು ಕೊಟ್ಟಿಲ್ಲ. ಸೊ ಅದೇನಾಗುತ್ತೆ BC ಸ್ಕ್ವೇರ್ ಅಂತಕ್ಕಂಥದ್ದು ಹಾಗೆ ಬರ್ಕೊಳ್ತೀವಿ BC ಸ್ಕ್ವೇರ್. 4 ಸ್ಕ್ವೇರ್ ಅಂತ ಹೇಳಿದರೆ 16 ದಟ್ ಈಸ್ ಈಕ್ವಲ್ ಟು 3 ಸ್ಕ್ವೇರ್ ಅಂತ ಹೇಳಿದರೆ 9 ಪ್ಲಸ್ BC ಸ್ಕ್ವೇರ್.
ಏನಾಯ್ತು ಈಗ 16 ದಟ್ ಈಸ್ ಈಕ್ವಲ್ ಟು 9 ಪ್ಲಸ್ ಬಿ ಸಿ ಸ್ಕ್ವೇರ್ ಆಯಿತು. ಇವಾಗ ಈ ಈಕ್ವೇಷನ್ನ ಸಿಂಪ್ಲಿಫೈ ಮಾಡಿದರೆ ನಾವು ನೋಡಿ 16 9 ರೈಟ್ ಸೈಡಿಗೆ ಇರ್ತಕ್ಕಂಥದ್ದು ಲೆಫ್ಟ್ ಸೈಡಿಗೆ ಬಂದಾಗ ಏನಾಗ್ತೈತಿ ಮೈನಸ್ ಆಗ್ತೈತಿ. ಅವಾಗ ಅದೇನಾಗ್ತೈತಿ 9 ಈ ಕಡೆ ಬಂತು ಅಂದರೆ -9 ಆಗ್ತೈತಿ. -9 ದಟ್ ಈಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್. ಬಿ ಸಿ ಸ್ಕ್ವೇರ್ ಆಯಿತು. 16 - 9 ಅಂತ ಹೇಳಿದರೆ ವ್ಯಾಲ್ಯೂ ಏನಾಗ್ತೈತಿ 16 - 9 ಅಂತ ಹೇಳಿದರೆ 7 ಆಗ್ತೈತಿ. ಏನು 16 - 9 ಅಂತ ಹೇಳಿದರೆ 7. 16 - 9 ಅಂತ ಹೇಳಿದರೆ 7 ಆಗ್ತೈತಿ. 7 ದಟ್ ಈಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಆಗ್ತೈತಿ. 7 ದಟ್ ಈಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಆಗ್ತೈತಿ. ನಮಗೆ ಇವಾಗ ಏನು ಸಿಕ್ತು ಬಿ ಸಿ ಸ್ಕ್ವೇರ್ನ ವ್ಯಾಲ್ಯೂ ಸಿಕ್ತು. ನಮಗೇನು ಸಿಕ್ತು ಬಿ ಸಿ ಸ್ಕ್ವೇರ್ನ ವ್ಯಾಲ್ಯೂ ಸಿಕ್ತು. ಬಟ್ ನಮಗೇನು ಬೇಕಾಗಿರೋದು ಬಿ ಸಿ ಅಷ್ಟೇ. ಬಿ ಸಿ ಸ್ಕ್ವೇರ್ನ ವ್ಯಾಲ್ಯೂ ಬೇಡ, ನಮಗೆ ಏನು ಬೇಕು ಬಿ ಸಿ ವ್ಯಾಲ್ಯೂ ಅಷ್ಟೇ ಬೇಕು. ಇಲ್ಲಿ ಸ್ಕ್ವೇರ್ ಇದೆ, ಈ ಸ್ಕ್ವೇರು ರೈಟ್ ಸೈಡಲ್ಲಿ ಇರ್ತಕ್ಕಂಥ ಸ್ಕ್ವೇರ್ನ ನಾವು ಲೆಫ್ಟ್ ಸೈಡಿಗೆ ಕಳಿಸಿದಾಗ ಅದೇನಾಗ್ತೈತಿ ಸ್ಕ್ವೇರ್ ಇದ್ದಿದ್ದು ಲೆಫ್ಟ್ ಸೈಡಿಗೆ ಹೋದಾಗ ಸ್ಕ್ವೇರ್ ರೂಟ್ ಆಗ್ತೈತಿ. ಅವಾಗ ಅದೇನಾಗ್ತೈತಿ √7 ದಟ್ ಈಸ್ ಈಕ್ವಲ್ ಟು ಬಿ ಸಿ ಆಗ್ತೈತಿ. ಏನಾಗ್ತೈತಿ √7 ದಟ್ ಈಸ್ ಈಕ್ವಲ್ ಟು ಬಿ ಸಿ ಆಗ್ತೈತಿ. ಅವಾಗ ನಮಗೇನು ಸಿಕ್ತು ಬಿ ಸಿ ವ್ಯಾಲ್ಯೂ ಸಿಕ್ತು. ಆವಾಗ ಬಿ ಸಿ ವ್ಯಾಲ್ಯೂ ಏನಾಗ್ತೈತಿ √7 ಆಗ್ತೈತಿ. ನಮಗೆ ಇವಾಗ ಏನು ಸಿಕ್ತು ಅಭಿಮುಖ ಬಾಹುವಿನ ಲೆಂತು ಸಿಕ್ತು, ಹೈಪೋಟೆನಸ್ದು ಲೆಂತ್ ಸಿಕ್ತು, ಮತ್ತು ಅಡ್ಜಸೆಂಟ್ ಸೈಡಿನ ಲೆಂತ್ ಕೂಡ ಸಿಕ್ತು. ಏನು ಸಿಕ್ತು ಅಭಿಮುಖ ಬಾಹು, ವಿಕರ್ಣ ಬಾಹು ಮತ್ತು ಪಾರ್ಶ್ವ ಬಾಹುವಿನ ಲೆಂತ್ ಕೂಡ ಸಿಕ್ತು. ಅವು ಮೂರು ಸಿಕ್ಕಾದ್ಮೇಲೆ ನಾವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಿಂದು ವ್ಯಾಲ್ಯೂಸ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇವಾಗ ಕ್ವಶನ್ ನೋಡ್ರಿ, ಕ್ವಶನಲ್ಲಿ ಏನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಕಾಸ್ ಎ ಮತ್ತು ಟ್ಯಾನ್ ಎ ಅನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಏನು ಕೇಳಿದ್ದಾರೆ ಕಾಸ್ ಎ ಮತ್ತು ಟ್ಯಾನ್ ಎ ಅನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಕೇಳಿದ್ದಾರೆ. ಹೌದಾ ನೋಡಿ, ಆ್ಯಂಗಲ್ಲು ಇಲ್ಲಿ ಎ ಅನ್ನು ಕೊಟ್ಟಿದ್ದಾರೆ. ಅವರು ಏನು ಕೊಟ್ಟಿದ್ದಾರೆ ಎ ಅನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಎ ಅಂತ ಬರ್ಕೊಳ್ತೀವಿ, ಇದನ್ನು ಸಿ ಅಂತ ಬರ್ಕೊಳ್ತೀವಿ. ಇವಾಗ ನಾವೇನು ಮಾಡಬೇಕು ಕಾಸ್ ಎ ಅನ್ನು ಫೈಂಡ್ ಔಟ್ ಮಾಡಬೇಕು. ಏನು ಫೈಂಡ್ ಔಟ್ ಮಾಡಬೇಕು ಕಾಸ್ ಎ ಅನ್ನು ಫೈಂಡ್ ಔಟ್ ಮಾಡಬೇಕು. ಆವಾಗ ಕಾಸ್ ಎ ಏನಾಗುತ್ತೆ ಕಾಸ್ ಎ ಏನಾಗುತ್ತೆ ಅವಾಗ ಕಾಸ್ ಎ ಅಂತ ಹೇಳಿದರೆ ನಮಗೆ ಗೊತ್ತು ಏನಂತ ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಬೈ ಹೈಪೋಟೆನಸ್ ಅಂತ ಗೊತ್ತು. ಅಡ್ಜಸೆಂಟ್ ಬೈ ಹೈಪೋಟೆನಸ್ ಅಂತ ಗೊತ್ತು. ಅಡ್ಜಸೆಂಟ್ ಸೈಡ್ ಎಷ್ಟಿದೆ √7 ಇದೆ. √7 ಡಿವೈಡೆಡ್ ಬೈ ಹೈಪೋಟೆನಸ್ ಎಷ್ಟಿದೆ 4 ಇದೆ. ಆವಾಗ ಕಾಸ್ ಎ ಏನಾಗುತ್ತೆ √7 ಡಿವೈಡೆಡ್ ಬೈ 4 ಆಗುತ್ತೆ. √7 ಡಿವೈಡೆಡ್ ಬೈ 4 ಆಗುತ್ತೆ. ಇದು ಕಾಸ್ ಎ. ಮತ್ತೇನು ಕೇಳಿದ್ದಾರೆ ಟ್ಯಾನ್ ಎ ಅನ್ನು ಕೇಳಿದ್ದಾರೆ. ಟ್ಯಾನ್ ಎ ಅಂತ ಹೇಳಿದರೆ ನಮಗೆ ಗೊತ್ತು ಟ್ಯಾನ್ ಎ ಅಂತ ಹೇಳಿದರೆ ಆಪೋಸಿಟ್ ಬೈ ಹೈಪೋಟೆನಸ್ ಸೈಡ್ ಅಂತ. ಆಪೋಸಿಟ್ ಸೈಡಿನ ವ್ಯಾಲ್ಯೂಸ್ ಎಷ್ಟಿದೆ ಆಪೋಸಿಟ್ ಸೈಡ್ ಎಷ್ಟಿದೆ 3 ಸೆಂಟಿಮೀಟರ್ ಇದೆ. ಹಾಗಾಗಿ 3 ಡಿವೈಡೆಡ್ ಬೈ ಟ್ಯಾನ್ ಎ ಅಂತ ಹೇಳಿದರೆ ಆಪೋಸಿಟ್ ಬೈ ಅಡ್ಜಸೆಂಟು. ಟ್ಯಾನ್ ಎ ಅಂತ ಹೇಳಿದರೆ ಆಪೋಸಿಟ್ ಬೈ ಅಡ್ಜಸೆಂಟು. ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳಿದರೆ 3 ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡಿಂದ ಎಷ್ಟಿದೆ ಅಂತ ಹೇಳಿದರೆ √7 ಇದೆ. ಸೊ ಆನ್ಸರ್ ಏನಾಗುತ್ತೆ ಟ್ಯಾನ್ ಎ ದಟ್ ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ √7 ಆಗುತ್ತೆ. ಟ್ಯಾನ್ ಎ ಏನಾಗುತ್ತೆ 3 ಡಿವೈಡೆಡ್ ಬೈ √7 ಆಗುತ್ತೆ. ಕಾಸ್ ಎ ಅಂತ ಹೇಳಿದ್ರೆ √7 ಡಿವೈಡೆಡ್ ಬೈ 4 ಅಂತ ಆಗುತ್ತೆ. ಅವರು ಕ್ವಶನ್ ನೋಡಬೇಕು. ಕ್ವಶನಲ್ಲಿ ಅವ್ರು ಏನು ಕೊಟ್ಟಿರ್ತಾರೆ ಒಂದು ಫಂಕ್ಷನಿಂದು 2 ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಅದು ಏನು ಈ ಸೈಡ್ಸಿನ 2 ಸೈಡಿನ ವ್ಯಾಲ್ಯೂನ ಕೊಟ್ಟಿರ್ತಾರೆ. ಆ 2 ಸೈಡಿನ ವ್ಯಾಲ್ಯೂ ಕೊಟ್ಟಾಗ ನಾವು ಇನ್ನೊಂದು ಸೈಡಿಂದು ವ್ಯಾಲ್ಯೂನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಯಾವ ರೀತಿ ಅಂತ ಹೇಳಿದರೆ ಬೈ ಯೂಸಿಂಗ್ ಪೈಥಾಗರಸ್ ಥಿಯರಮ್ಮು. ಪೈಥಾಗರಸ್ ಪ್ರಮೇಯನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು 3 ಸೈಡಿಂದು ಅಳತೆಯನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ನಮಗೆ 3 ಸೈಡಿನ ಅಳತೆ ಸಿಕ್ತು ಅಂತ ಹೇಳಿದರೆ ಆ ಫಂಕ್ಷನ್ಸ್ಗಳ್ನ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ನಮಗೆ ಈ ಕ್ವಶನಲ್ಲಿ ಕಾಸ್ ಎ ಮತ್ತು ಟ್ಯಾನ್ ಎ ಅನ್ನು ಕಂಡುಹಿಡಿಯಲಿಕ್ಕೆ ಕೇಳಿದರು. ಕಾಸ್ ಎ ಅಂತ ಹೇಳಿದರೆ √7 ಡಿವೈಡೆಡ್ ಬೈ 4, ಟ್ಯಾನ್ ಎ ಅಂತ ಹೇಳಿದರೆ 3 ಡಿವೈಡೆಡ್ ಬೈ √7 ಆಗುತ್ತೆ.
ನೆಕ್ಸ್ಟ್ ಕ್ವಶನ್ ನೋಡಿ ಕಾಟ್ ಎ ದಟ್ ಈಸ್ ಈಕ್ವಲ್ ಟು 8 ಏನು ಕಾಟ್ ಎ ದಟ್ ಈಸ್ ಈಕ್ವಲ್ ಟು 8 ಅಂತ ಕೊಟ್ಟಿದ್ದಾರೆ. ಫೈಂಡ್ ಸೈನ್ ಎ ಆ್ಯಂಡ್ ಸೀಕೆಂಟ್ ಎ. ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ? ಸೈನ್ ಎ ಮತ್ತು ಸೀಕೆಂಟ್ ಎ ಅನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಯಾವುದ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರು ಅಂತ ಹೇಳಿದರೆ ಕಾಟ್ ಥೀಟಾದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಯಾವುದ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ? ಕಾಟ್ ಥೀಟಾದ ವ್ಯಾಲ್ಯೂ ಕೊಟ್ಟಿದ್ದಾರೆ. ಕಾಟ್ ಎ ದಟ್ ಈಸ್ ಈಕ್ವಲ್ ಟು 8 ಅಂತ ಕೊಟ್ಟಿದ್ದಾರೆ. ನಮಗೆ ಕಾಟ್ದು ರೇಷಿಯೋ ಗೊತ್ತು. ಕಾಟ್ ಥೀಟಾದ ರೇಷಿಯೋ ಏನು ಹೇಳ್ತೈತಿ ಅಂತ ಹೇಳಿದರೆ ಅಡ್ಜಸೆಂಟ್ ಬೈ ಆಪೋಸಿಟ್ ಅಂತ ಹೇಳ್ತೈತಿ. ಏನು ಹೇಳ್ತೈತಿ? ಟ್ಯಾನ್ ಥೀಟಾ ಏನು ಹೇಳ್ತೈತಿ? ಟ್ಯಾನ್ ಥೀಟಾ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳ್ತೈತಿ. ಬಟ್ ಕಾಟ್ ಥೀಟಾ ಏನಾಗ್ತೈತಿ ಅಂತ ಹೇಳಿದರೆ ಟ್ಯಾನಿನ ಉಲ್ಟಾ ಆಗ್ತೈತಿ. ಟ್ಯಾನಿನ ಉಲ್ಟಾ ಆದಾಗ ಏನಾಗ್ತೈತಿ? ಕಾಟ್ ಥೀಟಾ ಅಂತ ಹೇಳಿದರೆ ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಆಪೋಸಿಟ್ ಸೈಡ್ ಆಗ್ತೈತಿ. ಏನಾಗ್ತೈತಿ? ಅಡ್ಜಸೆಂಟ್ ಡಿವೈಡೆಡ್ ಬೈ ಆಪೋಸಿಟ್ ಆಗ್ತೈತಿ. ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಕನ್ಸಿಡರ್ ಮಾಡಿದರೆ ಆ್ಯಂಗಲ್ಲು ಎ ಅಲ್ಲಿ ಪರ್ಮಿಷನ್ ಆಗಿರುತ್ತೆ. ಇದು ಆ್ಯಂಗಲ್, ಇದಕ್ಕೆ ಎ ಅಂತ ಹೆಸರು ಕೊಡ್ತೀವಿ. ಆ್ಯಂಗಲ್ ಎ, ಇದು ಬಿ, ಇದು ಸಿ. ಇದು ಹೈಪೋಟೆನಸ್ ಸೈಡು, ಇದು ಆಪೋಸಿಟ್ ಸೈಡು, ಇದು ಅಡ್ಜಸೆಂಟ್ ಸೈಡು. ಅವ್ರು ಏನು ಕೊಟ್ಟಿದ್ದಾರೆ? 8 ಅಂತ ಕೊಟ್ಟಿದ್ದಾರೆ. 8 ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಡಿನಾಮಿನೇಟ್ರಲ್ಲಿ ಏನಿರುತ್ತೆ? ಆಲ್ವೇಸ್ 1 ಇರುತ್ತೆ. ಏನಿರುತ್ತೆ? ಡಿನಾಮಿನೇಟ್ರಲ್ಲಿ 1 ಇರುತ್ತೆ. ಸೊ ಇದರ ಪ್ರಕಾರ ನಾವು ನೋಡೋದಾದರೆ ಅಡ್ಜಸೆಂಟ್ ಸೈಡಿನ ವ್ಯಾಲ್ಯೂ ಏನಾಗುತ್ತೆ? 8 ಸೆಂಟಿಮೀಟರ್ ಆಗುತ್ತೆ. ಆಪೋಸಿಟ್ ಸೈಡಿನ ವ್ಯಾಲ್ಯೂ ಏನಾಗುತ್ತೆ? 1 ಸೆಂಟಿಮೀಟರ್ ಆಗುತ್ತೆ. ಆಪೋಸಿಟಿಂದ ಏನಾಗುತ್ತೆ? 1 ಸೆಂಟಿಮೀಟರ್ ಆಗುತ್ತೆ. ನಮಗೆ ಇನ್ನೇನು ಕೊಟ್ಟಿಲ್ಲ. ಈಗ ಹೈಪೋಟೆನಸ್ ಸೈಡ್ನ ಕಂಡುಹಿಡಿಬೇಕು ನಾವು. ಹೈಪೋಟೆನಸ್ ಸೈಡ್ ಅಂತೂ ಕೊಟ್ಟಿಲ್ಲ ಅವರು. ಹೈಪೋಟೆನಸ್ ಸೈಡ್ ಏನಾಗ್ತೈತೆ ಅವಾಗ? ಫ್ರಮ್ ದ ಪೈಥಾಗರಸ್ ಥಿಯರಮ್ ನಾವು ನೋಡೋದಾದರೆ ಅದೇನಾಗ್ತೈತಿ? ಎ ಸಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ನೋಡ್ತೀವಿ. ಎ ಸಿ ಸ್ಕ್ವೇರ್ ಕೊಟ್ಟಿಲ್ಲ ಅವರು, ಅದನ್ನು ನಾವು ಎ ಸಿ ಸ್ಕ್ವೇರ್ ಅಂತ ಹಾಗೆ ಬರ್ಕೊಳ್ತೀವಿ. ದಟ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್. ಎ ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎ ಬಿ ವ್ಯಾಲ್ಯೂ ಎಷ್ಟಿದೆ? 8 ಇದೆ. ಸೊ 8 ಸ್ಕ್ವೇರ್ ಪ್ಲಸ್ ಬಿ ಸಿ ವ್ಯಾಲ್ಯೂ, ಬಿ ಸಿ ಕೊಟ್ಟಿದ್ದಾರೆ, ಅದೆಷ್ಟಿದೆ? 1 ಇದೆ. ಸೊ ಇದು 1 ಸ್ಕ್ವೇರ್ ಆಗುತ್ತೆ. ಆವಾಗ ಎ ಸಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 8 ಸ್ಕ್ವೇರ್ ಅಂತ ಹೇಳಿದರೆ 64 ಪ್ಲಸ್ 1 ಸ್ಕ್ವೇರ್ ಅಂತ ಹೇಳಿದರೆ 1 ಆಗುತ್ತೆ. ಎ ಸಿ ಬೇಕು ನಮಗೆ, ಎ ಸಿ ಸ್ಕ್ವೇರ್ ಬೇಡ. ಎ ಸಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 64 ಪ್ಲಸ್ 1 ಅಂತ ಹೇಳಿದರೆ 65 ಆಗುತ್ತೆ. ನಮಗೆ ಎ ಸಿ ಬೇಕು, ಸ್ಕ್ವೇರ್ ಬೇಡ. ಸೊ ಎ ಸಿ ಈಸ್ ಈಕ್ವಲ್ ಟು ಸ್ಕ್ವೇರ್ ಇದ್ದಿದ್ದು ಆ ಕಡೆ ಹೋತು ಅಂತ ಹೇಳಿದರೆ ಅದನ್ನು ನಾವು √65 ಅಂತ ಬರಿತೀವಿ. ಏನು ಬರಿತೀವಿ? √65 ಅಂತ ಬರಿತೀವಿ. ಇದು ಎ ಸಿ ಸೈಡ್ನ ವ್ಯಾಲ್ಯೂ ಆಗಿರುತ್ತೆ. ಹೈಪೋಟೆನಸ್ ವ್ಯಾಲ್ಯೂ ಎಷ್ಟು ಸಿಕ್ತು ನಮಗೆ? √65 ಸಿಕ್ತು. ಎಷ್ಟು ಸಿಕ್ತು? √65 ಸಿಕ್ತು. ಇವಾಗ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಏನು ಕೇಳಿದ್ದಾರೆ ಅವರು? ಸೈನ್ ಎ ಅನ್ನು ಕೇಳಿದ್ದಾರೆ. ಆವಾಗ ಸೈನ್ ಎ ಅಂತ ಹೇಳಿದರೆ ನಮಗೆ ಗೊತ್ತು ಆಪೋಸಿಟ್ ಬೈ ಹೈಪೋಟೆನಸ್ ಸೈಡ್ ಅಂತ. ಆಪೋಸಿಟ್ ಎಷ್ಟಿದೆ? ಆಪೋಸಿಟ್ ಸೈಡು 1 ಸೆಂಟಿಮೀಟರ್ ಇದೆ. ಡಿವೈಡೆಡ್ ಬೈ ಹೈಪೋಟೆನಸ್ ಸೈಡಿನ ವ್ಯಾಲ್ಯೂ ಗೊತ್ತು, ಅದು √65. ಆವಾಗ ಸೈನ್ ಎ ಏನಾಗುತ್ತೆ? 1 ಡಿವೈಡೆಡ್ ಬೈ √65 ಆಗುತ್ತೆ. ಮತ್ತೇನು ಕೇಳಿದ್ದಾರೆ? ಸೀಕೆಂಟ್ ಥೀಟಾವನ್ನು ಕೇಳಿದ್ದಾರೆ. ಸೀಕೆಂಟ್ ಥೀಟಾ ಅಂತ ಹೇಳಿದರೆ ಸೀಕೆಂಟ್ ಎ ಅಂತ ಹೇಳಿದರೆ ನಮಗೆಲ್ಲ ಗೊತ್ತು ಹೈಪೋಟೆನಸ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂತ. ಹೈಪೋಟೆನಸ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಹೈಪೋಟೆನಸ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂತ ಹೇಳಿದರೆ ಸೀಕೆಂಟ್ ವ್ಯಾಲ್ಯೂ ಏನಾಗುತ್ತೆ? ಹೈಪೋಟೆನಸಲ್ಲಿ √65 ಇದೆ. ಡಿವೈಡೆಡ್ ಬೈ ಅಡ್ಜಸೆಂಟ್ ವ್ಯಾಲ್ಯೂ ಎಷ್ಟಿದೆ? 8 ಇದೆ. ಅದೇನಾಗುತ್ತೆ? ಸೀಕೆಂಟ್ ಎ ಏನಾಗುತ್ತೆ? √65 ಡಿವೈಡೆಡ್ ಬೈ 8 ಆಗುತ್ತೆ. ಏನಾಗುತ್ತೆ? √65 ಡಿವೈಡೆಡ್ ಬೈ 8 ಆಗುತ್ತೆ. ಅವರು ನಮಗೆ ಏನು ಕಂಡುಹಿಡಿಯೋಕೆ ಕೇಳಿದ್ರು ಅದನ್ನು ಕಂಡುಹಿಡಿದಿದ್ವಿ. ಸೈನ್ ಎ ದಟ್ ಈಸ್ 1 ಡಿವೈಡೆಡ್ ಬೈ √65. ಮತ್ತೇನು ಕೇಳಿದರು? ಸೀಕೆಂಟ್ ಎನ್ನು ಕೇಳಿದರು. ಸೀಕೆಂಟ್ ಎ ದಟ್ ಈಸ್ ಈಕ್ವಲ್ ಟು √65 ಡಿವೈಡೆಡ್ ಬೈ 8. ಇದಿಷ್ಟು ಅವ್ರು ನಮಗೆ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದು. ಇದನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದರೆ ನಾವು ಫ್ರಮ್ ಪೈಥಾಗರಸ್ ಥಿಯರಮಿಂದ ಬರಬೇಕು. ಫಸ್ಟು ಪೈಥಾಗರಸ್ ಥಿಯರಮ್ನ ಯೂಸ್ ಮಾಡ್ಕೊಂಡು ನಾವು ಯಾವ ಸೈಡಿನ ವ್ಯಾಲ್ಯೂವನ್ನು ಕೊಟ್ಟಿಲ್ಲ ಆ ಸೈಡಿನ ವ್ಯಾಲ್ಯೂವನ್ನು ಕಂಡುಹಿಡಿತೀವಿ. ಆವಾಗ 3 ಸೈಡಿನ ವ್ಯಾಲ್ಯೂ ಸಿಕ್ತು ಅಂತ ಹೇಳಿದರೆ ನಾವು ಈಸಿಯಾಗಿ ಫಂಕ್ಷನ್ಸಿಂದು ಅವ್ರು ಏನು ಕೇಳಿರ್ತಾರಲ್ಲ ಅದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು.
ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನು ಕೊಟ್ಟಿದ್ದಾರೆ, ಸೀಕೆಂಟ್ ಎ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, ಸೀಕೆಂಟ್ ಎ ಅನ್ನು ಕೊಟ್ಟಿದ್ದಾರೆ. ಸೀಕೆಂಟ್ ಎ ಎಷ್ಟಿದೆ, 13/12 ಇದೆ. ಎಷ್ಟಿದೆ, 13/12 ಇದೆ. ಅವ್ರು ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ, ಕ್ಯಾಲ್ಕುಲೇಟ್ ಆಲ್ ಅದರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಹೇಳಿದ್ದಾರೆ. ಏನು, ಎಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ಗಳ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಬಟ್ ಅವ್ರು ಕೊಟ್ಟಿರ್ತಕ್ಕಂಥದ್ದು ಏನು, ಓನ್ಲಿ ಸೀಕೆಂಟಿಂದ ಅಷ್ಟೇ ಕೊಟ್ಟಿದ್ದಾರೆ. ಎಷ್ಟು ಫಂಕ್ಷನ್ಸ್ ಇದೆ, 6 ಫಂಕ್ಷನ್ಸ್ ಇದೆ. ಅದರಲ್ಲಿ ಅವರು 1 ಫಂಕ್ಷನ್ನಿನ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಇನ್ನುಳಿದಂತಹ 5 ಫಂಕ್ಷನ್ನಿನ ರೇಷಿಯೋಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಸೀಕೆಂಟ್ ಅಂತ ಕೊಟ್ಟಿದ್ದಾರೆ. ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಕನ್ಸಿಡರ್ ಮಾಡೋಣ. ಇದನ್ನು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಕನ್ಸಿಡರ್ ಮಾಡಿದರೆ ಎ, ಇದು ಬಿ, ಇದು ಸಿ. ಏನು ಕೊಟ್ಟಿದ್ದಾರೆ, 13/12 ಅಂತ ಕೊಟ್ಟಿದ್ದಾರೆ. ಸೀಕೆಂಟ್ ಎ ಅಂತ ಹೇಳಿದರೆ, ಸೀಕೆಂಟ್ ಎ ಅಂತ ಹೇಳಿದರೆ ಹೈಪೋಟೆನಸ್ ಡಿವೈಡೆಡ್ ಬೈ ಅರ್ಜಸೆಂಟ್ ಅಂತ. ಹೈಪೋಟೆನಸ್ ಡಿವೈಡೆಡ್ ಬೈ ಅರ್ಜಸೆಂಟು. ಹೈಪೋಟೆನಸ್ ಡಿವೈಡೆಡ್ ಬೈ ಅರ್ಜಸೆಂಟ್ ಅಂತ ಹೇಳಿದರೆ ಇಲ್ಲಿ ಹೈಪೋಟೆನಸ್ ವ್ಯಾಲ್ಯೂ, ಹೈಪೋಟೆನಸ್ ಸೈಡ್ ಯಾವುದಾಗುತ್ತೆ, ಎ ಸಿ ಆಗುತ್ತೆ. ಎ ಸಿ ಅಂತಕ್ಕಂಥದ್ದು ಹೈಪೋಟೆನಸ್ ಸೈಡು, ಅದ್ರ ವ್ಯಾಲ್ಯೂ ಎಷ್ಟಿದೆ, 13 ಕೊಟ್ಟಿದ್ದಾರೆ. ಮತ್ತೇನು ಕೊಟ್ಟಿದ್ದಾರೆ, ಅರ್ಜಸೆಂಟ್ ಕೊಟ್ಟಿದ್ದಾರೆ. ಅರ್ಜಸೆಂಟ್ ಸೈಡ್ ಯಾವುದಾಗುತ್ತೆ, ಎ ಬಿ ಆಗುತ್ತೆ. ಅರ್ಜಸೆಂಟ್ ಸೈಡ್ ಏನಾಗುತ್ತೆ, ಎ ಬಿ ಆಗುತ್ತೆ. ಆವಾಗ ಎ ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎ ಬಿ ವ್ಯಾಲ್ಯೂ ಎಷ್ಟಾಗುತ್ತೆ, 12 ಸೆಂಟಿಮೀಟರ್ ಆಗುತ್ತೆ. ಇದಿಷ್ಟು ಅವ್ರು ಕೊಟ್ಟಿರ್ತಕ್ಕಂಥದ್ದು. ಬಟ್ ನಮಗೆ ಅವ್ರು ಏನು ಕೊಟ್ಟಿಲ್ಲ, ಎ ಬಿ ಸೈಡಿನ ಲೆಂತನ್ನು ಕೊಟ್ಟಿಲ್ಲ ಅವರು. ಅವ್ರು ಏನು ಕೊಟ್ಟಿಲ್ಲ, ಬಿ ಸಿ ಸೈಡಿನ ಲೆಂತ್ ಕೊಟ್ಟಿಲ್ಲ. ಸೊ ನಾವು ಬಿ ಸಿ ಸೈಡಿನ ಲೆಂತ್ ಕಂಡುಹಿಡಬೇಕು. ಪೈಥಾಗರಸ್ ಥಿಯರಮ್ನ ಯೂಸ್ ಮಾಡ್ತೀವಿ. ಎ ಸಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಅಂತ ಹೇಳಿದರೆ 13 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಅಂತ ಹೇಳಿದರೆ 12 ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅವ್ರು ಕೊಟ್ಟಿಲ್ಲ. ಸೊ ಬಿ ಸಿ ಹಾಗೆ ಬರ್ಕೊಳ್ತೀವಿ, ಬಿ ಸಿ ಸ್ಕ್ವೇರ್ ಅಂತೇಳಿ. 13 ಸ್ಕ್ವೇರ್ ಅಂತ ಹೇಳಿದರೆ 169 ದಟ್ ಈಸ್ ಈಕ್ವಲ್ ಟು 12 ಸ್ಕ್ವೇರ್ ಅಂತ ಹೇಳಿದರೆ 144 ಪ್ಲಸ್ ಬಿ ಸಿ ಸ್ಕ್ವೇರ್. ಬಿ ಸಿ ಸ್ಕ್ವೇರ್ ಅವ್ರು ಕೊಟ್ಟಿಲ್ಲ. ಸೊ ಬಿ ಸಿ ಸ್ಕ್ವೇರ್ನ ಹಾಗೆ ಬರ್ಕೊಳ್ತೀವಿ. ಇಲ್ಲಿ ನೋಡಿ, ಇದನ್ನು ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಮಾಡಿದ್ರೆ ನಮಗೇನು ಸಿಗುತ್ತೆ, ಬಿ ಸಿ ಸ್ಕ್ವೇರ್ ಸಿಗುತ್ತೆ. ಸೊ ರೈಟ್ ಸೈಡಲ್ಲಿ 144 ಇದೆ, ಅದನ್ನು ಲೆಫ್ಟ್ ಸೈಡಿಗೆ ತಂದಾಗ ಅದೇನಾಗುತ್ತೆ, 169 ಮೈನಸ್ 144 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್. 169 ಮೈನಸ್ 144 ಅಂತ ಹೇಳಿದರೆ ಅದು 25 ದಟ್ ಈಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಆಗುತ್ತೆ. 25 9 ಮೈನಸ್ 4 ಅಂತ ಹೇಳಿದರೆ 5, 6 ಮೈನಸ್ 4 ಅಂತ ಹೇಳಿದರೆ 2, 1 ಮೈನಸ್ 1 ಅಂತ ಹೇಳಿದರೆ 0 ದಟ್ ಈಸ್ 25 ಆಗುತ್ತೆ. ಬಿ ಸಿ ಸ್ಕ್ವೇರ್ ಇದೆ, ನಮಗೇನು ಬೇಕು, ಬಿ ಸಿ ಅಷ್ಟೇ ಬೇಕು. ಹಾಗಾಗಿ ನಾವೇನು ಮಾಡ್ತೀವಿ, ಇಲ್ಲಿ ಸ್ಕ್ವೇರ್ನ ಈ ಕಡೆ ಕಳಿಸ್ತೀವಿ. ಸ್ಕ್ವೇರ್ ಈ ಕಡೆ ಬಂತು ಅಂದರೆ √25 ದಟ್ ಈಸ್ ಈಕ್ವಲ್ ಟು ಬಿ ಸಿ ಆಗುತ್ತೆ. √25 ಅಂತ ಹೇಳಿದರೆ 5. √25 ಅಂತ ಹೇಳಿದರೆ 5. ಆವಾಗ ಬಿ ಸಿ ಸೈಡಿನ ಲೆಂತ್ ಏನಾಗುತ್ತೆ, 5 ಸೆಂಟಿಮೀಟರ್ ಆಗುತ್ತೆ. ನಮಗೇನು ಸಿಕ್ತು ಈಗ, ಬಿ ಸಿ ಸೈಡಿನ ಲೆಂತ್ ಸಿಕ್ತು, ದಟ್ ಈಸ್ 5 ಸೆಂಟಿಮೀಟರ್ ಅಂತ ಹೇಳಿ. ಇನ್ನು ಉಳಿದಂತಹ ಎಲ್ಲ ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇದಿಷ್ಟನ್ನು ಯೂಸ್ ಮಾಡ್ಕೊಂಡು ನಾವು ಈಗ 3 ಸೈಡಿನ ಲೆಂತನ್ನು ಫೈಂಡ್ ಔಟ್ ಮಾಡಿದ್ವಿ. ಇಷ್ಟ ಮೇಲೆ ಏನು ಮಾಡ್ತಾ ಹೋಗೋಣ, ಆಲ್ ಸೈಡ್ಸಿನ ಆಲ್ ರೇಷಿಯೋಸ್ನ ನಾವು ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದಾಗಿ ಸೈನ್ ತೀಟಾ ಅಂತ ಹೇಳಿದರೆ ಆಪೋಸಿಟ್ ಬೈ ಹೈಪೋಟೆನಸ್ಸು. ಆಪೋಸಿಟ್ ಸೈಡಿಂದ ಎಷ್ಟಿದೆ, ಆ್ಯಂಗಲ್ ಇಲ್ಲಿ ಪರ್ಮಿಷನ್ ಆಗಿದೆ ಅಂತ ಹೇಳಿದರೆ ಆಪೋಸಿಟ್ ಸೈಡ್ ಯಾವುದಾಗಿರುತ್ತೆ, ಬಿ ಸಿ ಆಗಿರುತ್ತೆ. ಈ ಬಿ ಸಿ ಅಂತಕ್ಕಂಥದ್ದು ಆಪೋಸಿಟ್ ಸೈಡು, ಎ ಸಿ ಅಂತಕ್ಕಂಥದ್ದು ಹೈಪೋಟೆನಸ್ ಸೈಡು, ಎ ಬಿ ಅಂತಕ್ಕಂಥದ್ದು ಅಡ್ಜಸೆಂಟ್ ಸೈಡ್ ಆಗಿರುತ್ತೆ. ಸೊ ಆಪೋಸಿಟ್ ಸೈಡಿನ ವ್ಯಾಲ್ಯೂ ಕೊಟ್ಟಿದ್ದಾರೆ. ಆಪೋಸಿಟ್ ಸೈಡ್ ವ್ಯಾಲ್ಯೂ ಎಷ್ಟಿದೆ, 5 ಸೆಂಟಿಮೀಟರ್ ಇದೆ. ಸೊ 5 ಡಿವೈಡೆಡ್ ಬೈ ಹೈಪೋಟೆನಸ್ ಅಂತ ಹೇಳಿದರೆ ಎ ಸಿ ವ್ಯಾಲ್ಯೂ ಎಷ್ಟಿದೆ, 13 ಇದೆ. ಸೊ ಸೈನ್ ತೀಟಾ ಏನಾಗುತ್ತೆ, 5 ಡಿವೈಡೆಡ್ ಬೈ 13 ಆಗುತ್ತೆ. ನೆಕ್ಸ್ಟ್ ಕಾಸ್ ತೀಟಾ ಅಂತ ಹೇಳಿದರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್ಸು. ಅಡ್ಜಸೆಂಟ್ ಬೈ ಹೈಪೋಟೆನಸ್ ಅಂತ ಹೇಳಿದರೆ ಅಡ್ಜಸೆಂಟ್ ವ್ಯಾಲ್ಯೂ ಎಷ್ಟಿದೆ, 12 ಇದೆ. ಸೊ 12 ಡಿವೈಡೆಡ್ ಬೈ 5 ಆಗುತ್ತೆ. ನೆಕ್ಸ್ಟ್ ಟ್ಯಾನ್ ತೀಟಾ
ಟ್ಯಾನ್ ಥೀಟಾ ದಟ್ ಈಸ್ ಈಕ್ವಲ್ ಟು ಹೈಪೋಟೆನಸ್ ಕ್ಯಾನ್ಸಲ್ ಆಗುತ್ತೆ. ಹೈಪೋಟೆನಸ್ ಕ್ಯಾನ್ಸಲ್ ಆದಾಗ 13 ಇದು 12/13. ಸೊ 13 ಕ್ಯಾನ್ಸಲ್ ಆಗುತ್ತೆ. 13 ಕ್ಯಾನ್ಸಲ್ ಆದಾಗ ಇನ್ನೇನು ಸಿಗುತ್ತೆ ನಮಗೆ 5/12 ಸಿಗುತ್ತೆ. 5/12. ನೆಕ್ಸ್ಟ್ ಕೋಸಿಕೆಂಟ್ ಥೀಟಾ ಅಂತ ಹೇಳಿದರೆ ಇದೇ ಸೈನ್ ಥೀಟಾನ ಉಲ್ಟಾ ಬರೀರಿ, ಅವಾಗ ನಮಗೇನು ಸಿಗುತ್ತದು 13/5 ಆಗುತ್ತೆ. ಅದು ಕೋಸಿಕೆಂಟ್ ಥೀಟಾ. ನೆಕ್ಸ್ಟ್ ಏನು ಕಾಟ್ ಥೀಟಾ ಬೇಕು ಅಂತ ಹೇಳಿದರೆ ಟ್ಯಾನ್ ಥೀಟಾನ ಉಲ್ಟಾ ಬರೀಬೇಕು. ಟ್ಯಾನ್ ಥೀಟಾನ ಉಲ್ಟಾ ಬರೋದು ನಮಗೇನು ಸಿಗುತ್ತೆ ಕಾಟ್ ಥೀಟಾ ಸಿಗುತ್ತೆ. ಅದೇನಾಗುತ್ತೆ 12/5 ಆಗುತ್ತೆ. 12/5 ಆಗುತ್ತೆ. ಅದೇ ಸೀಕೆಂಟ್ ಥೀಟಾ ಅಂತ ಹೇಳಿದರೆ ಕಾಸ್ ಥೀಟಾನ ಉಲ್ಟಾ ಬರಿತೀವಿ. ಅದನ್ನು ಆಲ್ರೆಡಿ ಅವ್ರು ಕ್ವಶನಲ್ಲಿ ಕೊಟ್ಟಿದ್ದಾರೆ. ಅದೆಷ್ಟಿದೆ ಈ ಕಾಟ್ ಥೀಟಾನ ಉಲ್ಟಾ ಬರೆದ್ರೆ ನಮಗೇನು ಸಿಗುತ್ತೆ 13/12 ಸಿಗುತ್ತೆ. ಇದನ್ನು ಆಲ್ರೆಡಿ ಅವರು ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಈ ಕ್ವಶನನ್ನು ಸಾಲ್ವ್ ಮಾಡ್ತಕ್ಕಂತಹ ವಿಧಾನ. ಇದೊಂದು ಕ್ವಶನ್ ನೋಡಿ, ಒಂದು ವ್ಯಾಲ್ಯೂನ ಕೊಟ್ಟಿರ್ತಾರೆ ಅವರು. ಒಂದು ವ್ಯಾಲ್ಯೂನ ಕೊಟ್ಟು ಉಳಿದಂತಹ ಎಲ್ಲ ರೇಷಿಯೋಸ್ಗಳನ್ನು ಫೈಂಡ್ ಔಟ್ ಮಾಡಿರಿ ಅಂತ ಹೇಳ್ತಾರೆ. ಅದರಲ್ಲಿ ಅವ್ರು ಏನು ಕೊಟ್ಟಿರ್ತಾರೆ, 2 ಸೈಡಿನ ವ್ಯಾಲ್ಯೂನ ಅಷ್ಟೇ ಕೊಟ್ಟಿರ್ತಾರೆ. ನಾವು ಪೈಥಾಗರಸ್ ಥಿಯರಮ್ನ ಯೂಸ್ ಮಾಡಿಕೊಂಡು 3 ಸೈಡಿನ ವ್ಯಾಲ್ಯೂನ ಫಸ್ಟು ಫೈಂಡ್ ಔಟ್ ಮಾಡ್ಕೋಬೇಕು. ಇದು ಫಸ್ಟ್ ಸ್ಟೆಪ್ ಏನು, ಪೈಥಾಗರಸ್ ಥಿಯರಮ್ನ ಯೂಸ್ ಮಾಡಿಕೊಂಡು 3 ಸೈಡಿನ ಲೆಂತನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ. ಇದು ಫಸ್ಟ್ ಸ್ಟೆಪ್ಪು. ಇದಾದಮೇಲೆ ಏನು, ರೇಷಿಯೋಸ್ನ ನಾವು ಫೈಂಡ್ ಔಟ್ ಮಾಡಬೇಕು. ಇದು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದರೆ ನಮಗೇನು ಗೊತ್ತಿರಬೇಕು, ಸೈನ್ ಥೀಟಾ ಫಂಕ್ಷನಿನ ರೇಷಿಯೋಸ್ಗಳು ಗೊತ್ತಿರಬೇಕು. ಅದೇನು ಆಗುತ್ತೆ ಅಂತೇಳಿ. ಸೈನ್ ಥೀಟಾ ಅಂತ ಹೇಳಿದರೆ ಏನು, ಸೈನ್ ಥೀಟಾ ಅಂತ ಹೇಳಿದರೆ ಆಪೋಸಿಟ್ ಬೈ ಹೈಪೋಟೆನಸ್ ಅಂತಕ್ಕಂಥದ್ದು. ಕಾಸ್ ಥೀಟಾ ಅಂತ ಹೇಳಿದರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್ ಅಂತಕ್ಕಂಥದ್ದು. ಇದಿಷ್ಟನ್ನು ನಾವು ನೀಟಾಗಿ ಕಲ್ತಿದ್ವಿ ಅಂತ ಹೇಳಿದರೆ ಈ ರೀತಿ ಕೊಟ್ಟಂತಹ ಪ್ರಾಬ್ಲಮ್ಸ್ಗಳನ್ನ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಪ್ರಾಬ್ಲಮ್ ನೋಡಿ, ಇಫ್ ಕಾಸ್ ಎ ಈಸ್ ಈಕ್ವಲ್ ಟು 0.6, ಕಾಸ್ ಏನು 0.6, ಸೊ ದಟ್ 5 sin A ಮೈನಸ್ ಟ್ಯಾನ್ ಎ ದಟ್ ಈಸ್ ಈಕ್ವಲ್ ಟು 0 ಅಂತ ಹೇಳಿ ಶೋ ಮಾಡಬೇಕು. ಏನು, ಅವರು ಕಾಸ್ ಎದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊಲ್ಯೂಷನ್ ನೋಡಿರಿ, ಇದನ್ನು ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ. ಅವ್ರು ಏನು ಕೊಟ್ಟಿದ್ದಾರೆ, ಕಾಸ್ ಎ ಕೊಟ್ಟಿದ್ದಾರೆ. ಕಾಸ್ ಎ ಎಷ್ಟಿದೆ 0.6 ಇದೆ. ಈ 0.6ನ ನಾವು 6/10 ಅಂತ ಬರೀಬೋದು. 0.6ನ ನಾವು 6/10 ಅಂತ ಬರೀಬೋದು. ಯಾಕೆ ಬರೀಬೋದು ಅಂತ ಹೇಳಿದರೆ 10ಇಂದ ನಾವು 6ನ ಡಿವೈಡ್ ಮಾಡಿದರೆ ನಮಗೇನು ಸಿಗುತ್ತೆ 0.6 ಸಿಗುತ್ತೆ. ಸೊ ಹಾಗಾಗಿ ನಾವು ಇದನ್ನು 6/10 ಅಂತ ಹೇಳಿ ಬರಿತೀವಿ. 6/10 ಅಂತ ಬರಿತೀವಿ. ಅದನ್ನು ನಾವು ಸಿಂಪ್ಲಿಫೈ ಮಾಡಿದರೆ ಇದನ್ನು 2 3s 6, 2 5s 10 ಅಂತೇಳಿ ಕರ್ತಾ ಹೊಡಿಬೋದು. ಅವಾಗ ಅದೇನಾಗುತ್ತೆ 3/5 ಆಗುತ್ತೆ. ಅವಾಗ ಕಾಸ್ ಎದು ಒಂದು ನಮಗೆ ವ್ಯಾಲ್ಯೂ ಸಿಗುತ್ತೆ. ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಕನ್ಸಿಡರ್ ಮಾಡೋಣ. ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ತಗೊಂಡ್ರೆ ABC ಅಂತ ತಗೊಂಡ್ರೆ ಈ ಇಲ್ಲೇನು ಕೊಟ್ಟಿದ್ದಾರೆ ಅವರು, ಕಾಸ್ ಎ ಅನ್ನು ಕೊಟ್ಟಿದ್ದಾರೆ. ಕಾಸ್ ಎ ಅಂತ ಹೇಳಿದರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್. ಕಾಸ್ ಎ ಅಂತ ಹೇಳಿದರೆ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್ಸು. ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್ ಅಂತ ಹೇಳಿದರೆ 3/5 ಅಂದರೆ ಅಡ್ಜಸೆಂಟ್ ಸೈಡ್ ವ್ಯಾಲ್ಯೂ ಎಷ್ಟಾಗಿರುತ್ತೆ 3 ಸೆಂಟಿಮೀಟರ್ ಆಗಿರುತ್ತೆ. ಹೈಪೋಟೆನಸ್ ಎ ಸಿದು ವ್ಯಾಲ್ಯೂ ಏನಾಗಿರುತ್ತೆ 5 ಸೆಂಟಿಮೀಟರ್ ಆಗಿರುತ್ತೆ. ನಮಗೆ ಅವರು BC ಕೊಟ್ಟಿಲ್ಲ, ಕಂಡುಹಿಡಿಬೇಕು. ಯಾವುದ್ರ ಮೂಲಕ ಕಂಡುಹಿಡಿತೀವಿ ಅಂತ ಹೇಳಿದರೆ ಪೈಥಾಗರಸ್ ಥಿಯರಮ್ನ ಯೂಸ್ ಮಾಡ್ಕೊಂಡು ಕಂಡುಹಿಡಿತೀವಿ. ಪೈಥಾಗರಸ್ ಥಿಯರಮ್ನ ಯೂಸ್ ಮಾಡ್ಕೊಂಡು ಅದನ್ನು ಫೈಂಡ್ ಔಟ್ ಮಾಡೋದಾದರೆ ಅದು AC² ದಟ್ ಈಸ್ ಈಕ್ವಲ್ ಟು AB² ಪ್ಲಸ್ BC². AC² 5² AC ವ್ಯಾಲ್ಯೂ ಕೊಟ್ಟಿದ್ದಾರೆ, ಅದು 5 ಇದೆ. ಸೊ ಹಾಗಾಗಿ 5² ದಟ್ ಈಸ್ ಈಕ್ವಲ್ ಟು AB². AB ವ್ಯಾಲ್ಯೂ 3 ಇದೆ, ಅದು 3² ಪ್ಲಸ್ BC ವ್ಯಾಲ್ಯೂ ಕೊಟ್ಟಿಲ್ಲ, ಅದಕ್ಕೆ ನಾವು BC² ಅಂತ ಹಾಗೆ ಬರ್ಕೊಳ್ತೀವಿ. 5² ಅಂತ ಹೇಳಿದರೆ 25 ದಟ್ ಈಸ್ ಈಕ್ವಲ್ ಟು 3² ಅಂತ ಹೇಳಿದರೆ 9 ಪ್ಲಸ್ BC ಕೊಟ್ಟಿಲ್ಲ ಅವರು, BC² ನಾವು BC² ಅಂತ ಹಾಗೆ ಬರ್ಕೊಳ್ತೀವಿ. 25 ಇಲ್ಲಿ ಇದನ್ನು ಸಿಂಪ್ಲಿಫೈ ಮಾಡೋದಾದ್ರೆ ಆ ರೈಟ್ ಸೈಡಲ್ಲಿ ಇರ್ತಕ್ಕಂತಹ 9ನ ನಾವು ಲೆಫ್ಟ್ ಸೈಡಿಗೆ ತಂದಾಗ ಅದೇನಾಗ್ತೈತಿ ಮೈನಸ್ ಆಗ್ತೈತಿ. 25 - 9 ದಟ್ ಈಸ್ ಈಕ್ವಲ್ ಟು BC² ಆಗ್ತೈತಿ.
25 ಮೈನಸ್ 9 ಅಂತ ಹೇಳಿದರೆ 16 ಬರುತ್ತೆ. 16 ದಟ್ ಈಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಆಗುತ್ತೆ. ನಮಗೆ ಬಿ ಸಿ ವ್ಯಾಲ್ಯೂ ಅಷ್ಟೇ ಬೇಕು, ಸ್ಕ್ವೇರ್ ಬೇಡ. ಸೊ ನಾವು ಸ್ಕ್ವೇರ್ನ ಈ ಕಡೆ ಕಳಿಸಿದಾಗ ಅದೇನಾಗುತ್ತೆ, √16 ಆಗುತ್ತೆ. √16 ದಟ್ ಈಸ್ ಈಕ್ವಲ್ ಟು ಬಿ ಸಿ ಆಗುತ್ತೆ. √16ನ ನಾವು ರೂಟಿಂದ ಹೊರ ತೆಗಿಬೋದು. ರೂಟಿಂದ ಹೊರ ತೆಗೆದ್ರೆ √16 ಏನಾಗುತ್ತೆ, 4 ಆಗುತ್ತೆ. ಯಾಕೆ 4 ಸ್ಕ್ವೇರ್ ಅಂತ ಹೇಳಿದರೆ ಅದು 4 × 4 ಅಂದರೆ 16. ಸೊ 16ನ ನಾವು ರೂಟಿಂದ ಹೊರ ತೆಗೆದ್ರೆ ಅದು ಎಷ್ಟಾಗುತ್ತೆ, 4 ಆಗುತ್ತೆ. ಆವಾಗ ಬಿ ಸಿ ವ್ಯಾಲ್ಯೂ ಏನಾಗುತ್ತೆ, 4 ಸೆಂಟಿಮೀಟರ್ ಆಗುತ್ತೆ. ಬಿ ಸಿ ಎಷ್ಟು, 4 ಸೆಂಟಿಮೀಟರ್. ಆವಾಗ ನಮಗೇನು ಸಿಕ್ತೀಗ, ಬಿ ಸಿ ವ್ಯಾಲ್ಯೂ ಸಿಕ್ತು, ಅದು 4 ಸೆಂಟಿಮೀಟರ್ ಇದೆ. ನೆಕ್ಸ್ಟ್ ಇವಾಗ ಏನು ಸಿಕ್ತು ನಮಗೆ, ಪೈಥಾಗರಸ್ ಥಿಯರಮ್ನ ಯೂಸ್ ಮಾಡಿದಾಗ ನಮಗೇನು ಸಿಕ್ತು, ಇನ್ನುಳಿದಂತಹ ಎಲ್ಲ ಬಾಹುವಿನ ಅಳತೆ ಸಿಕ್ತು. ಇವಾಗ ನಾವು ಕ್ವಶನ್ ನೋಡ್ರಿ, 5 sin A ಮೈನಸ್ 3 tan A ಈಸ್ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡಿರಿ ಅಂತ ಹೇಳಿದ್ದಾರೆ. ಬರ್ಕೊಡ್ರಿ, ಅದು ಏನು ಪ್ರೂವ್ ಮಾಡೋಕ್ಕೆ ಹೇಳಿದ್ದಾರೆ ಅದನ್ನು ಬರ್ಕೊಳ್ಳೋಣ. ಅದೇನು, 5 sin A ಮೈನಸ್ 3 tan A ಇದನ್ನು ನಾವು 0 ಅಂತ ಪ್ರೂವ್ ಮಾಡಬೇಕು. ಏನು, 5 × sin A ಅಂತ ಹೇಳಿದರೆ ಆಪೋಸಿಟ್ ಬೈ ಹೈಪೋಟೆನಸ್. ಏನು, sin A ಅಂತ ಹೇಳಿದರೆ ಆಪೋಸಿಟ್ ಬೈ ಹೈಪೋಟೆನಸ್ಸು. ಫಸ್ಟ್ ನಾವು ಸೈನು ಟ್ಯಾನನ್ನು ಫೈಂಡ್ ಔಟ್ ಮಾಡೋಣ. sin A ಅಂತ ಹೇಳಿದರೆ ಆಪೋಸಿಟ್ ಬೈ ಹೈಪೋಟೆನಸ್ಸು. ಆಪೋಸಿಟ್ ವ್ಯಾಲ್ಯೂ ಎಷ್ಟಿದೆ, ಆಪೋಸಿಟ್ ವ್ಯಾಲ್ಯೂ 4 ಇದೆ. 4 ಡಿವೈಡೆಡ್ ಬೈ ಹೈಪೋಟೆನಸ್ ಇಂದು 5 ಇದೆ. 4 ಡಿವೈಡೆಡ್ ಬೈ 5. sin A ಅಂತ ಹೇಳಿದರೆ 4 ಡಿವೈಡೆಡ್ ಬೈ 5. ನೆಕ್ಸ್ಟ್ tan A. tan A ಅಂತ ಹೇಳಿದರೆ ಆಪೋಸಿಟ್ ಬೈ ಅಡ್ಜಸೆಂಟ್. tan A ಅಂತ ಹೇಳಿದರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಆಗುತ್ತೆ. ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳಿದರೆ ಅದು 4 ಡಿವೈಡೆಡ್ ಬೈ 3 ಆಗುತ್ತೆ. 4 ಡಿವೈಡೆಡ್ ಬೈ 3 ಇದು tan A. ಆ ವ್ಯಾಲ್ಯೂಸ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ sin A ಅಂತ ಹೇಳಿದರೆ 4/5. 4/5 ಮೈನಸ್ 3 × tan A. tan A ಅಂತ ಹೇಳಿದರೆ ಏನಿದೆ, 4 ಡಿವೈಡೆಡ್ ಬೈ 3 ಇದೆ. ದಟ್ ಈಸ್ ಈಕ್ವಲ್ ಟು 0 ಅಂತ ಹೇಳಿ ಪ್ರೂವ್ ಮಾಡಬೇಕು. ಇಲ್ಲಿ ನೋಡಿ 5 ಮತ್ತು 5 ಇದೆ, ನ್ಯೂಮರೇಟರು ಮತ್ತು ಡಿನಾಮಿನೇಟರಲ್ಲಿ 5 ಇದೆ. ಸೊ ನಾವು ಕರ್ತ ಹೊಡಿಬೋದು. 5 1 5, 5 1 5. ಇಲ್ಲಿ 3 ಕಾಮನ್ ಇದೆ, 3 1 3, 3 1 3 ಅಂತೇಳಿ ಹೊಡಿಬೋದು. ಅವಾಗ ಇನ್ನೇನು ಉಳಿಯುತ್ತೆ ನಮಗೆ, 4 ಮೈನಸ್ 4 ಉಳಿಯುತ್ತೆ. 4 ಮೈನಸ್ 4 ಅಂತ ಹೇಳಿದರೆ 0. ಅವ್ರು ನಮಗೇನು ಪ್ರೂವ್ ಮಾಡೋಕ್ಕೆ ಹೇಳಿದರು, 5 sin A ಮೈನಸ್ 3 tan A ಈಸ್ ಈಕ್ವಲ್ ಟು 0 ಅಂತ ಹೇಳಿ ಪ್ರೂವ್ ಮಾಡೋಕ್ಕೆ ಹೇಳಿದರು. ಅದನ್ನು ನಾವು ಮಾಡಿದಾಗ ನಮಗೇನು ಸಿಗುತ್ತೆ, ಫೈನಲ್ ಆಗಿ 0 ಸಿಗುತ್ತೆ. ಅದನ್ನು ಯಾವ ಥರ ಸಿಂಪ್ಲಿಫೈ ಮಾಡೋದು ಅಂತ ಹೇಳಿದ್ರೆ, ಒಂದು ವ್ಯಾಲ್ಯೂ ಕೊಟ್ಟಿರ್ತಾರೆ, 0.6 ಅಂತ ಕೊಟ್ಟಿರ್ತಾರೆ. 0.6 ಅಂತ ಕೊಟ್ಟೇ ನಾವು ಕನ್ಫ್ಯೂಸ್ ಆಗಬಾರ್ದು ಹುಡುಗರು. ಏನು ಮಾಡಬೇಕು, ಅದನ್ನು ಯಾವ ಥರ ಸಿಂಪ್ಲಿಫೈ ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಬೇಕು. ಆ 0.6 ಅನ್ನೋದನ್ನು ಯಾವ ಥರ ಆಲ್ಟರ್ನೇಟಾಗಿ ಬರಿಬೋದು ಅಂತ ಹೇಳಿ ಥಿಂಕ್ ಮಾಡಬೇಕು. ಅದನ್ನು ಥಿಂಕ್ ಮಾಡಿದಾಗ ಅದನ್ನು ಯಾವ ಥರ ಬರಿಬೋದು ಅಂತ ಹೇಳಿದರೆ 6/10 ಅಂತ ಹೇಳಿ ಬರಿಬೋದು. ಆವಾಗ ಅದು 6/10 ಆಗುತ್ತೆ. 6/10 ಹಾಗೆ ಹೇಳ್ಕೊಳೋಕ್ಕಿಂತ ಅದನ್ನು ಒಂದು ಸ್ವಲ್ಪ ಸಿಂಪ್ಲಿಫೈ ಮಾಡ್ಬೋದಲ್ಲ. ಯಾವ ಥರ ಸಿಂಪ್ಲಿಫೈ ಮಾಡ್ಬೋದು, 1 ನಂಬರಿಂದ ಹೋಗುತ್ತಾ ಅದು ಯೋಚನೆ ಮಾಡಬೇಕು. 6 ಮತ್ತು 10 ಅಂತಕ್ಕಂಥದ್ದು ಒಂದೇ ನಂಬರಿಂದ ಹೋಗುತ್ತೆ, ಅದು 2ರಿಂದ ಹೋಗುತ್ತೆ. ಆವಾಗ ಅದೇನಾಗುತ್ತೆ, 2 3 6, 2 5 10 ಅಂತ ಆಗುತ್ತೆ. ಆವಾಗ ನಮಗೇನು ಸಿಗುತ್ತೆ, ಕಾಸಿನ ವ್ಯಾಲ್ಯೂ ಸಿಗುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ನಾವು ಪೈಥಾಗರಸ್ ಥಿಯರಮ್ನ ಯೂಸ್ ಮಾಡಿ ಎಲ್ಲ ಸೈಡ್ಸಿನ ಲೆಂತನ್ನು ಫೈಂಡ್ ಔಟ್ ಮಾಡ್ತೀವಿ. ಅದಾದಮೇಲೆ ನಾವು ಅವ್ರು ಏನು ಕೊಟ್ಟಿದ್ದಾರೆ, ಸೈನ್ ಮತ್ತು ಟ್ಯಾನ್ನ ಫೈಂಡ್ ಔಟ್ ಮಾಡಿ ಕೇಳಿದ್ದಾರೆ. ಸೊ ಸೈನ್ ಥೀಟಾದ ವ್ಯಾಲ್ಯೂಸ್ ಏನು ಬರುತ್ತೆ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ನಾವು ಟ್ಯಾನ್ ಥೀಟಾದ ಏನು ಬರುತ್ತೆ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ಅವೆರಡನ್ನೂ ಫೈಂಡ್ ಔಟ್ ಮಾಡಿ ಅವ್ರು ಕೊಟ್ಟಿರ್ತಕ್ಕಂತಹ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಅವ್ರು ಏನು ಪ್ರೂವ್ ಮಾಡೋಕ್ಕೆ ಹೇಳಿದ್ದಾರೆ ಅದು ಆಟೋಮೆಟಿಕ್ಕಾಗಿ ಸಿಗುತ್ತೆ. ಸೊ ಇದು ಪ್ರೂವ್ ಆಯಿತು, ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಎ ಬಿ ಸಿ, ರೈಟ್ ಆ್ಯಂಗಲ್ಡ್ ಎಟ್ ಬಿ, ಎ ಬಿ ಈಸ್ ಈಕ್ವಲ್ ಟು 24 ಸೆಂಟಿಮೀಟರ್, ಬಿ ಸಿ ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್, ಡಿಟರ್ಮೈನ್ ಸೈನ್ ಎ ಆ್ಯಂಡ್ ಕಾಸ್ ಎ. ಅದು ಒಂದೇದು. ಇನ್ನೊಂದು ಏನು ಕೇಳಿದ್ದಾರೆ, ಸೈನ್ ಸಿ ಮತ್ತು ಕಾಸ್ ಸಿ ಅನ್ನು ಕೇಳಿದ್ದಾರೆ. ಸೊ ಇದನ್ನು ಹೆಂಗೆ ಯಾವ ಥರ ಸಾಲ್ವ್ ಮಾಡೋದು ಅಂತ ಹೇಳಿದರೆ ನೋಡಿ, ಫಸ್ಟ್ ಅವ್ರೇನು ಕ್ವಶನ್ ಏನು ಕೊಟ್ಟಿದ್ದಾರೆ,
ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಕೊಟ್ಟಿದ್ದಾರೆ. ಎ ಬಿ ಸಿ ಅಂತಕ್ಕಂಥದ್ದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇದು ಎ ಬಿ ಸಿ ಅಂತಕ್ಕಂತಹ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಏನು ಕೊಟ್ಟಿದ್ದಾರೆ ಅವರು, ರೈಟ್ ಆ್ಯಂಗಲ್ ಎಟ್ ಬಿ ಅಂತ ಕೊಟ್ಟಿದ್ದಾರೆ. ಬಿ ಅಲ್ಲಿ 90 ಡಿಗ್ರಿ ಇದೆ, ಅಲ್ಲಿ ರೈಟ್ ಆ್ಯಂಗಲ್ ಆಗಿದೆ ಅಂತ. ಅದು ಇನ್ನೇನು ಕೊಟ್ಟಿದ್ದಾರೆ, ಎ ಬಿ ಸೈಡನ್ನ ಕೊಟ್ಟಿದ್ದಾರೆ. ಎ ಬಿ ಸೈಡಿನ ವ್ಯಾಲ್ಯೂ ಎಷ್ಟಿದೆ, 24 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಿ ಸಿ ಸೈಡ್ನ ಲೆಂತ್ ಕೊಟ್ಟಿದ್ದಾರೆ ಅವರು, ಬಿ ಸಿ ಎಷ್ಟಿದೆ, 7 ಸೆಂಟಿಮೀಟರ್ ಇದೆ. ಬಟ್ ಅವ್ರು ನಮಗೆ ಏನು ಕೊಟ್ಟಿಲ್ಲ ಅಂತ ಹೇಳಿದರೆ, ಎ ಸಿ ಸೈಡ್ನ ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ, ಎ ಸಿ ಸೈಡ್ನ ಅವರು ಕೊಟ್ಟಿಲ್ಲ. ನಾವೇನು ಫೈಂಡ್ ಔಟ್ ಮಾಡಬೇಕು ಈಗ, ಎ ಸಿ ಸೈಡ್ನ ನಾವು ಫೈಂಡ್ ಔಟ್ ಮಾಡಬೇಕು. ಎ ಸಿ ಸೈಡ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದರೆ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ, ಪೈಥಾಗರಸ್ ಥಿಯರಮ್ನ ಯೂಸ್ ಮಾಡ್ತೀವಿ. ಪೈಥಾಗರಸ್ ಥಿಯರಮ್ ಏನು ಹೇಳ್ತೈತಿ, ಎ ಸಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಹೇಳ್ತೈತಿ. ಏನು ಹೇಳ್ತೈತಿ ಪೈಥಾಗರಸ್ ಥಿಯರಮ್ಮು, ಎ ಸಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಹೇಳ್ತಾರೆ. ಎ ಸಿ ವ್ಯಾಲ್ಯೂ ಅವ್ರು ಕೊಟ್ಟಿಲ್ಲ, ಎ ಸಿ ಸ್ಕ್ವೇರ್ ಹಾಗೆ ಬರ್ಕೊಳ್ತೀವಿ. ಎ ಸಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಎ ಬಿ ಸೈಡಿನ ವ್ಯಾಲ್ಯೂನ ಕೊಟ್ಟಿದ್ದಾರೆ ಅವರು, ಎ ಬಿ ಎಷ್ಟಿದೆ, 24 ಇದೆ. ಸೊ 24 ಸ್ಕ್ವೇರ್ ಪ್ಲಸ್ ಬಿ ಸಿ ಅಂತ ಹೇಳಿದರೆ 7 ಇದೆ. ಸೊ ಬಿ ಸಿ ಅಂತ ಹೇಳಿದರೆ 7 ಸ್ಕ್ವೇರ್ ಆಗುತ್ತೆ, 7 ಸ್ಕ್ವೇರ್. ಈಗ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು 24 ಸ್ಕ್ವೇರ್. 24 ಸ್ಕ್ವೇರ್ ಎಷ್ಟಾಗುತ್ತೆ, 24 ಸ್ಕ್ವೇರ್ ಎಷ್ಟಾಗುತ್ತೆ ಅಂತ ಹೇಳಿದರೆ 24 ಇಂಟು 24 ಮಾಡಬೇಕು. 4 4 16, 1 ದಶಕ, 4 2 8 1 9 ಪ್ಲಸ್ 2 4 8, 2 2 4 6, 9 ಪ್ಲಸ್ 8, 9 8 ಅಂತ ಹೇಳಿದರೆ 7, 1 ದಶಕ ಕೊಟ್ಟರೆ 4 1 ಎಷ್ಟಾಗುತ್ತೆ, 5 ಆಗುತ್ತೆ. ಅದೇನಾಗುತ್ತೆ, 576 ಆಗುತ್ತೆ. 576 ಅಂತಕ್ಕಂಥದ್ದು ರೂಟಿಂದ ಹೊರಗೆ ತೆಗೆದ್ರೆ ಅದೇನಾಗುತ್ತೆ ನೋಡೋಣ. 24 ಸ್ಕ್ವೇರ್ ಅಂತ ಹೇಳಿದರೆ 576 ಪ್ಲಸ್ 7 ಸ್ಕ್ವೇರ್ ಅಂತ ಹೇಳಿದರೆ 49. 7 ಸ್ಕ್ವೇರ್ ಅಂತ ಹೇಳಿದರೆ 49. ಇವಾಗ ನೋಡಿ, ಎ ಸಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 576 ಪ್ಲಸ್ 49 ಮಾಡಬೇಕು. ಅದೆಷ್ಟಾಗುತ್ತೆ, 576 ಪ್ಲಸ್ 49 ಅಂತ ಹೇಳಿದರೆ 9 ಪ್ಲಸ್ 6 ಅಂತ ಹೇಳಿದರೆ 15, 15, 1 ದಶಕ, 7 1 8, 8 4 12, 12ಕ್ಕೆ 2 ದಶಕ 1, 5 1 6. 576 ಪ್ಲಸ್ 49 ಅಂತ ಹೇಳಿದರೆ 576ಕ್ಕೆ 49ನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ, 625 ಬರುತ್ತೆ. ಎಷ್ಟು ಬರುತ್ತೆ, 625 ಬರುತ್ತೆ. ನಮಗೆ ಎ ಸಿ ಬೇಕು, ಬಟ್ ನಮಗಿಲ್ಲಿ ಎ ಸಿ ಸ್ಕ್ವೇರ್ ಸಿಕ್ಕಿದೆ. ಎ ಸಿ ಬೇಕು ಅಂತ ಹೇಳಿದರೆ ಈ ಸ್ಕ್ವೇರ್ ಇದ್ದಿದ್ದು ಆ ಸೈಡ್ ಹೋದಾಗ ಏನಾಗುತ್ತೆ, ರೂಟ್ ಆಗುತ್ತೆ. ಆವಾಗ ಅದು ರೂಟ್ 625 ಆಗುತ್ತೆ. ರೂಟ್ 625 ಆಗುತ್ತೆ. ಆ ರೂಟ್ 625ನ ನಾವು ರೂಟಿಂದ ಹೊರ ತೆಗಿಬೋದು. ರೂಟಿಂದ ಹೊರ ತೆಗೆದ್ರೆ ಅದೇನಾಗುತ್ತೆ, ಎ ಸಿ ದಟ್ ಈಸ್ ಈಕ್ವಲ್ ಟು 625 ಅಂತ ಹೇಳಿದರೆ 25 ಸ್ಕ್ವೇರು. 625ನ ರೂಟಿಂದ ಹೊರ ತೆಗೆದ್ರೆ ಅದು 25 ಆಗುತ್ತೆ. ಆವಾಗ ನಮಗೆ ಏನು ಸಿಗುತ್ತೆ, ಎ ಸಿ ಸೈಡಿನ ವ್ಯಾಲ್ಯೂ ಸಿಗುತ್ತೆ. ಎ ಸಿ ಸೈಡಿನ ವ್ಯಾಲ್ಯೂ ಎಷ್ಟಾಗುತ್ತೆ ಇವಾಗ, ಅದು 25 ಸೆಂಟಿಮೀಟರ್ ಆಗುತ್ತೆ. ಇವಾಗ ನೋಡಿ, ನಾವು ಪೈಥಾಗರಸ್ ಥಿಯರಮ್ನ ಯೂಸ್ ಮಾಡಿದಾಗ ನಮಗೇನು ಸಿಕ್ತು, ಈಗ 3 ಸೈಡಿನ ವ್ಯಾಲ್ಯೂ ಸಿಕ್ತು. ಏನು ಸಿಕ್ತು, 3 ಸೈಡಿನ ಲೆಂತ್ ಸಿಕ್ತು. ಅದನ್ನು ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ಸೈನ್ ಎ ಮತ್ತು ಕಾಸ್ ಎನ ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಸೈನ್ ಎ ಅಂತ ಇದೆ, ಬಟ್ ಇಲ್ಲಿ ಸೈನ್ ಸಿ ಅಂತ ಇದೆ. ಹೌದಾ? ಈ ಥರ ಇದ್ದಾಗ ಏನು ಅಂತ ಹೇಳಿದರೆ, ಇಲ್ಲಿ ಆ್ಯಂಗಲ್ ಎಲ್ಲಿರುತ್ತೆ ಅಂತ ಹೇಳಿದರೆ ಎ ಅಲ್ಲಿ ಇರುತ್ತೆ. ಒಂದನೇದರಲ್ಲಿ ಆ್ಯಂಗಲ್ ಎಲ್ಲಿರುತ್ತೆ, ಎ ಅಲ್ಲಿ ಆ್ಯಂಗಲ್ ಫಾರ್ಮೇಷನ್ ಆಗಿರುತ್ತೆ. ಅಂದರೆ ಇಲ್ಲಿ ಆ್ಯಂಗಲ್ ಫಾರ್ಮೇಷನ್ ಆಗಿರುತ್ತೆ ಮೊದಲನೇದರಲ್ಲಿ. ಅಲ್ಲಿ ಆ್ಯಂಗಲ್ ಫಾರ್ಮೇಷನ್ ಆದಾಗ ಅದರ ಆಪೋಸಿಟ್ ಸೈಡು, ಇದಕ್ಕೆ ಆಪೋಸಿಟ್ ಸೈಡ್ ಯಾವುದಿದೆ, ಬಿ ಸಿ. ಆ್ಯಂಗಲ್ಲು ಎ ಅಲ್ಲಿ ಫಾರ್ಮೇಷನ್ ಆದಾಗ ಅದರ ಆಪೋಸಿಟ್ ಸೈಡ್ ಏನಾಗುತ್ತೆ, ಬಿ ಸಿ ಆಗುತ್ತೆ. ಆವಾಗ ಆಪೋಸಿಟ್ ವ್ಯಾಲ್ಯೂ ಎಷ್ಟಾಗುತ್ತೆ, 7 ಸೆಂಟಿಮೀಟರ್ ಆಗುತ್ತೆ. ಅರ್ಜಸೆಂಟ್ ಸೈಡ್ ಏನಾಗುತ್ತೆ ಅವಾಗ
ಆಪೋಸಿಟ್ ಸೈಡಿನ ಪಕ್ಕದಲ್ಲಿರ್ತಕ್ಕಂಥದ್ದು ಎ ಬಿ, ಆವಾಗ ಅದೇನಾಗುತ್ತೆ 24 ಸೆಂಟಿಮೀಟರ್ ಆಗುತ್ತೆ. ಮತ್ತು ಹೈಪೋಟೆನಸ್ ಸೈಡ್ ಏನಾಗುತ್ತೆ, ಹೈಪೋಟೆನಸ್ ಸೈಡು 25 ಸೆಂಟಿಮೀಟರ್ ಆಗುತ್ತೆ. ಆವಾಗ ಸೈನ್ ಎ ಅಂತ ಹೇಳಿದರೆ ಆಪೋಸಿಟ್ ಬೈ ಹೈಪೋಟೆನಸ್ ಆಗಿರೋದ್ರಿಂದ ಆಪೋಸಿಟ್ ವ್ಯಾಲ್ಯೂ ಎಷ್ಟಿದೆ 7 ಸೆಂಟಿಮೀಟರ್ ಇದೆ. 7 ಡಿವೈಡೆಡ್ ಬೈ ಹೈಪೋಟೆನಸ್ ಅಂತ ಹೇಳಿದರೆ 25, ಅದು 7 ಡಿವೈಡೆಡ್ ಬೈ 25 ಆಗುತ್ತೆ. ನೆಕ್ಸ್ಟ್ ಕಾಸ್ ಎ ಅಂತ ಹೇಳಿದರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್ಸು. ಅಡ್ಜಸೆಂಟ್ ಬೈ ಹೈಪೋಟೆನಸ್ ಅಂತ ಹೇಳಿದರೆ ಅಡ್ಜಸೆಂಟ್ ಎಷ್ಟಿದೆ 24 ಇದೆ. 24 ಡಿವೈಡೆಡ್ ಬೈ ಹೈಪೋಟೆನಸ್ ಅಂತ ಹೇಳಿದರೆ 25. ಇದು ಮೊದಲನೇದು. ಸೈನ್ ಎ ಅದೆಷ್ಟಾಗುತ್ತೆ 7 ಡಿವೈಡೆಡ್ ಬೈ 25. ಕಾಸ್ ಎ ಎಷ್ಟಾಗುತ್ತೆ 24 ಡಿವೈಡೆಡ್ ಬೈ 25 ಆಗುತ್ತೆ. ನೆಕ್ಸ್ಟ್ ಎರಡನೇದ್ರಲ್ಲಿ ನೋಡಿ ಅವ್ರು ಏನು ಕೇಳಿದ್ದಾರೆ, ಎರಡನೇದ್ರಲ್ಲಿ ಸಿ ಅಂತ ಕೇಳಿದ್ದಾರೆ. ಹಾಗಾದರೆ ಆ್ಯಂಗಲ್ ಎಲ್ಲಿ ಪರ್ಮಿಷನ್ ಆಗಿರುತ್ತೆ, ಸಿ ಎಲ್ಲಿ ಪರ್ಮಿಷನ್ ಆಗಿರುತ್ತೆ. ಇದು ಎ ಬಿ ಸಿ ಅಂತ ಕನ್ಸಿಡರ್ ಮಾಡಿದರೆ ನಾವು ಆ್ಯಂಗಲ್ ಇಲ್ಲಿ ಪರ್ಮಿಷನ್ ಆಗುತ್ತೆ. ಸಿ ಎಲ್ಲಿ ಪರ್ಮಿಷನ್ ಆಯಿತು ಅಂತ ಹೇಳಿದರೆ ಆಪೋಸಿಟ್ ಏನಾಗುತ್ತೆ, ಇಲ್ಲಿ ಆ್ಯಂಗಲ್ ಪರ್ಮಿಷನ್ ಆಗಿದೆ ಅಂತ ಹೇಳಿದರೆ ಆಪೋಸಿಟ್ ಏನಾಗಿರುತ್ತೆ 24 ಆಗಿರುತ್ತೆ. ಆವಾಗ ಆಪೋಸಿಟ್ ಎಷ್ಟು 24 ಸೆಂಟಿಮೀಟರ್ ಆಗುತ್ತೆ. ಅರ್ಜಸೆಂಟು ಅದ್ರ ಪಕ್ಕದಲ್ಲಿರ್ತಕ್ಕಂಥದ್ದು ಬಿ ಸಿ ಆಗುತ್ತೆ. ಆವಾಗ ಅರ್ಜಸೆಂಟ್ ವ್ಯಾಲ್ಯೂ ಎಷ್ಟಿರುತ್ತೆ 7 ಸೆಂಟಿಮೀಟರ್ ಇರುತ್ತೆ. ಮತ್ತು ಹೈಪೋಟೆನಸ್ ಎಷ್ಟಿರುತ್ತೆ ಅಂತ ಹೇಳಿದರೆ 25 ಸೆಂಟಿಮೀಟರ್ ಇರುತ್ತೆ. ಹೈಪೋಟೆನಸ್ ಎಷ್ಟಿರುತ್ತೆ 25 ಸೆಂಟಿಮೀಟರ್ ಇರುತ್ತೆ. ಆವಾಗ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು. ಇವಾಗ ಏನಾಗುತ್ತೆ, ಸೈನ್ ಸಿ ಕೊಟ್ಟಿದ್ದಾರೆ ಅವರು, ಸೈನ್ ಸಿ ಕೇಳಿದ್ದಾರೆ. ಆವಾಗ ಸೈನ್ ಸಿ ಏನಾಗುತ್ತೆ ಆಪೋಸಿಟ್ ಬೈ ಹೈಪೋಟೆನಸ್ ಅಂದರೆ ಆಪೋಸಿಟ್ ವ್ಯಾಲ್ಯೂ ಎಷ್ಟಿದೆ 24 ಸೆಂಟಿಮೀಟರ್ ಇದೆ. ಡಿವೈಡೆಡ್ ಬೈ ಹೈಪೋಟೆನಸ್ ಎಷ್ಟಿದೆ 25 ಇದೆ. ಹೈಪೋಟೆನಸ್ಸು 25 ಸೆಂಟಿಮೀಟರ್ ಇದೆ. ಮತ್ತು ಸೈನ್ ಸಿ ಆಯಿತು. ಮತ್ತು ಕಾಸ್ ಸಿ ಅನ್ನು ಫೈಂಡ್ ಔಟ್ ಮಾಡಬೇಕು. ಕಾಸ್ ಸಿ ಅಂತ ಹೇಳಿದರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್ಸು ಅಂತ ಹೇಳಿದರೆ ಅದು 7 ಡಿವೈಡೆಡ್ ಬೈ 25. ಸೈನ್ ಸಿ ಅಂತ ಹೇಳಿದರೆ 24 ಡಿವೈಡೆಡ್ ಬೈ 25 ಸೆಂಟಿಮೀಟರು. ಕಾಸ್ ಸಿ ಅಂತ ಹೇಳಿದರೆ 7 ಡಿವೈಡೆಡ್ ಬೈ 25 ಸೆಂಟಿಮೀಟರು. ಅವ್ರು ಇಲ್ಲಿ ಏನು ಕೇಳಿದ್ದಾರೆ, ಆ್ಯಂಗಲ್ಲು ಸಿ ಎಲ್ ಪರ್ಮಿಷನ್ ಆಗಿದೆ ಅಂತ ಹೇಳಿದ್ದಾರೆ. ಅದೇ ಇಲ್ಲಿ ಅವ್ರು ಏನು ಹೇಳಿದ್ದಾರೆ, ಆ್ಯಂಗಲ್ಲು ಎ ಎಲ್ ಪರ್ಮಿಷನ್ ಆಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ನಾವು ಅಬ್ಸರ್ವ್ ಮಾಡಿ ಆಪೋಸಿಟ್ ಯಾವುದು, ಅಡ್ಜಸೆಂಟ್ ಯಾವುದು, ಹೈಪೋಟೆನಸ್ ಯಾವುದು ಅಂತಕ್ಕಂಥದ್ದನ್ನು ಫೈಂಡ್ ಔಟ್ ಮಾಡಬೇಕು. ಆ್ಯಂಗಲ್ ಎಲ್ಲಿ ಫಾರ್ಮೇಷನ್ ಆಗಿರುತ್ತೆ ಅನ್ನೋದ್ರ ಮೇಲೆ ಆಪೋಸಿಟ್ ಸೈಡ್ ಯಾವುದು, ಅಡ್ಜಸೆಂಟ್ ಸೈಡ್ ಯಾವುದು, ಮತ್ತು ಹೈಪೋಟೆನಸ್ ಸೈಡ್ ಯಾವುದು ಅನ್ನೋದು ಡಿಸೈಡ್ ಆಗುತ್ತೆ. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಂತಹ ರೀತಿ ಯಾವುದಾಗಿರುತ್ತೆ ಅಂದರೆ ಇದಾಗಿರುತ್ತೆ. ಫಸ್ಟ್ ಏನು ಮಾಡಬೇಕು, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಕನ್ಸಿಡರ್ ಮಾಡಬೇಕು. ದೆನ್ ಪೈಥಾಗರಸ್ ಥಿಯರಮ್ನ ಯೂಸ್ ಮಾಡಿ 3 ಸೈಡಿನ ಬಾಹುಗಳನ್ನು ಬಾಹುವಿನ ಲೆಂತನ್ನು ಫೈಂಡ್ ಔಟ್ ಮಾಡಬೇಕು. ಅದಾದಮೇಲೆ ಅವರು ಕ್ವಶನಲ್ಲಿ ಏನು ಕೇಳಿದ್ದಾರೆ, ಆ್ಯಂಗಲ್ ಎಲ್ಲಿ ಪರ್ಮಿಷನ್ ಆಗಿದೆ ಅಂತ ಹೇಳಿದ್ದಾರೆ ಅನ್ನೋದ್ರ ಆಧಾರದ ಮೇಲೆ ಆಪೋಸಿಟ್ ಸೈಡ್ ಯಾವುದು, ಅಡ್ಜಸೆಂಟ್ ಸೈಡ್ ಯಾವುದು, ಮತ್ತು ಹೈಪೋಟೆನಸ್ ಸೈಡ್ ಯಾವುದು ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ಅವ್ರು ಏನು ಕೇಳಿದ್ದಾರೆ ಅದನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇದಿಷ್ಟು ಈ ಕ್ವಶನ್ನ ಸಾಲ್ವ್ ಮಾಡ್ತಕ್ಕಂತಹ ರೀತಿ. ನೆಕ್ಸ್ಟ್ ಕ್ವಶನ್ ನೋಡಿ, ಪ್ರೂವ್ ದಟ್ 1 + ಕಾಸ್ ಎ ಡಿವೈಡೆಡ್ ಬೈ 1 - ಕಾಸ್ ಎ ದಟ್ ಈಸ್ ಈಕ್ವಲ್ ಟು ಕಾಸಿಕೆಂಟ್ ಎ ಪ್ಲಸ್ ಕಾಟ್ ಎ ಸ್ಕ್ವೇರ್ ಅಂತ ಹೇಳಿದ್ದಾರೆ. ಏನು ಕೊಟ್ಟಿದ್ದಾರೆ, ಪ್ರೂವ್ ದಟ್ ಅಂತ ಹೇಳಿ ಕೇಳಿದ್ದಾರೆ. ಏನು, ಈ ತರಹದ ಲೆಕ್ಕಗಳನ್ನ ನಿಮಗೆ 3 ಮಾರ್ಕ್ಸಿಗೆ ಮತ್ತು 5 ಮಾರ್ಕ್ಸಿಗೆ ಕೇಳ್ತಾರೆ. ಇವೇನಪ್ಪ ನಿಮ್ಮ ಎಕ್ಸಸೈಸಲ್ಲಿ ನಿಮ್ಮ ಬುಕ್ಕಲ್ಲಿ ಏನಿಲ್ಲ ಅಂತ ಹೇಳಿದ್ರು ಒಂದು 7ರಿಂದ 8 ಪ್ರಾಬ್ಲಮ್ ಅಷ್ಟೇ ಇರ್ಬೋದು. 7ರಿಂದ 8 ಪ್ರಾಬ್ಲಮ್ ಇದ್ದಾವೆ. ಅದಿಷ್ಟು ಪ್ರಾಬ್ಲಮನ್ನು ನೀವು ನೀಟಾಗಿ ಕಲಿತ್ರೆ ನೀವು 5 ಮಾರ್ಕ್ಸಿನ ಕ್ವಶನ್ಸ್ಗಳನ್ನ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಈ ಪ್ರೂವ್ ದಟ್ ಅಂತಕ್ಕಂಥದ್ದು ಕ್ವಶನ್ ಪೇಪರಲ್ಲಿ ಒಂದೆಂದರೂ ಕ್ವಶನ್ನು ಫಿಕ್ಸ್ ಇರುತ್ತೆ. ಹಾಗಾಗಿ ನೀವು ಈ ಪ್ರೂವ್ ದಟ್ ಅಂತಕ್ಕಂತಹ ಕ್ವಶನ್ಸ್ಗಳನ್ನ ನೀಟಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಈ ಕ್ವಶನ್ ಸಾಲ್ವ್ ಮಾಡೋದು ಹೇಗೆ, ಏನು ಕೊಟ್ಟಿದ್ದಾರೆ, 1 + ಕಾಸ್ ಎ ಡಿವೈಡೆಡ್ ಬೈ 1 - ಕಾಸ್ ಎ ಅಂತ ಇದೆ. ಈ ಲೆಫ್ಟ್ ಸೈಡ್ LHS ಅಂತ ಹೇಳಿ ಕರಿತೀವಿ. ಈ ಲೆಫ್ಟ್ ಸೈಡ್ ಇರೋದನ್ನು RHSಗೆ ಈಕ್ವಲ್ ಆಗಿದೆ ಅಂತ ಹೇಳಿ ಪ್ರೂವ್ ಮಾಡಬೇಕು. ಅಂದರೆ
ಇದಿಷ್ಟನ್ನು ನಾವು ಈ ರೀತಿಯಲ್ಲಿ ಬರೀಬಹುದು. ಲೆಫ್ಟ್ ಸೈಡಲ್ಲಿ ಇರ್ತಕ್ಕಂಥದ್ದು ರೈಟ್ ಸೈಡಲ್ಲಿ ಇರೋದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿ ಪ್ರೂವ್ ಮಾಡಿರಿ ಅಂತ ಕೊಟ್ಟಿರ್ತಾರೆ. ಯಾವ ಥರ ಸಾಲ್ವ್ ಮಾಡೋದು, ಅದನ್ನ ಯಾವ ಥರ ಸಾಲ್ವ್ ಮಾಡೋದು ಅಂತ ಹೇಳಿದರೆ ಸೊಲ್ಯೂಷನ್ನು ನೋಡಿ, ಅವ್ರು ಏನು ಕೊಟ್ಟಿದ್ದಾರೆ, 1 + cos A ಅಂತ ಕೊಟ್ಟಿದ್ದಾರೆ. 1 + cos A / 1 - cos A ಇದು ಅವ್ರು ಕೊಟ್ಟಿರ್ತಕ್ಕಂಥದ್ದು. ಇದನ್ನು ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಮೊದಲನೇ ಸ್ಟೆಪ್ಪಲ್ಲಿ ರ್ಯಾಷನಲೈಸ್ ದ ಡಿನಾಮಿನೇಟರ್ ಅಂತೇಳಿ ಓದ್ತೀವಿ. ಏನು ಡಿನಾಮಿನೇಟರಲ್ಲಿ ಏನು ಇರುತ್ತಲ್ಲ ಅದನ್ನು ಸೈನ್ ಚೇಂಜ್ ಮಾಡಿ ಒಂದು ಸತಿ ನ್ಯೂಮರೇಟರಿಗೂ ಮತ್ತು ಡಿನಾಮಿನೇಟರಿಗೂ ಇಂಟು ಮಾಡ್ತೀವಿ. ಏನು ಮಾಡ್ತೀವಿ, ಡಿನಾಮಿನೇಟರಲ್ಲಿ ಏನು ಇರುತ್ತಲ್ಲ ಫಂಕ್ಷನ್ನು ಅದರದ್ದು ಸೈನ್ ಚೇಂಜ್ ಮಾಡಿ ನ್ಯೂಮರೇಟರು ಮತ್ತು ಡಿನಾಮಿನೇಟರಿಗೆ ಒಂದು ಸತಿ ನಾವು ಮಲ್ಟಿಪ್ಲೈ ಮಾಡ್ತೀವಿ. ಅವಾಗ ಅದೇನಾಗುತ್ತೆ, 1 - cos A ಇದೆ, ಇಲ್ಲಿ ಸೈನ್ ಚೇಂಜ್ ಮಾಡಿದಾಗ ಏನಾಗುತ್ತದೋ 1 + cos A / 1 + cos A ಅಂತ ಆಗುತ್ತೆ. ನೋಡಿ, 1 + cos A ಇಂಟು 1 + cos A. A ಇಂಟು A ಅಂತ ಹೇಳಿದರೆ A² ಅಂತ ಬರಿತೀವಿ. ಹಾಗೆ 1 + cos A ಇಂಟು 1 + cos A ಅಂತ ಇದೆ. 1 + cos A ಇಂಟು 1 + cos A ಅಂತ ಹೇಳಿದರೆ ಏನಾಗ್ತೈತೆ, ಅದು 1 + cos A² ಆಗುತ್ತೆ. A ಇಂಟು A ಅಂತ ಹೇಳಿದರೆ A² ಅಂತ ಯಾವ ಥರ ಬರಿತೇವಲ್ಲ ಅದೇ ರೀತಿ 1 + cos A ಇಂಟು 1 + cos A ಅಂತ ಹೇಳಿದರೆ 1 + cos A² ಆಗುತ್ತೆ. / 1 - cos A ಇಂಟು 1 + cos A ಅಂತ ಇದೆ. 1 - cos A ಇಂಟು 1 + cos A ಅಂತ ಹೇಳಿದರೆ ನಮಗೆ ಗೊತ್ತು, A + B ಇಂಟು A - B ಅನ್ನೋ ಫಾರ್ಮುಲಾ ಓದಿದ್ದೀವಿ. A + B ಇಂಟು A - B ಅಂತ ಹೇಳಿದರೆ ಅದನ್ನು ಯಾವ ಥರ ಬರಿತೀವಿ ನಾವು, A² - B² ಅಂತ ಬರಿತೀವಿ. ಏನಂತ ಬರಿತೀವಿ, A² - B² ಅಂತ ಬರಿತೀವಿ. ಅದೇ ರೀತಿ 1 - cos A ಇಂಟು 1 + cos A ಅಂತ ಹೇಳಿದರೆ ಇಲ್ಲಿ ನೋಡಿ, ಇದನ್ನು ನಾವು A ಅಂತ ಬರೆದ್ರೆ A - B ಇಂಟು A + B. A - B ಇಂಟು A + B ಅಂತ ಹೇಳಿದರೆ A² - B². ಹಾಗೆ A ವ್ಯಾಲ್ಯೂ ಎಷ್ಟಿದೆ, 1 ಇದೆ. ಸೊ 1² ಅಂತ ಹೇಳಿದರೆ 1 ಮೈನಸ್ B ಜಾಗದಲ್ಲಿ ಏನಿದೆ cos A ಇದೆ. ಸೊ ಅದೇನಾಗುತ್ತೆ, cos² A ಆಗುತ್ತೆ. 1 - cos² A ಆಯಿತು. ಇವಾಗ ನೋಡಿ, ಮೇಲ್ಗಡೆ 1 + cos A² ಇದೆ / 1 - cos² A ಇದೆ. 1 + cos A² ಅಂತ ಹೇಳಿದರೆ A + B² ಅಂತ ಹೇಳಿದರೆ A² + B² + 2AB. A + B² ಅಂತ ಹೇಳಿದರೆ A² + B² + 2AB. ಹಾಗೆ 1 + cos A² ಅಂತ ಹೇಳಿದರೆ A ಜಾಗದಲ್ಲಿ ಏನಿದೆ 1 ಇದೆ. ಸೊ A² ಅಂತ ಹೇಳಿದರೆ 1² ಅಂತ ಹೇಳಿದರೆ 1 + B² ಅಂತ ಹೇಳಿದರೆ cos² A + 2 × AB. 2 ಇಂಟು A ಅಂತ ಹೇಳಿದರೆ 1 ಇಂಟು B ಅಂತ ಹೇಳಿದರೆ cos A. 2 ಇಂಟು 1 ಇಂಟು cos A ಆಗುತ್ತೆ. / 1 - cos² A. 1 - cos² A ಆಯಿತು. ಇವಾಗ ನೋಡಿ, ಏನು ಪ್ರೂವ್ ಮಾಡೋಕ್ಕೆ ಹೇಳಿದ್ದಾರೆ ಅವರು, ಕೋಸಿಕೆಂಟ್ A ಮತ್ತು ಕಾಟ್ A ಅಂತ ಪ್ರೂವ್ ಮಾಡೋಕ್ಕೆ ಹೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲೇನಿದೆ 1 + 2 ಇಂಟು cos A ಅಂತ ಇದೆ. 1 + cos² A ಪ್ಲಸ್ 2 ಇಂಟು 1 ಇಂಟು cos A ಅಂತ ಹೇಳಿದರೆ 2 cos A / 1 - cos² A. 1 - cos² A. ಇವಾಗ ನೋಡಿ, ಮೇಲೇನಿದೆ 1 + cos² A ಪ್ಲಸ್ 2 cos A ಅಂತ ಇದೆ / ಕೆಳಗಡೆ ನೋಡಿ 1 - cos² A ಅಂತ ಇದೆ. 1 - cos² A ಅಂತ ಇದೆ. ನಮಗೆ ಐಡೆಂಟಿಟೀಸ್ ಗೊತ್ತು, ಏನಂತ ಗೊತ್ತು, sin² A ಪ್ಲಸ್ cos² A ಅಂತ ಹೇಳಿದರೆ 1 ಅಂತ ಗೊತ್ತು. ಇವಾಗ ನೋಡಿ, sin² A ಅಂತ ಹೇಳಿದರೆ 1 - cos² A. ಹಾಗಾಗಿ ನಾವು 1 - cos A ಇರೋದ್ರಿಂದ 1 - cos
ಸ್ಕ್ವೇರ್ ಎನ ನಾವು ಏನಂತ ಬರೀಬೋದು, ಸೈನ್ ಸ್ಕ್ವೇರ್ ಎ ಅಂತೇಳಿ ಬರೀಬೋದು. 1 - ಕಾಸ್ ಸ್ಕ್ವೇರ್ ಎನ ನಾವು ಏನಂತ ಬರೀಬೋದು, ಸೈನ್ ಸ್ಕ್ವೇರ್ ಎ ಅಂತ ಬರೀಬೋದು. ಸೈನ್ ಸ್ಕ್ವೇರ್ ಎ ಆಗುತ್ತೆ. ಅದೇನಾಗುತ್ತೆ, ಸೈನ್ ಸ್ಕ್ವೇರ್ ಎ ಆಗುತ್ತೆ. ಇಲ್ಲೇನಿದೆ 1 ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ 2 ಇಂಟು ಕಾಸ್ ಎ ಅಂತ ಇದೆ. ಇದನ್ನು ನಾವು ಏನಂತ ಬರೀಬೋದು, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಹೇಳಿ ಬರೀಬೋದು. ಅವಾಗ ಅದೇನಾಗುತ್ತೆ, 1 ಪ್ಲಸ್ ಏನು, ಕಾಸ್ ಎ ಸ್ಕ್ವೇರ್, 1 ಪ್ಲಸ್ ಕಾಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ. ಇಲ್ಲಿ ನೋಡಿ, ನ್ಯೂಮರೇಟರಲ್ಲೂ ಸ್ಕ್ವೇರ್ ಇದೆ ಮತ್ತು ಡಿನಾಮಿನೇಟ್ರಲ್ಲೂ ಸ್ಕ್ವೇರ್ ಇದೆ. ಹಾಗಾಗಿ ನಾವು ಅದನ್ನು 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಹೋಲ್ ಸ್ಕ್ವೇರ್ ಅಂತ ಬರೀಬೋದು. ಏನಂತ ಬರೀಬೋದು, 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಹೋಲ್ ಸ್ಕ್ವೇರ್ ಅಂತ ಹೇಳಿ ಬರೀಬೋದು. ಇಲ್ಲಿ ಡಿನಾಮಿನೇಟ್ರಲ್ಲಿ ಸೈನ್ ಇದೆ ಅಂತ ಹೇಳಿದರೆ, ಇಲ್ಲಿ ಮೇಲ್ಗಡೆ ಇರ್ತಕ್ಕಂತಹ 1 ಮತ್ತು ಕಾಸ್ ಅವೆರಡಕ್ಕೂ ಏನಾಗಿರುತ್ತೆ, ಡಿನಾಮಿನೇಟರು ಸೈನ್ ಎ ಆಗಿರುತ್ತೆ. ಹಾಗಾಗಿ ಇದನ್ನು ನಾವೇನಂತ ಬರೀಬೋದು, 1 ಡಿವೈಡೆಡ್ ಬೈ ಸೈನ್ ಎ ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಹೋಲ್ ಸ್ಕ್ವೇರ್ ಅಂತ ಹೇಳಿ ಬರೀಬೋದು. ಆವಾಗ ಇಲ್ಲಿ ನೋಡಿ, 1 ಡಿವೈಡೆಡ್ ಬೈ ಸೈನ್ ಎ, 1 ಡಿವೈಡೆಡ್ ಬೈ ಸೈನ್ ಎ ಅಂತ ಹೇಳಿದರೆ, 1 ಡಿವೈಡೆಡ್ ಬೈ ಸೈನ್ ಅಂತ ಹೇಳಿದರೆ ಅದೇನಾಗುತ್ತೆ, ಕೋಸಿಕೆಂಟ್ ಆಗುತ್ತೆ. 1 ಡಿವೈಡೆಡ್ ಬೈ ಸೈನ್ ಎ ಅಂತ ಹೇಳಿದರೆ ಕೋಸಿಕೆಂಟ್ ಎ ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ, ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಅಂತ ಹೇಳಿದರೆ ಅದೇನಾಗುತ್ತೆ, ಕಾಟ್ ಎ ಆಗುತ್ತೆ. ಕಾಸ್ ಡಿವೈಡೆಡ್ ಬೈ ಸೈನ್ ಅಂತ ಹೇಳಿದರೆ ಕಾಟ್ ಎ. ಸೊ ಕಾಟ್ ಎ ಹೋಲ್ ಸ್ಕ್ವೇರಿಗೆ ಹೋಲ್ ಸ್ಕ್ವೇರ್. ಆರ್ ಎಚ್ ಎಸ್ ಅಲ್ಲಿ ಏನಿದೆ ನೋಡ್ರಿ ಒಂದ್ಸತಿ, ಆರ್ ಎಚ್ ಎಸ್ ಅಲ್ಲಿ ಏನಿದೆ, ಕೋಸಿಕೆಂಟ್ ಎ ಪ್ಲಸ್ ಕಾಟ್ ಎ ಸ್ಕ್ವೇರ್ ಇದೆ. ಸೊ ಹಾಗಾಗಿ ನಮಗೆ ಆರ್ ಎಚ್ ಎಸ್ ಏನಾಯ್ತು, ಈಗ ಅವ್ರು ಏನು ಕೊಟ್ಟಿದ್ದಾರೆ ಅದು ಬಂತು. ಹಾಗಾಗಿ ಇದು ಎನ್ಸ್ ಇಟ್ ಈಸ್ ಪ್ರೂವ್ಡ್, ಎನ್ಸ್ ಇಟ್ ಈಸ್ ಪ್ರೂವ್ಡ್. ಸೊ ಹಾಗಾಗಿ ನಾವು 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ 1 - ಕಾಸ್ ಎನ ನಾವು ಏನಂತ ಬರೀಬೋದು, ಕೋಸಿಕೆಂಟ್ ಎ ಪ್ಲಸ್ ಕಾಟ್ ಎ ಹೋಲ್ ಸ್ಕ್ವೇರ್ ಅಂತ ಹೇಳಿ ಬರೀಬೋದು. ಇದನ್ನು ಯಾವ ಥರ ಸಿಂಪ್ಲಿಫೈ ಮಾಡೋದು ಅಂತ ಹೇಳಿದರೆ ಈ ಥರ. ಫಸ್ಟ್ ಏನು ಮಾಡ್ತೀವಿ ನಾವು, ಡಿನಾಮಿನೇಟ್ರಲ್ಲಿ ಏನಿದೆ ಅದನ್ನು ಸೈನ್ ಚೇಂಜ್ ಮಾಡಿ ಬೋತ್ ನ್ಯೂಮರೇಟ್ರು ಮತ್ತು ಡಿನಾಮಿನೇಟ್ರಿಗೆ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಮಲ್ಟಿಪ್ಲಿಕೇಶನ್ ಮಾಡಾದ್ಮೇಲೆ ಅದನ್ನು ಸಿಂಪ್ಲಿಫೈ ಮಾಡ್ತಾ ಹೋದರೆ 1 ಪ್ಲಸ್ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ ಅಂತ ಹೇಳಿದರೆ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 - ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ ಅಂತ ಹೇಳಿದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ ಇದೆ. ಅದನ್ನು ನಾವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಲ್ ಬರಿತೀವಿ. ಹಾಗಾಗಿ ಅದು 1 ಸ್ಕ್ವೇರ್ ಮೈನಸ್ ಕಾಸ್ ಎ ಸ್ಕ್ವೇರ್ ಆಗುತ್ತೆ. ಅವಾಗ ಅದೇನಾಗುತ್ತೆ, ಇದನ್ನು ಹಾಗೇ ಬರ್ಕೊಂಡು ಇಲ್ಲಿ ಬಂದರೆ ನಾವು ಏನಾಗುತ್ತೆ, 1 - ಕಾಸ್ ಸ್ಕ್ವೇರ್ ಎನ ನಾವು ಸೈನ್ ಸ್ಕ್ವೇರ್ ಎ ಅಂತ ಬರಿಬೋದು. 1 - ಕಾಸ್ ಸ್ಕ್ವೇರ್ ಎನ ನಾವು ಸೈನ್ ಸ್ಕ್ವೇರ್ ಎ ಅಂತ ಬರಿಬೋದು. 1 ಪ್ಲಸ್ ಕಾಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ ಆಗುತ್ತೆ. ಇಲ್ಲಿ ಬೋತ್ ನ್ಯೂಮರೇಟರು ಮತ್ತು ಡಿನಾಮಿನೇಟರ್ ಸ್ಕ್ವೇರ್ ಇರೋದ್ರಿಂದ ಹೋಲ್ ಸ್ಕ್ವೇರ್ ಅಪ್ಲೈ ಮಾಡ್ತೀವಿ ನಾವು. ಆವಾಗ ಇಲ್ಲಿ ಡಿನಾಮಿನೇಟ್ರಲ್ಲಿ ಸೈನ್ ಎ ಇರೋದ್ರಿಂದ ಅದು ಇಲ್ಲಿ ಮೇಲಿರ್ತಕ್ಕಂತಹ ಎರಡೂ ಫಂಕ್ಷನಿಗೆ ಡಿನಾಮಿನೇಟ್ರು ಸೈನ್ ಎನೇ ಆಗಿರುತ್ತೆ. ಹಾಗಾಗಿ ಅದನ್ನು ನಾವು 1 ಡಿವೈಡೆಡ್ ಬೈ ಸೈನ್ ಎ ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಹೋಲ್ ಸ್ಕ್ವೇರ್ ಅಂತ ಬರಿತೀವಿ. 1 ಡಿವೈಡೆಡ್ ಬೈ ಸೈನ್ ಎ ಅಂತ ಹೇಳಿದರೆ ಕೋಸಿಕೆಂಟ್ ಎ ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಅಂತ ಹೇಳಿದರೆ ಕಾಸ್ ಡಿವೈಡೆಡ್ ಬೈ ಸೈನ್ ಅಂತ ಹೇಳಿದರೆ ಕಾಟ್. ಅವಾಗ ಅದು ಕಾಟ್ ಎ ಸ್ಕ್ವೇರ್ ಆಗುತ್ತೆ. ಸೊ ಆರ್ ಎಚ್ ಎಸ್ ಅಲ್ಲಿ ಇರ್ತಕ್ಕಂಥದ್ದು ಇಲ್ಲಿಗೆ ಬಂದಂಗಾಯಿತು. ಸೊ ಇಟ್ ಈಸ್ ಎನ್ಸ್ ಪ್ರೂವ್ಡ್. ದಟ್ ಈಸ್ ನಾವು 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ 1 - ಕಾಸ್ ಎನ ನಾವು ಕೋಸಿಕೆಂಟ್ ಎ ಪ್ಲಸ್ ಕಾಟ್ ಎ ಸ್ಕ್ವೇರ್ ಅಂತೇಳಿ ಬರಿಬೋದು. ಇದಿಷ್ಟು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಕ್ಕಂತಹ ರೀತಿಯಾಗುತ್ತೆ. ಈ ಥರ ಪ್ರಾಬ್ಲಮ್ಸ್ಗಳನ್ನ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗಿರುತ್ತಿದ್ದು. ಹಾಗಾಗಿ ಮತ್ತೊಂದು ಸತಿ ನೀಟಾಗಿ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ತಾ ಹೋಗಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ, ಗಿವನ್ 15 cot A ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, 15 cot A ಈಸ್ ಈಕ್ವಲ್ ಟು 8 ಅಂತ ಕೊಟ್ಟಿದ್ದಾರೆ. 15 cot A 8 ಇದೆ. ಫೈಂಡ್ ಸೈನ್ ಎ ಆ್ಯಂಡ್ ಸೀಕೆಂಟ್ ಎ ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, ಫೈಂಡ್ ಸೈನ್ ಎ ಆ್ಯಂಡ್ ಸೀಕೆಂಟ್ ಎ. ಸೈನ್ ಎ ಮತ್ತು ಸೀಕೆಂಟ್ ಎನ ಫೈಂಡ್ ಔಟ್ ಮಾಡಬೇಕು. ಅವ್ರು ಏನು ಕೊಟ್ಟಿದ್ದಾರೆ, ಅವರು ಕಾಟ್ ಎ ಫಂಕ್ಷನನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, ಕಾಟ್ ಫಂಕ್ಷನನ್ನು ಕೊಟ್ಟಿದ್ದಾರೆ. ಅದೆಷ್ಟಿದೆ, 15 cot A ಈಸ್ ಈಕ್ವಲ್ ಟು 8 ಅಂತ ಇದೆ. ನಮಗೇನು ಬೇಕು, ಕಾಟ್ ಅಷ್ಟೇ ಬೇಕು. ಕಾಟ್ ಅಷ್ಟೇ ಇಟ್ಕೊಂಡು
15 ನಾವು ರೈಟ್ ಸೈಡಿಗೆ ತಂದರೆ ಏನಾಗ್ತೈತಿ, ಇಲ್ಲಿ ಮಲ್ಟಿಪ್ಲೈ ಆಗ್ತಾ ಇದೆ ಅಂತ ಹೇಳಿದರೆ ಈ ಕಡೆ ಬಂದಾಗ ಏನಾಗ್ತೈತಿ, ಡಿವಿಷನ್ ಆಗ್ತೈತಿ. ಅವಾಗ ಅದೇನಾಗ್ತೈತಿ 8/15 ಆಗ್ತೈತಿ. 8/15 ಆಗ್ತೈತಿ. ಕಾಟ್ ಎ ಅಂತ ಹೇಳಿದರೆ ನಮಗೆಲ್ಲ ಗೊತ್ತು ಏನು, ಕಾಟ್ ಎ ಅಂತ ಹೇಳಿದರೆ ಅಡ್ಜಸೆಂಟ್ ಬೈ ಆಪೋಸಿಟ್. ಅಡ್ಜಸೆಂಟ್ ಬೈ ಆಪೋಸಿಟ್. ಅಡ್ಜಸೆಂಟ್ ಬೈ ಆಪೋಸಿಟ್ ಅಂತ ಹೇಳಿದರೆ ಅಡ್ಜಸೆಂಟ್ ವ್ಯಾಲ್ಯೂ ಎಷ್ಟಾಗಿರ್ತವಾಗ 8 ಆಗಿರುತ್ತೆ, ಡಿವೈಡೆಡ್ ಬೈ ಆಪೋಸಿಟ್ ವ್ಯಾಲ್ಯೂ ಏನಾಗಿರುತ್ತೆ 15 ಆಗಿರುತ್ತೆ. ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಕನ್ಸಿಡರ್ ಮಾಡಿದರೆ ನಾವು ಇದನ್ನು ಆಪೋಸಿಟ್ ಅಂತ ತಗೊಂಡ್ರೆ ಇದನ್ನು ಅಡ್ಜಸೆಂಟ್ ಅಂತ ತಗೊಳ್ತೀವಿ, ಇದನ್ನು ಹೈಪೋಟೆನಸ್ ಅಂತ ತಗೊಂಡಾಗ ನಮಗೇನು ಅಡ್ಜಸೆಂಟಿನ ವ್ಯಾಲ್ಯೂ ಕೊಟ್ಟಿದ್ದಾರೆ 8 ಸೆಂಟಿಮೀಟರು, ಆಪೋಸಿಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ 15 ಸೆಂಟಿಮೀಟರು, ಹೈಪೋಟೆನಸ್ ವ್ಯಾಲ್ಯೂನ ಕೊಟ್ಟಿಲ್ಲ. ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಇದಿಷ್ಟು ಅರ್ಥ ಆಯ್ತಲ್ಲ. ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಒಂದು ಸೈಡಿನ ವ್ಯಾಲ್ಯೂನ ಕೊಟ್ಟಿಲ್ಲ, ನಾವು ಅದನ್ನು ಫೈಂಡ್ ಔಟ್ ಮಾಡಬೇಕು. ಅದನ್ನು ಫೈಂಡ್ ಔಟ್ ಮಾಡೋದನ್ನು ನಾವು ಪೈಥಾಗರಸ್ ಥಿಯರಮ್ನ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡ್ತೀವಿ. ಅವಾಗ ಅದೇನಾಗ್ತೈತಿ, AC² ದಟ್ ಈಸ್ ಈಕ್ವಲ್ ಟು AB² ಪ್ಲಸ್ BC² ಆಗ್ತೈತಿ. AC² ಅಂದರೆ ಕೊಟ್ಟಿಲ್ಲ, AC² ದಟ್ ಈಸ್ ಈಕ್ವಲ್ ಟು AB² ಅಂತ ಹೇಳಿದರೆ 15² ಪ್ಲಸ್ BC² ಅಂತ ಹೇಳಿದರೆ 8² AC² ದಟ್ ಈಸ್ ಈಕ್ವಲ್ ಟು 15² ಅಂತ ಹೇಳಿದರೆ 225, 15 ಸ್ಕ್ವೇರು 225 ಪ್ಲಸ್ 8² ಏನಾಗುತ್ತೆ 64 ಆಗುತ್ತೆ. 8 ಸ್ಕ್ವೇರು 64. AC² ದಟ್ ಈಸ್ ಈಕ್ವಲ್ ಟು 225 64 ಅಂತ ಹೇಳಿದರೆ 225 64 ಅಂತ ಹೇಳಿದರೆ 5 4 9 6 2 8 2ಕ್ಕೆ 2 289 ಆಗುತ್ತೆ. ಎಷ್ಟಾಗುತ್ತೆ 225 ಪ್ಲಸ್ 64 ಅಂತ ಹೇಳಿದರೆ 289. 289 ನಮಗಿಲ್ಲಿ AC ಬೇಕು, AC² ಅಲ್ಲ. AC ಬೇಕು ಅಂತ ಹೇಳಿದರೆ ಸ್ಕ್ವೇರ್ನ ಆ ಕಡೆ ಕಳಿಸ್ತೀವಿ. ಅವಾಗ ಅದೇನಾಗುತ್ತೆ ರೂಟ್ ಆಗುತ್ತೆ. ರೂಟ್ 289 ಆಗುತ್ತೆ. ರೂಟ್ 289ನ ನಾವು ರೂಟಿಂದ ಹೊರ ತೆಗೆದ್ರೆ ಅದೇನಾಗುತ್ತೆ AC ಈಸ್ ಈಕ್ವಲ್ ಟು 17 ಆಗುತ್ತೆ. ಯಾಕೆ 17² ಕಂಡುಹಿಡಿದು ನೋಡಿ. 17² ಅಂತ ಹೇಳಿದರೆ 17 × 17 17 × 17 ಅಂತ ಹೇಳಿದರೆ 289. ಹಾಗಾಗಿ 289ನ ನಾವು ರೂಟಿಂದ ಹೊರಗೆ ತೆಗೆದ್ರೆ ಏನಾಗುತ್ತೆ 17 ಆಗುತ್ತೆ. ಆವಾಗ AC ವ್ಯಾಲ್ಯೂ ಸಿಗುತ್ತೆ ನಮಗೆ. AC ವ್ಯಾಲ್ಯೂ 17 ಸೆಂಟಿಮೀಟರ್ ಆಗುತ್ತೆ. ಆವಾಗ ಹೈಪೋಟೆನಸ್ ಏನಾಗುತ್ತೆ 17 ಸೆಂಟಿಮೀಟರ್ ಆಗಿರುತ್ತೆ. ನೆಕ್ಸ್ಟ್ ಫೈಂಡ್ ದ ಸೈನ್ ಎ ಮತ್ತು ಸೀಕೆಂಟ್ ಎನ ಫೈಂಡ್ ಔಟ್ ಮಾಡಬೇಕು. ಸೈನ್ ಎ ಅಂತ ಹೇಳಿದರೆ ಆಪೋಸಿಟ್ ಬೈ ಹೈಪೋಟೆನಸ್ಸು. ಆಪೋಸಿಟ್ ಬೈ ಹೈಪೋಟೆನಸ್ ಅಂತ ಹೇಳಿದರೆ ಆಪೋಸಿಟ್ ವ್ಯಾಲ್ಯೂ ಗೊತ್ತು ನಮಗೆ ಎಷ್ಟಿದೆ 15 ಸೆಂಟಿಮೀಟರ್ ಇದೆ. 15 ಡಿವೈಡೆಡ್ ಬೈ ಹೈಪೋಟೆನಸ್ ಅಂತ ಹೇಳಿದರೆ 17. ಸೊ ಸೈನ್ ಎ ಅಂತ ಹೇಳಿದರೆ 15 ಡಿವೈಡೆಡ್ ಬೈ 7 ಆಗುತ್ತೆ. ನೆಕ್ಸ್ಟ್ ಸೀಕೆಂಟ್ ಎ. ಸೀಕೆಂಟ್ ಎ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೀಕೆಂಟ್ ಎ ಅಂತ ಹೇಳಿದರೆ ಕಾಜಿನ ಉಲ್ಟಾ ಅಂತ ಹೇಳ್ಕೊಟ್ಟಿದ್ದೆ. ಕಾಜಿನ ಉಲ್ಟಾ ಅಂತ ಹೇಳಿದರೆ ಕಾಜ್ ಏನು ಹೇಳ್ತೈತಿ ಅರ್ಜಸೆಂಟ್ ಬೈ ಹೈಪೋಟೆನಸ್ ಅಂತ ಹೇಳ್ತೈತಿ. ಸೀಕೆಂಟ್ ಏನು ಹೇಳ್ತೈತಿ ಹೈಪೋಟೆನಸ್ ಬೈ ಅರ್ಜಸೆಂಟ್ ಅಂತ ಹೇಳ್ತೈತಿ. ಸೀಕೆಂಟ್ ಏನು ಹೇಳ್ತೈತಿ ಹೈಪೋಟೆನಸ್ ಬೈ ಅರ್ಜಸೆಂಟ್ ಅಂತ ಹೇಳ್ತೈತಿ. ಹೈಪೋಟೆನಸ್ ಸೈಡ್ ಎಷ್ಟಿದೆ 17 ಸೆಂಟಿಮೀಟರ್ ಇದೆ, ಡಿವೈಡೆಡ್ ಬೈ ಅರ್ಜಸೆಂಟ್. ಅರ್ಜಸೆಂಟ್ ಎಷ್ಟಿದೆ 8 ಇದೆ. ಅರ್ಜಸೆಂಟ್ ಎಷ್ಟಿದೆ 8 ಇದೆ. ಅದೇನಾಗುತ್ತೆ ಅವಾಗ ಸೀಕೆಂಟ್ ಎ ಈಸ್ ಈಕ್ವಲ್ ಟು 17 ಸೆಂಟಿಮೀಟರ್ ಡಿವೈಡೆಡ್ ಬೈ 8 ಆಗುತ್ತೆ. ಇದು ಸೀಕೆಂಟು, ಇದು ಸೈನ್ ಫಂಕ್ಷನ್. ಇದು ಏನಿದು ಸೈನು, ಇದು ಸೀಕೆಂಟು. ಸೊ ಅವ್ರು ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದರು ಸೈನ್ ಎ ಮತ್ತು ಸೀಕೆಂಟ್ ಎ ಅನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದರು. ಸೈನ್ ಎ 15/17 ಆಗುತ್ತೆ. ಸೀಕೆಂಟ್ ಎ 17 ಡಿವೈಡೆಡ್ ಬೈ 8 ಆಗುತ್ತೆ. ಇದು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಕ್ಕಂತಹ ರೀತಿ. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ 9ನೇ ಕ್ವಶನ್ ಏನು ಕೇಳಿದ್ದಾರೆ, ಪ್ರೂವ್ ದಟ್ ಅಂತ ಹೇಳಿ ಕೇಳಿದ್ದಾರೆ. ಪ್ರೂವ್ ದಟ್ ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎ. ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಟ್ ಎ ದಟ್ ಈಸ್ ಈಕ್ವಲ್ ಟು ಕಾಸ್ ಎ ಪ್ಲಸ್ ಸೈನ್ ಎ ಅಂತೇಳಿ ಪ್ರೂವ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಇದನ್ನು ಪ್ರೂವ್ ಮಾಡಬೇಕು ಅಂತ ಹೇಳಿದರೆ ಏನು ಮಾಡಬೇಕು, ಅವ್ರು ಏನು ಕೊಟ್ಟಿದ್ದಾರೆ ನೋಡಿ. ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎ ಅಂತ ಕೊಟ್ಟಿದ್ದಾರೆ. ಟ್ಯಾನ್ ಎ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಟ್ ಎ. ಹೌದಾ? ಇದನ್ನು ನೋಡಿ, ಈ ಕಾಸ್ ಎ ಅಂತ ಹಾಗೆ ಬರ್ಕೊಳ್ತೀವಿ. ಡಿವೈಡೆಡ್ ಬೈ 1 ಮೈನಸ್
ಟ್ಯಾನ್ ಎನ ನಾವು ಟ್ಯಾನ್ ಎ ಅಂತ ಹೇಳಿದರೆ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತೇಳಿ ಬರ್ಕೊಳ್ಬೋದು. ಏನಂತ ಬರ್ಕೊಳ್ಬೋದು? ಟ್ಯಾನ್ ಎನ ನಾವು ಟ್ಯಾನ್ ಎನ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತೇಳಿ ಬರ್ಕೊಳ್ಬೋದು. ಅದೇ ರೀತಿ ಕಾಟ್ ಎನ ನಾವು ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಅಂತೇಳಿ ಬರ್ಕೊಳ್ಬೋದು. ಏನಂತ ಬರ್ಕೊಳ್ಬೋದು? ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಅಂತೇಳಿ ಬರ್ಕೊಳ್ಬೋದು. ಅದೇ ತರಹ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಟ್ ಎ ಅಂತ ಹೇಳಿದರೆ ಕಾಟ್ನ ನಾವು ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಅಂತೇಳಿ ಬರ್ಕೊಳ್ಬೋದು. ಇದಿಷ್ಟ ಆಯಿತಾ? ನೆಕ್ಸ್ಟ್ ನೋಡಿ, ಕಾಸ್ ಎಗೆ ಕಾಸ್ ಎ ಹಾಗೆ ಬರ್ಕೊಳ್ರಿ. ಇಲ್ಲಿ 1ಗೆ ಡಿನಾಮಿನೇಟ್ರಲ್ಲಿ 1 ಇದೆ, ಆವಾಗ ಡಿಫ್ರೆಂಟ್ ಟರ್ಮ್ಸ್ ಆಗುತ್ತೆ. ಡಿನಾಮಿನೇಟ್ರಲ್ಲಿ ಸೇಮ್ ಟರ್ಮ್ಸ್ ಆಗಬೇಕು ಅಂತ ಹೇಳಿದರೆ ಎಲ್ ಸಿ ಎಮ್ ತೆಗಿಬೇಕು. ಎಲ್ ಸಿ ಎಮಲ್ಲಿ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 1 ಇಂಟು ಕಾಸ್ ಎ ಅಂತ ಹೇಳಿದರೆ ಕಾಸ್ ಎ ಮೈನಸ್ ಸೈನ್ ಎ ಡಿವೈಡೆಡ್ ಬೈ 1 ಇಂಟು ಕಾಸ್ ಎ ಅಂತ ಹೇಳಿದರೆ ಕಾಸ್ ಎ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ, ಇದು ಕೂಡ ಸೇಮ್ ಎಲ್ ಸಿ ಎಮ್ ತೆಗೆದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಸೈನ್ ಎ ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದಾಗ ಈ ಕಾಸ್ ಎ ಇರತಕ್ಕಂಥದ್ದು ಮೇಲೋದಾಗ ಏನಾಗುತ್ತೆ, ಇಲ್ಲಿರ್ತಕ್ಕಂತಹ ನ್ಯೂಮರೇಟರ್ಗೆ ಅದು ಮಲ್ಟಿಪ್ಲೈ ಆಗುತ್ತೆ. ಆವಾಗ ಏನಾಗುತ್ತೆ? ಕಾಸ್ ಎ ಇಂಟು ಕಾಸ್ ಎ ಆಗುತ್ತೆ. ಕಾಸ್ ಎ ಇಂಟು ಕಾಸ್ ಎ ಅಂತ ಹೇಳಿದರೆ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ ಇಲ್ಲಿರ್ತಕ್ಕಂತಹ ಸೈನ್ ಎ ಮೇಲ್ಗಡೆ ಹೋದಾಗ ಏನಾಗುತ್ತೆ? ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಆಗುತ್ತೆ. ಆವಾಗ ಅದು ಸೈನ್ ಎ ಇಂಟು ಸೈನ್ ಎ ಆಗುತ್ತೆ. ಸೈನ್ ಎ ಇಂಟು ಸೈನ್ ಎ ಅಂತ ಹೇಳಿದರೆ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸ್ ಎ ಅಂತ ಆಗುತ್ತೆ. ಏನಾಗುತ್ತದು? ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸ್ ಎ ಅಂತ ಆಗುತ್ತೆ. ಇವಾಗ ನೋಡಿ, ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸ್ ಎ ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ ಕಾಸ್ ಎ ಮೈನಸ್ ಸೈನ್ ಎ ಅಂತ ಇದೆ, ಬಟ್ ಇಲ್ಲಿ ಸೈನ್ ಎ ಮೈನಸ್ ಕಾಸ್ ಎ ಅಂತ ಇದೆ. ಇಲ್ಲಿ ನಾವು ಮೈನಸ್ನ ಕಾಮನ್ ತೆಗೆದ್ರೆ ಇದೇನಾಗುತ್ತೆ? ಅವಾಗ ಕಾಸ್ ಎ ಮೈನಸ್ ಸೈನ್ ಎ ಆಗುತ್ತೆ. ಇಲ್ಲಿ ಏನು ಕಾಮನ್ ತೆಗಿಬೇಕು? ನಾವು ಮೈನಸ್ ಕಾಮನ್ ತೆಗಿಬೇಕು. ಆವಾಗ ಅದೇನಾಗುತ್ತೆ? ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ ಮೈನಸ್ ಸೈನ್ ಎ. ಇಲ್ಲಿ ನಾವು ಮೈನಸ್ನ ಕಾಮನ್ ತೆಗೆದ್ರೆ ಅವಾಗ ಅದೇನಾಗುತ್ತೆ? ಇಲ್ಲಿ ಮೈನಸ್ ಕಾಮನ್ ತೆಗೆದಾಗ ಮೈನಸ್ ಇಂಟು ಪ್ಲಸ್ ಆದಾಗ ಅದೇನಾಗುತ್ತೆ? ಮೈನಸ್ ಆಗುತ್ತೆ. ಮೈನಸ್ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ, ಇಲ್ಲಿ ಮೈನಸ್ ಕಾಮನ್ ತೆಗೆದ್ರೆ ಸೈನಿಗೆ ಪ್ಲಸ್ ಸೈನ್ ಇದೆ ಅಂತ ಹೇಳಿದರೆ ಸೈನಿಗೆ ಏನು ಬರುತ್ತೆ? ಮೈನಸ್ ಸೈನ್ ಬರುತ್ತೆ. ಕಾಸ್ಗೆ ಮೈನಸ್ ಇದೆ ಅಂತ ಹೇಳಿದರೆ ಕಾಸ್ಗೆ ಏನು ಬರುತ್ತೆ? ಪ್ಲಸ್ ಬರುತ್ತೆ. ಅದು ಮೈನಸನ್ನು ಕಾಮನ್ ತೆಗೆದಾಗ. ಆ ಥರ ಮೈನಸ್ ಕಾಮನ್ ತೆಗೆದಾಗ ಅದೇನಾಗುತ್ತೆ? ಕಾಸ್ ಎ ಮೈನಸ್ ಸೈನ್ ಎ ಆಗುತ್ತೆ. ಆವಾಗ ಇದನ್ನು ಏನಕ್ಕೆ ಮಾಡ್ಕೊಳ್ಬೇಕು ನಾವು ಅಂತ ಹೇಳಿದರೆ ಡಿನಾಮಿನೇಟರ್ ಸೇಮ್ ಬರೋಕ್ಕೆ. ಏನು ಬರೋಕ್ಕೆ? ಡಿನಾಮಿನೇಟರ್ ಸೇಮ್ ಬರಬೇಕು. ಡಿನಾಮಿನೇಟರ್ ಸೇಮ್ ಬರಬೇಕು ಅಂತ ಹೇಳಿದರೆ ನಾವು ಇಲ್ಲಿ ಮೈನಸನ್ನು ಕಾಮನ್ ತೆಗಿತೀವಿ. ಮೈನಸ್ ಕಾಮನ್ ತೆಗೆದಾಗ ಡಿನಾಮಿನೇಟ್ರು ಸೇಮ್ ಬಂತು. ಇವಾಗ ಇಲ್ಲಿ ನೋಡಿ, ಮೇಲ್ಗಡೆ ಕಾಸ್ ಸ್ಕ್ವೇರ್ ಎ ಮೇಲ್ಗಡೆ ಏನಾಯ್ತು? ಅವಾಗ ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ. ಡಿನಾಮಿನೇಟ್ರ್ ಸೇಮ್ ಇರೋದ್ರಿಂದ ಅದನ್ನು ಒಂದೇ ಸತಿ ಬರ್ಕೊಳ್ತೀವಿ. ಅದೇನಾಗುತ್ತೆ? ಕಾಸ್ ಎ ಮೈನಸ್ ಸೈನ್ ಎ. ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಅಂತಕ್ಕಂಥದ್ದು ಯಾವ ಫಾರ್ಮಲ್ಲಿ ಇದೆ ಅಂತ ಹೇಳಿದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಫಾರ್ಮಲ್ ಇದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಹೇಳಿದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ. ಇದನ್ನೇನಂತ ಬರೀಬೋದು? ನಾವು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಹೇಳಿ ಬರೀಬೋದು. ಅದೇ ಥರ ನಾವು ಕಾಸ್ ಸ್ಕ್ವೇರ್ ಎ ಮತ್ತು ಸೈನ್ ಸ್ಕ್ವೇರ್ ಎನ ಬರೆದ್ರೆ ಅದೇನಾಗುತ್ತೆ? ಕಾಸ್ ಎ ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಮೈನಸ್ ಸೈನ್ ಎ ಆಗುತ್ತೆ. ಆವಾಗ ನೋಡಿ, ನ್ಯೂಮರೇಟರ್ಲು ಮತ್ತು ಡಿನಾಮಿನೇಟ್ರಲ್ಲಿ ಕಾಸ್ ಎ ಮತ್ತು ಮೈನಸ್ ಸೈನ್ ಎ ಅಂತಕ್ಕಂಥದ್ದು ಕಾಮನ್ ಇದೆ. ಅದನ್ನು ನಾವು ಕ್ಯಾನ್ಸಲ್ ಮಾಡಿದರೆ
ಅದು ಕ್ಯಾನ್ಸಲ್ ಆದಾಗ ನಮಗೆ ಇನ್ನೇನು ಉಳಿಯುತ್ತೆ ಈಗ ಕಾಸ್ ಎ ಪ್ಲಸ್ ಸೈನ್ ಎ ಅಂತಕ್ಕಂಥದ್ದು ಉಳಿಯುತ್ತೆ. ಅವ್ರು ನಮಗೆ ಏನು ಪ್ರೂವ್ ಮಾಡೋಕ್ಕೆ ಹೇಳಿದ್ದಾರೆ, ಕಾಸ್ ಎ ಪ್ಲಸ್ ಸೈನ್ ಎ ಅಂತೇಳಿ ಅವ್ರು ಪ್ರೂವ್ ಮಾಡೋಕ್ಕೆ ಹೇಳಿದ್ದಾರೆ. ನಮಗೆ ಇವಾಗ ಏನು ಬಂತು, ಅದನ್ನು ಕ್ಯಾನ್ಸಲ್ ಮಾಡಿದರೆ ಕಾಸ್ ಎ ಪ್ಲಸ್ ಸೈನ್ ಎ ಅಂತಕ್ಕಂಥದ್ದು ಬಂತು. ಸೊ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಯಿತು. ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆದಾಗ ಅದೇನಾಯಿತು, ಪ್ರೂವ್ ಆಯಿತು. ಅವ್ರು ಕೊಟ್ಟಿರ್ತಕ್ಕಂಥದ್ದು ಪ್ರೂವ್ ದಟ್ಟು ನಾವೇನು ಮಾಡ್ದಂಗೆ ಆಯಿತು, ಪ್ರೂವ್ ಮಾಡ್ದಂಗೆ ಆಯಿತು. ಈ ಲೆಕ್ಕನ ಸಾಲ್ವ್ ಮಾಡ್ತಕ್ಕಂಥ ರೀತಿ ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ನಿಮ್ಮ ಎಕ್ಸಾಮಿಗೆ. ಇದನ್ನು 5 ಮಾರ್ಕ್ಸಿಗೆ ಹೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಸತಿ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪು ನೋಡ್ತಾ ಹೋಗಿ. ಇಲ್ಲಿ ನಾವು ಮೈನಸ್ ಸೈನ್ನ ಕಾಮನ್ ತೆಗಿತೀವಿ. ಮೈನಸ್ ಸೈನ್ನ ಏನಕ್ಕೋಸ್ಕರ ಕಾಮನ್ ತೆಗಿತೀವಿ ಅಂತ ಹೇಳಿದರೆ ಡಿನಾಮಿನೇಟ್ರನ್ನ ಸೇವ್ ಮಾಡ್ಕೋಬೇಕು. ಹಾಗಾಗಿ ಇಲ್ಲಿ ನಾವು ಮೈನಸ್ ಸೈನ್ ಕಾಮನ್ ತೆಗಿತೀವಿ. ಅದನ್ನು ಬಿಟ್ಟರೆ ಇಲ್ಲಿರ್ತಕ್ಕಂಥದ್ದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ ಬರುತ್ತೆ. ಅದನ್ನು ನಾವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಲ್ ಇರೋದನ್ನು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮೆಟಲ್ಲಿ ಬರ್ಕೊಳ್ತೀವಿ. ಆವಾಗ ಡಿನಾಮಿನೇಟ್ರು ಮತ್ತು ನ್ಯೂಮರೇಟರಲ್ಲಿ ಒಂದು ಟರ್ಮ್ ಕ್ಯಾನ್ಸಲ್ ಆಗೋ ಥರ ಬರ್ಕೊಳ್ತೀವಿ. ಆ ಥರ ಕ್ಯಾನ್ಸಲ್ ಆದರೆ ಇನ್ನೊಂದು ಟರ್ಮ್ ಉಳಿಯುತ್ತೆ, ಅದು ಅವರು ಕೊಟ್ಟಿರ್ತಕ್ಕಂತಹ ಟರ್ಮ್ ಆಗಿರುತ್ತೆ. ಇದು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಕ್ಕಂತಹ ರೀತಿ. ಕ್ವಶನ್ ನೋಡಿ, 10th ಕ್ವಶನ್ನು ಏನು ಕೊಟ್ಟಿದ್ದಾರೆ, ಶೋ ದಟ್ ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಪ್ಲಸ್ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ದಟ್ ಈಸ್ ಈಕ್ವಲ್ ಟು 2 ಕೋಸಿಕೆಂಟ್ ಎ ಅಂತೇಳಿ ಪ್ರೂವ್ ಮಾಡಬೇಕು. ಏನನ್ನ ಶೋ ಮಾಡಬೇಕು, ಎಲ್ ಎಚ್ ಎಸ್ ಅಲ್ಲಿ ಏನಿದೆ ಅದು ಆರ್ ಎಚ್ ಎಸ್ಸಿಗೆ ಈಕ್ವಲ್ ಆಗಿದೆ ಅಂತ ಹೇಳಿ ಪ್ರೂವ್ ಮಾಡಬೇಕು. ಯಾವ ಥರ ಸಾಲ್ವ್ ಮಾಡೋದು ಅಂತ ಹೇಳಿದರೆ ಸೊಲ್ಯೂಷನ್ ಏನು, ಅವ್ರು ಏನು ಕೊಟ್ಟಿದ್ದಾರೆ, ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ 1 ಪ್ಲಸ್ ಕಾಸ್ ಎ ಪ್ಲಸ್ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ. ಇಲ್ಲಿ ನೋಡಿ, ಇವಾಗ ಡಿನಾಮಿನೇಟರಲ್ಲಿ ಸೇಮ್ ಟರ್ಮ್ಸ್ಗಳು ಇಲ್ಲ. ಹಾಗಾಗಿ ನಾವು ಇದು ಸೇಮ್ ಟರ್ಮ್ಸ್ ಆಗಬೇಕು ಅಂತ ಹೇಳಿದರೆ, ಅಥವಾ ನಾವು ಮೇಲಿರೋದನ್ನು ಆ್ಯಡ್ ಮಾಡಬೇಕು ಅಂತ ಹೇಳಿದರೆ ಎಲ್ ಸಿ ಎಮ್ ತೆಗಿಬೇಕು. ಎಲ್ ಸಿ ಎಮ್ ತೆಗಿಯೋದು ಅಂತ ಹೇಳಿದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಅದೇನಾಗುತ್ತೆ, ಸೈನ್ ಇಂಟು ಸೈನ್ ಅಂತ ಹೇಳಿದರೆ ಸೈನ್ ಸ್ಕ್ವೇರ್ ಎ ಆಗುತ್ತೆ. ಸೈನ್ ಸ್ಕ್ವೇರ್ ಎ ಪ್ಲಸ್ 1 ಪ್ಲಸ್ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ 1 ಪ್ಲಸ್ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ ಅಂತ ಹೇಳಿದರೆ 1 ಪ್ಲಸ್ ಕಾಸ್ ಎ ಸ್ಕ್ವೇರ್ ಆಗುತ್ತೆ. ಡಿವೈಡೆಡ್ ಬೈ ಇದನ್ನು ಇಂಟು ಮಾಡಿದರೆ ಸೈನ್ ಎ ಇಂಟು 1 ಪ್ಲಸ್ ಕಾಸ್ ಎ ಡಿವೈಡೆಡ್. ನೆಕ್ಸ್ಟು ಸೈನ್ ಸ್ಕ್ವೇರ್ ಎಗೆ ಸೈನ್ ಸ್ಕ್ವೇರ್ ಏನೋ ಹಾಗೆ ಬರ್ಕೊಳ್ತೀವಿ, ಪ್ಲಸ್ 1 ಪ್ಲಸ್ ಕಾಸ್ ಎಗೆ ಸ್ಕ್ವೇರ್ ಇದೆ. 1 ಪ್ಲಸ್ ಕಾಸ್ ಎ ಸ್ಕ್ವೇರ್ ಅಂತ ಹೇಳಿದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ ಇದೆ. ಅದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಹೇಳಿದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಆ ಥರ ಅದನ್ನು ಬರೆದ್ರೆ ಅದೇನಾಗುತ್ತೆ, 1 ಸ್ಕ್ವೇರ್ ಅಂತ ಹೇಳಿದರೆ 1 ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳಿದರೆ ಕಾಸ್ ಎ ಸ್ಕ್ವೇರು, ಅದೇನಾಗುತ್ತೆ ಕಾಸ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು ಎ ಬಿ ಅಂತ ಹೇಳಿದರೆ 2 ಇಂಟು 1 ಇಂಟು ಕಾಸ್ ಅಂತ ಹೇಳಿದರೆ 2 ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎಗೆ ಸೈನ್ ಎ ಇಂಟು 1 ಪ್ಲಸ್ ಕಾಸ್ ಎಗೆ ಕಾಸ್ ಎ ಅಂತೇಳಿ ಹಾಗೆ ಬರಿತೀವಿ. ಮೇಲ್ಗಡೆ ನೋಡಿ, ಇಲ್ಲಿ ಸೈನ್ ಸ್ಕ್ವೇರ್ ಇದೆ, ಇಲ್ಲಿ ಕಾಸ್ ಸ್ಕ್ವೇರ್ ಎ ಇದೆ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂತ ಹೇಳಿದರೆ ಮೊದಲನೇ ಐಡೆಂಟಿಟಿ ಪ್ರಕಾರ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎನ ನಾವು 1 ಅಂತ ಬರೀಬೋದು. 1 ಪ್ಲಸ್ 1 ಪ್ಲಸ್ 2 ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಇಂಟು 1 ಪ್ಲಸ್ ಕಾಸ್ ಎ ಆಗುತ್ತೆ. ನೋಡಿ, 1 ಪ್ಲಸ್ 1 ಅಂತ ಹೇಳಿದರೆ 2 ಪ್ಲಸ್ 2 ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಇಂಟು 1 ಪ್ಲಸ್ ಕಾಸ್ ಎ. ಇಲ್ಲಿ ಮೇಲ್ಗಡೆ 2 ಕಾಮನ್ ಇದೆ, ಸೊ 2ನ ನಾವು ಹೊರಗೆ ತೆಗೆದ್ರೆ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಇಂಟು 1 ಪ್ಲಸ್ ಕಾಸ್ ಎ ಆಗುತ್ತೆ. ಮೇಲ್ಗಡೆ ನ್ಯೂಮರೇಟರಲ್ಲಿ ಮತ್ತು ಡಿನಾಮಿನೇಟರಲ್ಲಿ 1 ಪ್ಲಸ್ ಕಾಸ್ ಎ ಅಂತಕ್ಕಂಥದ್ದು ಕಾಮನ್ ಇದೆ, ಸೊ ಅದನ್ನು ಕ್ಯಾನ್ಸಲ್ ಮಾಡ್ಬೋದು. ಅದು ಕ್ಯಾನ್ಸಲ್ ಆದರೆ ನಮಗೇನು ಉಳಿಯುತ್ತೆ, 2 ಡಿವೈಡೆಡ್ ಬೈ ಸೈನ್ ಎ ಅಂತ ಉಳಿಯುತ್ತೆ.
2/sin a ಅಂತ ಉಳಿತು. ಆ 2/2 ಇಂಟು 1/sin a ಅಂತೇಳಿ ಬರೀಬೋದು. 1/sin a ಅಂತ ಹೇಳಿದರೆ ಕೋಸಿಕೆಂಟ್ ಎ. ಅವಾಗ ಅದೇನಾಗುತ್ತೆ 2 ಇಂಟು ಕೋಸಿಕೆಂಟ್ ಎ ಆಗುತ್ತೆ. ಆರ್ ಎಚ್ ಎಸ್ ಅಲ್ಲಿ ಕೊಟ್ಟಿರೋದು ಕೂಡ 2 ಇಂಟು ಕೋಸಿಕೆಂಟ್ ಎ ಅಂತ ಹೇಳಿ. ಸೊ ನಮಗೆ ಬಂದಿರತಕ್ಕಂಥದ್ದು ಕೂಡ 2 ಇಂಟು ಕೋಸಿಕೆಂಟ್ ಎ ಅಂತ ಹೇಳಿದೆ. ಸೊ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಯಿತು. ಹಾಗಾಗಿ ಇದು ಪ್ರೂವ್ ಆದಂಗೆ ಆಯಿತು. ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಯಿತು. sin a ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಪ್ಲಸ್ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ sin ಎನ ನಾವು 2 ಇಂಟು ಕೋಸಿಕೆಂಟ್ ಎ ಅಂತ ಹೇಳಿ ಬರಿಬೋದು. ಅದನ್ನು ಯಾವ ಥರ ಬರಿಬೋದು ಅಂತ ಹೇಳಿದರೆ ಈ ರೀತಿಯಾಗಿ ಸಿಂಪ್ಲಿಫೈ ಮಾಡಿದಾಗ ಈ ರೀತಿಯಾಗಿ ನಾವು ಬರೀಬೋದು ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಾಗುತ್ತೆ. ಸೊ ಇದುವರೆಗೂ ನನ್ನ ಕ್ಲಾಸನ್ನು ಕೇಳಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಎಕ್ಸಾಮ್ ಹತ್ರ ಇದೆ, ಚೆನ್ನಾಗಿ ಪ್ರಿಪೇರ್ ಆಗಲಿ. ಟ್ರಿಗ್ನೋಮೆಟ್ರಿಯಿಂದ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ. ಈಗ ಸಾಲ್ವ್ ಮಾಡಿದಂತಹ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಒಂದು ಸತಿ ನೀಟಾಗಿ ನೋಡಿ ಪ್ರಾಕ್ಟೀಸ್ ಮಾಡಿ.